ರಾಹಾ ದೇಶಪಾಂಡೆಯವರು, ಅವರ ಹೆಸರಿನಲ್ಲಿ ಇರತಕ್ಕಂಥದ್ದು ಈ ದತ್ತಿ ಉಪನ್ಯಾಸ. ಈ ದತ್ತಿ ಉಪನ್ಯಾಸಕ್ಕೆ ನಾವು ಪ್ರತಿ ವರ್ಷ ಯಾರಾದರೂ ಒಬ್ಬ ವಿದ್ವಾಂಸರನ್ನು ಕರೆದು ಈ ವಿಷಯಕ್ಕೆ ಸಂಬಂಧಪಟ್ಟಂಥದ್ದನ್ನೇ ಉಪನ್ಯಾಸವನ್ನು ಏರ್ಪಡಿಸೋದು. ಈ ವರ್ಷ ಯಾರನ್ನು ಕರಿಬೇಕು ಅಂತ ಅಂದ್ಕೊಂಡಾಗ ನಾವು ಕರಿಬೇಕು ಅಂತ ನಿಶ್ಚಯ ಮಾಡಿದ್ದು ನಮ್ಮ ಜಿ ಎಲ್ ಭಟ್ರನ್ನ, ಗಣೇಶ್ ಎಲ್ ಭಟ್ರು. ನೋಡಿ, ಒಂದು ಯೋಗ ಆ ಯೋಗ ಏನು ಅಂತ ಹೇಳ್ತೀನಿ ಆಮೇಲೆ. ಗಣೇಶ್ ಎಲ್ ಭಟ್ರ ಪರಿಚಯ ಮಾಡಿಕೊಡೋದು ಇಲ್ಲಿ ಸರಿಯೋ ತಪ್ಪೋ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ನನಗೆ. ಯಾಕೆಂದರೆ ನಾನೀಗ ಪರಿಚಯ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೊತ್ತಾಗಿರೋಂಥವ್ರನ್ನ. ಹೌದು ತಾನೆ? ಬಾಲರಾಮನ ವಿಗ್ರಹದ ನಿರ್ಮಾಣ ಮಾಡಿದ್ದರ ಪರಿಣಾಮವಾಗಿ ಹೆಚ್ಚು ಕಡಿಮೆ ಜಗತ್ತಿನ ಎಲ್ಲ ದೇಶಗಳಲ್ಲೂ ಕೂಡ ಇವರ ಹೆಸರು ಗೊತ್ತು. 3 ಜನ ಶಿಲ್ಪಿಗಳ ಹೆಸರು ಗೊತ್ತು, ಅವರದ್ದನ್ನು ಗೊತ್ತು. ಮತ್ತು ಹೆಚ್ಚು ಕಡಿಮೆ ನಮಗೆ ಆ 3 ವಿಗ್ರಹದಲ್ಲೂ ಅದರಲ್ಲೂ 2 ವಿಗ್ರಹ, ಕರಿಕಲ್ಲಲ್ಲಿ ಮಾಡಿರ್ತಕ್ಕಂಥ 2 ವಿಗ್ರಹ ಒಂದೇ ಥರ ಕಾಣುತ್ತೆ, ಏನು ವ್ಯತ್ಯಾಸ ಇಲ್ಲ ಅದರೊಳಗಡೆಗೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಅಪರೂಪದ ವಿಗ್ರಹವನ್ನು ಮಾಡಿರ್ತಕ್ಕಂಥದ್ದು ಕೋಟಿ ಚೋಟಿ ಜನರ ಆರಾಧನೆಗೆ ಆದರಕ್ಕೆ ಪಾತ್ರರಾದಂಥವರು ನಮ್ಮ ಜಿ ಎಲ್ ಭಟ್ರು. ಅವರ ಪರಿಚಯನ ನಾನು ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು. ಜಿ ಎಲ್ ಭಟ್ರದ್ದು ಶಿಲ್ಪಕಲೆಯ ಕಲಾವಿದರು ಅಷ್ಟು ಗೊತ್ತು, ನಿಷ್ಣಾತರು ಅದು ಗೊತ್ತು. ಅದರ ವಿಶೇಷತೆ ಅವರಿಗಿರ್ತಕ್ಕಂಥದ್ದು ಭಾರತೀಯ ಸಾಂಪ್ರದಾಯಿಕ ಶೈಲಿಗಳು ಏನಿದೆ ಮತ್ತು ನಮ್ಮ ಕರ್ನಾಟಕದಲ್ಲೇ ಇರತಕ್ಕಂತಹ ಕರ್ನಾಟಕ ಶಿಲ್ಪಕಲೆಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಬಹಳ ಪ್ರವರ್ಧಮಾನಕ್ಕೆ ಬಂದಂಥದ್ದು, ಅನೇಕ ಪ್ರಾಕಾರಗಳನ್ನು ನಿರ್ಮಾಣ ಮಾಡಿದಂಥದ್ದು, ಅನೇಕ ರೀತಿಯ ಶೈಲಿಗಳು ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸಾಧಾರಣ ಕಲಾಕಾರರಾಗಿರ್ತಕ್ಕಂಥವ್ರಿಗೆ ಒಂದು ಶೈಲಿಯ ಬಗ್ಗೆ ಒಳ್ಳೆಯ ಅಧ್ಯಯನ ಇರುತ್ತೆ, ಅದರಲ್ಲಿ ನಿಷ್ಣಾತರಾಗಿರ್ತಾರೆ, ಆ ರೀತಿಯ ಕೆತ್ತನೆಯನ್ನು ಮಾಡ್ತಾರೆ. ಆದರೆ ನಮ್ಮ ಜಿ ಎಲ್ ಭಟ್ರು ಹೊಯ್ಸಳ, ಚೋಳ, ರಾಷ್ಟ್ರಕೂಟ, ಕದಂಬ, ಚಾಲುಕ್ಯ ಇದೆಲ್ಲವೂ ಕೂಡ ನಮಗೆ ನೋಡಿದಾಗ ಸಾಮಾನ್ಯತೆಗೆ ಎಲ್ಲವೂ ಒಂದೇ ಥರ ಕಾಣುತ್ತೆ ವಿಗ್ರಹ. ಆದರೆ ಅದರಲ್ಲಿರ್ತಕ್ಕಂಥ ಸೂಕ್ಷ್ಮತೆಗಳು, ಅದರಲ್ಲಿರ್ತಕ್ಕಂಥ ನವಿರು, ನ್ಯೂನೆನ್ಸಸ್ ಅಂತಾರಲ್ಲ, ಆ ಸಂಗತಿಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ನಿರ್ಮಾಣ ಮಾಡಿ ಅಂತಾರಾಷ್ಟ್ರೀಯ ಖ್ಯಾತಿನ ಗಳಿಸಿದಂಥವರು. ಮಿಥಿಕ್ ಹೆಗಡೆ ಸೊಸೈಟಿಯ ಮುಖ್ಯ ಜವಾಬ್ದಾರಿಯನ್ನು ಹೊತ್ತಂತಹ ಶ್ರೀಯುತ ವಿ ನಾಗರಾಜ್ ಅವರೇ ಹಾಗೂ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಅನೇಕ ಕಿರಿಯ ಮಿತ್ರರೇ, ಸಾಂಸ್ಕೃತಿಕ ಕಲಾ ಬಂಧು ಭಗಿನಿಯರೇ, ಇವತ್ತು ಶಿಲ್ಪಕಲೆಗಳ ಬಗ್ಗೆ ಸ್ವಲ್ಪ ವೈಜ್ಞಾನಿಕ ಯೋಚನೆಯನ್ನು ಇಟ್ಟುಕೊಂಡು ಕೆಲಸ ಮಾಡುವಂತಹ ಪರಿಸ್ಥಿತಿ ಈ ಹಿಂದೆ ಹೇಗೆ ಬಂದಿತ್ತು ಅನ್ನೋದನ್ನು ಅವಗಣನೆಗೆ ತಗೊಂಡು ಅದರ ಬಗ್ಗೆ ಸಂಬಂಧಪಟ್ಟ ಕೆಲವು ವಿವರಗಳನ್ನು ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಮಾಡ್ತೇನೆ. ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಭಾರತದಲ್ಲಿ ಸುಮಾರು 46 ಸಂಸ್ಕೃತಿಗಳು, ಭಾರತದಲ್ಲ ಪ್ರಪಂಚದಲ್ಲಿ 46 ಸಂಸ್ಕೃತಿಗಳನ್ನು ನಾವು ನೋಡ್ತೇವೆ. ಆದರೆ ಈ 46 ಸಂಸ್ಕೃತಿಗಳಲ್ಲಿ ಇವತ್ತು ಜೀವಂತವಾಗಿರುವುದಿದ್ರೆ ಆಚರಣೆಯಲ್ಲಿದ್ದು ಇವತ್ತಿಗೂ ನಡೀತಾ ಇರುವಂತಹದ್ದು ಒಂದೇ ಒಂದು ಸಂಸ್ಕೃತಿ, ಸನಾತನ ಸಂಸ್ಕೃತಿ. ಇದರ ಮಹತ್ವ, ಇದರ ಹಿರಿಮೆ, ಇದರ ಗರಿಮೆ, ಇದರ ಬಲ ಇವೆಲ್ಲ ಅಡಗಿರೋದು ನಮ್ಮ ಆಚರಣೆಗಳಲ್ಲಿ, ವೈದಿಕ ಆಚರಣೆಗಳಲ್ಲಿ ಕೂಡ ನೀವು ಇದನ್ನು ನೋಡ್ತೀರಿ. ಇದಕ್ಕೆ ಸಾಕ್ಷ್ಯ ಕೊಡುವಂಥ ಕಲ್ಲಿನ ಮಾಧ್ಯಮದಲ್ಲಿ ಉತ್ಪತ್ತಿಯಾದಂತಹ ಶ್ರೇಷ್ಠ ಕಲಾಕೃತಿಗಳು ಇಡೀ ಪ್ರಪಂಚದಾದ್ಯಂತ ಇದೆ. ಮೊದಲಿನ ಭಾರತ ತಮಗೆ ಹೇಗೆ ಒಂದು ಕಲ್ಪನೆ ಕೊಡಬಹುದು ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಇವತ್ತಿನ ಇಂಡೋನೇಷ್ಯಾ, ಜಾವಾ, ಬಾಲಿ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬರ್ಮಾ, ನೇಪಾಳ, ಶ್ರೀಲಂಕಾ, ಚೀನಾ और ನಮ್ಮ ಇದಿದೆಯಲ್ಲ ಏನು ಗ್ರೀಕ್, ಈಜಿಪ್ತಲ್ಲಿಲ್ಲ, ಇರಾನ್ ಮತ್ತು ಇರಾಕ್ ಮತ್ತು ಟರ್ಕಿ ಈ ದೇಶದಲ್ಲಿ ಎಲ್ಲ ನೀವು ಇವತ್ತಿಗೂ ಗೂಗಲ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ. ಗಣೇಶ, ಆ ದೇಶದ ಹೆಸರು ಹಾಕಿ ಗಣೇಶ ಅಂತ ಹೊಡೆದ್ರೆ ಆ ದೇಶದ ಗಣೇಶಗಳನ್ನು ನೀವು ನೋಡ್ಬೋದು. ಜಪಾನ್ನಲ್ಲಿರುವಂತಹ ಕಾಂಗಿತೆನ್ ಗಣೇಶ ಅಂತ 2 ಗಣೇಶಗಳು
ಒಂದನ್ನೊಂದು ಹಿಡ್ಕೊಂಡಿದ್ದಾಗಿ ಪ್ರಕೃತಿ ಪುರುಷರ ಒಂದು ಸಂಕೇತವನ್ನು ಇಟ್ಕೊಂಡು ಮಾಡುವಂಥದ್ದು. ಇಡೀ ಅಖಂಡ ಭಾರತ 7ನೇ ಶತಮಾನದಲ್ಲಿ ಗಾಣಪತ್ಯ ಪಂಥ ಯಾವುದು ಪ್ರಭಾವಶಾಲಿಯಾಗಿತ್ತೋ ಆ ಸಂದರ್ಭದಲ್ಲಿ ಭಾರತ ಎಷ್ಟು ದೊಡ್ಡದಾಗಿತ್ತು ಅನ್ನೋದಕ್ಕೆ ಇದು ಕೊಡೋ ಸಾಕ್ಷಿ. ನೀವು ಕಲ್ಪನೆ ಮಾಡಿ ನೋಡ್ಕೊಳ್ಳಿ, ಇದಿಷ್ಟು ದೇಶಗಳನ್ನು ಒಟ್ಟಿಗೆ ಕಲ್ಪನೆ ಮಾಡಿಕೊಂಡ್ರೆ ಅಖಂಡ ಭಾರತ ಎಷ್ಟು ದೊಡ್ಡದಾಗಿತ್ತು ಕೇವಲ 7ನೇ ಶತಮಾನದಲ್ಲಿ. ನಾವು ಇವತ್ತಿಗೆ ಆ ದೇಶ ಎಲ್ಲ ಕಳ್ಕೊಂಡು ಇವಿಗೆ ಇಲ್ಲಿರೋ ಈ ಎಲ್ಲ ಗಣಪತಿಗಳು ವಿದೇಶಿ ಗಣಪತಿಗಳಾಗಿ ಹೋಗ್ಬಿಟ್ಟಿದೆ. ಮುಸ್ಲಿಂ ಕಂಟ್ರಿಗಳಲ್ಲಿ ಎಲ್ಲ ನೀವು ಟರ್ಕಿ ಗಣೇಶ ಅಂತ ಹೊಡೆದು ನೋಡಿ, ಒಂದು ಚಿತ್ರ ಬರ್ತದೆ ಗಣಪತಿ ಇದೆ, ಎಷ್ಟು ಸೊಗಸಾಗಿದೆ, ಎಷ್ಟು ಸುಂದರವಾಗಿದೆ. ಆಗಿನ ಕಾಲದ ಕಲ್ಪನೆಗಳು ಏನಿತ್ತು, ಅದರ ಸೌಂದರ್ಯ ಏನು, ಅಲ್ಲಿರುವ ಆಚರಣೆಗಳು ಹೇಗಿದ್ವು, ಇವೆಲ್ಲವುದನ್ನು ನೋಡೋದಕ್ಕೆ ನಮಗೆ ಸಾಕ್ಷಿ ಕೊಡುವಂಥದ್ದು. ಈ ಆಲಯಗಳಲ್ಲಿ ನಾವು ಸ್ಟ್ರಕ್ಚರಲ್ ವಿಭಾಗಕ್ಕೆ ನೇರ ಹೋದರೆ, ನಾನು ಯಾಕೆಂದರೆ ಸಮಯವನ್ನು ನೋಡಿಕೊಂಡು ನೀವು ಪ್ರಶ್ನೆ ಕೇಳಿದಾಗ ಉಳಿದ ವಿವರಗಳನ್ನು ಹೇಳೋ ಪ್ರಯತ್ನ ಮಾಡ್ತೇನೆ. ನಾನು ನೇರವಾಗಿ ಸ್ಟ್ರಕ್ಚರಲ್ ದೇವಾಲಯಗಳ ವಿನ್ಯಾಸಗಳನ್ನು ಹೇಗೆ ಸೃಷ್ಟಿ ಮಾಡಲಾಯಿತು ಅನ್ನುವಂಥದ್ದನ್ನು ನೋಡೋ ಹಾಗಿದ್ರೆ, ಮೊದಲು 2D 2 ಡೈಮೆನ್ಷನ್ ಇರುವಂತಹದ್ದನ್ನು ನಾವು ನೋಡ್ತೀವಿ. ಒಂದು ಬಿಂದುವಿಗೆ 3 ಡೈಮೆನ್ಷನ್ ಇರ್ತದೆ, 3 ಅಲ್ಲ 4 ಡೈಮೆನ್ಷನ್ ಇರ್ತದೆ. ಆದರೆ ನಾವು ಉದ್ದ ಮತ್ತು ಅಗಲವನ್ನು ಮಾತ್ರ ನೋಡ್ತೀವಿ. ಆ ಬಿಂದುವನ್ನು ಒಟ್ಟೊಟ್ಟಿಗೆ ಸೇರಿಸಿದಾಗ ರೇಖೆಗಳಾಗುತ್ತೆ. ಆ ರೇಖೆಗಳು ನೇರವಾಗಿ ಬರ್ಬೋದು ಅಥವಾ ವಕ್ರವಾಗಿ ಬರ್ಬೋದು. ಇದು 2D ಚಿತ್ರವನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಈ ಬಿಂದುಗಳ ಸಮೂಹದಿಂದ ಕೂಡಿದ ರೇಖೆಗಳು ನಮ್ಮನ್ನು ಸೆಳೀತವೆ. ಅದರ ಮೂಲಕ ನಮಗೆ ವಿಷಯಗಳನ್ನು ಪ್ರಚುರಪಡಿಸ್ತವೆ. ಹೇಗೆ ಅಕ್ಷರ ಒಂದು ಪ್ರಾದೇಶಿಕ, ಅದು ಶಿಲ್ಪ, ಚಿತ್ರ, ಗೀತ, ವಾದ್ಯ, ನೃತ್ಯ ಇವೆಲ್ಲ ಸಾರ್ವದೇಶಿಕ. ಇದು ನಾವೀಗ ಚೈನಾ ಭಾಷೆಯನ್ನು ನಮಗೆ ಓದೋದಕ್ಕೆ ಬರೋದಿಲ್ಲ, ಆದರೆ ಚೈನಾ ಭಾಷೆಯವರು ರಚಿಸಿದ ಶಿಲ್ಪಗಳನ್ನು ನಾವು ನೋಡ್ತೀವಲ್ವೇ. ಹಾಗೆ ಯಾವುದೇ ಒಂದು ದೇಶದ ಸಂಸ್ಕೃತಿಯನ್ನು ತಿಳಿಯಬೇಕಾದರೆ ಅಲ್ಲಿಯ ಕಲೆ ಮುಖ್ಯ ಪಾತ್ರ ವಹಿಸಿರ್ತದೆ. ಆ ಕಲೆ ಕಲ್ಲಿನಲ್ಲಿ ಇರುವುದು ಅತ್ಯಂತ ಹೆಚ್ಚು ವರ್ಷಗಳಿಂದ ಬೆಳೆದು ಬಂದಂತಹದ್ದು, ಇವತ್ತಿಗೂ ನಮಗೆ ಸಾಕ್ಷಿ ಕೊಡುವಂತಹದ್ದು. ಉದಾಹರಣೆಗೆ ನಾನು ಈ ಗಣಪತಿಯ ಶಿಲ್ಪಗಳನ್ನು ಹೇಳಿದ್ನಲ್ಲ, ಹಾಗೆ ಗಣಪತಿಯ ಶಿಲ್ಪಗಳನ್ನು ನೀವು ಹೆಚ್ಚು ಕಡಿಮೆ 2000 ವರ್ಷಗಳ ಹಿಂದಿನಿಂದ ನೋಡ್ತೀರಿ. ನಾನು ಈಗಾಗಲೇ ಮುಂದೆ ಹಲವರಿಗೆ ಹೇಳಿದ ಹಾಗೇನೆ ಇಡಗುಂಜಿಯ ಗಣಪತಿ ಸ್ವರೂಪ ಆಗಿರ್ಬೋದು, ಆ ಕಾನ್ಸೆಪ್ಟ್ ಅತ್ಯಂತ ಪುರಾತನವಾಗಿದೆ ಅಂತ ಅನ್ನೋದಕ್ಕೆ 1-2 ಸಾಕ್ಷಿಗಳನ್ನು ಬೇಕಾದ್ರೆ ಕೊಡ್ಬೋದು ನಿಮಗೆ. ಬುದ್ಧಿಸ್ಟ್ ಪೀರಿಯಡ್ನಲ್ಲಿ ಇದ್ದಂತಹ ಆ ಗಂಟೆಯ ವಿನ್ಯಾಸಗಳನ್ನು ಇಡಗುಂಜಿ ಗಣಪತಿಗೆ ಹಾಕಲಾಗಿದೆ. 21 ಜಡೆಗಳಿದೆ ಹಿಂಭಾಗದಲ್ಲಿ, ಅಂದರೆ ಆಕಾಶ ತತ್ವವನ್ನು ಪ್ರತಿಪಾದಿಸಿದಂಥದ್ದಾಗಿರ್ಬೋದು. ದ್ವಿದಂತನಾಗಿದ್ದಾನೆ, 2 ದಂತ ಪೂರ್ಣವಾಗಿದೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ಹೇಳುವಂತಹ ಮಂತ್ರ ಇಡಗುಂಜಿಯಲ್ಲಿ ನಡೆಯೋದಿಲ್ಲ. ಅದು ಪುರಾತನಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಹಿಂದಿನ ಕಥೆದು. ತಲೆ ಮೇಲೆ ಕಿರೀಟ ಇಲ್ಲ ಇಡಗುಂಜಿ ಗಣಪತಿಗೆ, ಹೊಟ್ಟೆಗೆ ಹಾವಿಲ್ಲ. ಈ ಕಲ್ಪನೆಗಳೆಲ್ಲ ಬರೋದಕ್ಕಿಂತ ಪೂರ್ವದಲ್ಲೇ ಆ ಶಿಲ್ಪ ನಿರ್ಮಾಣ ಮಾಡಿದ್ದು. ಇಡಗುಂಜಿಗೆ ತಾವು ಎಷ್ಟು ಜನ ಹೋಗಿದ್ರೆ ಗೊತ್ತಿಲ್ಲ, ಹೋಗಿ ನೋಡಿರ್ತೀರಿ ಸಾಮಾನ್ಯವಾಗಿ. ಆ ಚಿತ್ರಗಳನ್ನು ಕಲ್ಪನೆ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ತದೆ. 36 ಇಂಚು ಎತ್ತರಕ್ಕೆ 21 ಇಂಚು ಅಗಲ ಇದ್ದು, ಆ 36 ಇಂಚು 3 ಅಡಿ ಎತ್ತರದ ಗಣಪತಿಯನ್ನ ಶಿಲ್ಪಿಗಳು ಮಾಡಬೇಕಾದ್ರೆ ಕನಿಷ್ಠ ಪಕ್ಷ 1.5 ಅಡಿ ಆದರೂ ದಪ್ಪ ಬೇಕು, 18 ಇಂಚಾದರೂ ದಪ್ಪ ಬೇಕು. ಆದರೆ ಇಡಗುಂಜಿಯಲ್ಲಿರುವ ಇಡಗುಂಜಿ ಗಣಪತಿಯ ದಪ್ಪ ಎಷ್ಟು ಗೊತ್ತಾ? 3 ಅಡಿ ಎತ್ತರದ ಗಣಪತಿಗೆ 10 ಇಂಚು ದಪ್ಪ ಇತ್ತು. ಕೇವಲ 10 ಇಂಚು ದಪ್ಪದಲ್ಲಿ ಮುಂಭಾಗದಿಂದ ಹಿಂಭಾಗದಿಂದ ಹೇಗೆ ನೋಡಲಿ ಪರಿಪೂರ್ಣ ಸೌಂದರ್ಯದ ಒಂದು ನಿಧಿ, ಅದು ಒಂದು ದೊಡ್ಡ ಖಣಿ ಅಂತ ಕರಿಬಹುದು. 2 ದ್ವಿಭುಜ ಇರುವಂತಹದ್ದು. ನೀವು ಗಣಪತಿಗಳನ್ನು ನೋಡಿದ್ರೆ ಸಾಮಾನ್ಯವಾಗಿ ಚತುರ್ಭುಜ ನೋಡ್ತೀರಿ. ಇಡಗುಂಜಿ ಗಣಪತಿ ದ್ವಿಭುಜ, ದ್ವಿದಂತನಾಗಿದ್ದಾನೆ. ನಿಂತಿರುವಂತಹ ಪೋಸ್ ಎಷ್ಟು ಸೊಗಸಾಗಿದೆ ಅದು ಅಂತಂದ್ರೆ, ಅವನು ಲಂಬೋದರನಾಗಿದ್ದಾನೆ. ಅವನು ಎಷ್ಟು ಉದ್ದ ಹೊಟ್ಟೆ ಇದೆ ಅಂತಂದ್ರೆ ಅವನ ಮೊಣಕಾಲು ಕೂಡ ನಿಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಇನ್ನೂ ಹೊಟ್ಟೆ ಕೆಳಗಿಳಿದು ಹೋಗಬಾರ್ದು ಅಂತ ಸೊಂಟಕ್ಕೆ ಒಂದು ಕಟ್ಟಿದ ಬಟ್ಟೆಯ ಗಂಟಿದೆ, ಅದು ಮಧ್ಯದಲ್ಲಿ ಕಾಣುತ್ತೆ. ಸೈಡಲ್ಲಿ 2 ಪಾದಗಳ ಮಧ್ಯೆ ಇಳಿದಿದ್ದಂಥದ್ದು. ಇದು ಶಿಲ್ಪಿಯ ತಂತ್ರಗಾರಿಕೆ ಟೆಕ್ನಿಕ್ ಏನಿತ್ತು ಅಂತಂದ್ರೆ, ಇಷ್ಟು ಗಾತ್ರದ ವಿಗ್ರಹವನ್ನ
ಕೇವಲ ಕಾಲಿನ ಸಪೋರ್ಟಿಂದ ನಿಲ್ಲಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಅಕ್ಕಪಕ್ಕದಲ್ಲಿ ವಿನ್ಯಾಸವನ್ನು ತೋರಿಸುವಂತೆ ಬಟ್ಟೆಯಲ್ಲಿ ಅದಕ್ಕೆ ಬಲವನ್ನು ಕೊಟ್ಟಿದ್ದಾನೆ. ಶಿಲ್ಪಿಗಳು ಹಿಂದಿನ ಎಲ್ಲ ಶಿಲ್ಪವನ್ನು ನೀವು ಗಮನಿಸಿ ನೋಡಿ, ಇಡೀ ಭಾರತೀಯ ಪರಂಪರೆಯಲ್ಲಿ ಬೆಳೆದು ಬಂದ ಎಲ್ಲ ಶಿಲ್ಪಗಳು ಒಡೆಯೋರಿಗೆ ತುಂಬ ಕಷ್ಟದ ಕೆಲಸ ಕೊಟ್ಟಿದ್ದಾರೆ. ಯಾಕೆಂದರೆ ಅಷ್ಟು ಭದ್ರತೆಯನ್ನು ಯೋಚನೆ ಮಾಡಿ ಮಾಡಿದಂಥ ನಮ್ಮ ಸನಾತನ ಶಾಸ್ತ್ರೀಯ ಪರಂಪರೆಯ ಶಿಲ್ಪಕಲೆಗಳು. ಇಲ್ಲಿ ಈ ಸಂಯೋಜನೆಯನ್ನು ನಾವು ನೋಡಿದಾಗ ಇಡಗುಂಜಿ ಗಣಪತಿ ಹಿಂಭಾಗನೂ ಅಷ್ಟೇ ಸೊಗಸಾಗಿದೆ. ನನ್ನ ಹತ್ರ ಇದೆ ಅದ್ರ ಫೋಟೋಗ್ರಾಫ್ಸ್. ನಿಮ್ಗೆ ಬಹುಶಃ ಹಿಂಭಾಗ ಯಾರಿಗೂ ನೋಡ್ಲಿಕ್ಕೆ ಸಿಕ್ಕೋದಿಲ್ಲ. ಕೆಲವು ಮಾಡೆಲ್ಗಳನ್ನೆಲ್ಲ ಮಾಡಿದ್ವಿ, ನೋಡ್ಬೋದು. ತುಂಬ ಅತ್ಯದ್ಭುತ ಶಿಲ್ಪಕಲೆ ಅದು. ಇಲ್ಲಿ ಗಂಟೆಯ ಜನಿವಾರವನ್ನು ಹಾಕಲಾಗಿದೆ, ಹೊಟ್ಟೆಗೆ ಹಾವಿಲ್ಲ. ನೋಡಿ, ಈ ಗಣಪತಿಯ ಸ್ವರೂಪ, ಈ ಯಾವ ಲಕ್ಷಣಗಳು ಸಾಮಾನ್ಯ ಗಣಪತಿಗೆ ಇರೋದೇ ಇಲ್ಲ. ಎಲ್ಲಿಯೂ ಹೆಚ್ಚಾಗಿ ಕಂಡುಬರುವಂಥದ್ದೆಲ್ಲ ಚತುರ್ಭುಜ, ಕೂತಿರುವಂತಹದ್ದು, ಕಿರೀಟ ಇರುವಂತಹದ್ದು, ಹೊಟ್ಟೆಗೆ ಹಾವಿರುವಂತಹದ್ದು, ಹೀಗೆ ವಿಭಿನ್ನವಾದ ಶೈಲಿಯಿಂದ ಇಡಗುಂಜಿ ಗಣಪತಿ ಕೂತಿದೆ ಎಲ್ಲವನ್ನು ಹೊರತುಪಡಿಸಿ. ಹೀಗೆ ನಮ್ಮ ಆಲಯಗಳು, ಈಗ ಆಲಯಗಳಿಲ್ಲ, ಯಾಕೆಂದರೆ ಎಲ್ಲ ಬಿದ್ದು ಹೋಗಿ ಮತ್ತೆ ರಿಪೇರಿ ಮಾಡಿ ಬೇರೆ ಥರ ಆಗೋಗಿದೆ. ನಮ್ಮ ಈ 3D ಸಂಯೋಜನೆಯನ್ನು ನೋಡಿದಾಗ ನಾನು ಬಿಂದು ಹೇಳಿದ ಹಾಗೆಯೇ ನಮ್ಮಲ್ಲಿ ಮೊಟ್ಟ ಮೊದಲು ವೇದ ಕಾಲಕ್ಕಿಂತ ಪೂರ್ವದಲ್ಲಿ ನಾವು ಮಂಡಲಗಳಿಂದ ಮತ್ತು ತಂತ್ರಗಳಿಂದ ಪೂಜೆ ಮಾಡೋ ಪರಂಪರೆ ಪದ್ಧತಿ ನಿಮಗೆಲ್ಲರಿಗೂ ಗೊತ್ತಿತ್ತು. ಪಂಚಭೂತಗಳನ್ನು ಪೂಜಿಸ್ತಾ ಇದ್ರು. ಪಂಚೇಂದ್ರಿಯಗಳಿಗೆ ಶಕ್ತಿಯನ್ನು ಕೊಡುವಂತಹ ಒಂದು ಕಲ್ಪನೆಯನ್ನು ಇಟ್ಕೊಂಡು ಮಾಡಿದಂತಹದ್ದು ಇದರೊಳಗಡೆಗೆ. ಇದರ ವಿನ್ಯಾಸದ ಲಕ್ಷಣವನ್ನು ಹೇಳಬೇಕಾದ್ರೆ ನಿಮಗೆ ಒಂದು ಚೌಕ, ಒಂದು ಆಕ್ಟೋಗನಲ್ ಶೇಪು, ಇನ್ನೊಂದು ವೃತ್ತ, ಇದು ಮೂರಿದ್ರೆ ಯಾವ ಮಂಡಲವನ್ನು ಬೇಕಾದರೂ ರಚನೆ ಮಾಡಬಹುದು. ಯಾವ 3 ಡೈಮೆನ್ಷನಲ್ ಫಾರ್ಮ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಇದಿಷ್ಟೇ ಸಾಕು. ನಾವು 2Dಯಲ್ಲಿ ನೋಡ್ತೀವಿ ಇದನ್ನು, ಆದರೆ 3Dಯಲ್ಲಿ ಮಾಡಿದವಾಗ ಪರ್ಮಿಟೇಷನ್ ಕಾಂಬಿನೇಷನ್ ಅಂತ ಕರಿತೀವಲ್ಲ, ಆ ಪರ್ಮಿಟೇಷನ್ ಕಾಂಬಿನೇಷನ್ ಮೂಲಕ ನಾವು ಸಂಪೂರ್ಣ ಚಿತ್ರದ ಮೂಲ ತತ್ವವನ್ನು ತಿಳ್ಕೊಂಡು ಬಿಡ್ಬೋದು. ಹಿಂದಿನವರು ಹಾಗೆ ಮಾಡಿದ್ದು. ಹಿಂದಿನ ಕಾಲದಲ್ಲಿ ಯಾವ ಕಂಪ್ಯೂಟರ್ ಇರಲಿಲ್ಲ ಅಥವಾ ಯಾವ ಸಾಧನವೂ ಇರಲಿಲ್ಲ. ಈ ಥರದ 2 ಸಿಂಪಲ್ ಸಾದಾ ಪೇಪರನ್ನು ಬಳಸಿ ವಿನ್ಯಾಸ ನಿರ್ಮಾಣ ಮಾಡಿದ್ದನ್ನು ಕೂಡ ನೀವು ನೋಡಬಹುದು, ನೀವು ಮಾಡಬಹುದು. ಇದು ಕೇವಲ ಆಲಯಕ್ಕಷ್ಟೇ ಅಲ್ಲ, ಮೂರ್ತಿ ಶಿಲ್ಪಕ್ಕೂ ಸಂಬಂಧಪಟ್ಟಂಥದ್ದು. ಈಗ ನಾವು ಪೂಜೆ ಮಾಡುವಾಗ 3Dನಲ್ಲಿ ಪೂಜೆ ಮಾಡುವಾಗ ಲಿಂಗದ ಪೂಜೆಯನ್ನು ಸ್ವರೂಪವನ್ನು ಮಾಡಿ ಇಟ್ಕೊಂಡಿರ್ತೀವಿ. ಆ ಲಿಂಗ ಹೇಗಿರ್ತದೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಮೇಲೆ ಲಿಂಗದ ಶಿವನ ಭಾಗ, ಮಧ್ಯದಲ್ಲಿ ವಿಷ್ಣು ರೂಪಿ, ಬುಡದ ಭಾಗದಲ್ಲಿ ಬ್ರಹ್ಮ ಭಾಗ, 4 ಚತುರ್ಮುಖ ಇರುತ್ತೆ ನೋಡಿ ಕೆಳಭಾಗದಲ್ಲಿ. ಇದು ಭೂಮಿಯ ಒಳಗಡೆಗಿರುತ್ತೆ. ಅಷ್ಟಪಟ್ಟಿ ಬಂದು ಲಿಂಗದ ಮಧ್ಯಭಾಗದಲ್ಲಿದ್ದು ಮೇಲ್ಭಾಗದಲ್ಲಿ ಶಿವಲಿಂಗ ಇರುತ್ತೆ. ಶಿವಲಿಂಗದಲ್ಲಿ ತ್ರಿಮೂರ್ತಿಗಳು ಇದ್ದಾರೆ ಅನ್ನೋದಕ್ಕೂ ಇದು ಒಂದು ಸಾಕ್ಷಿ. ಇವೆಲ್ಲ ನಮ್ಮ ಪರಂಪರೆಯಲ್ಲಿ, ವೈದಿಕ ಪರಂಪರೆಯಲ್ಲಿ ಆಚರಣೆಯಲ್ಲಿ ಬರುವಾಗ ಮಂತ್ರಗಳಲ್ಲಿ ಕೂಡ ಇದರ ಆ ಶಕ್ತಿಯನ್ನು ಗುರುತಿಸುವಾಗ ನಾವು ಹೇಳುವಂಥ ಒಂದು ಸಂಪ್ರದಾಯ ಇದೆ. ಈ ಬ್ರಹ್ಮ ಭಾಗ 4 ಏನಿದೆಯಲ್ಲ, ಈ 4ಅನ್ನು 2 ಸೇರಿಸಿದ್ರೆ ಚೌಕ ಹೋಗಿ ಆಯತ ಆಗುತ್ತೆ. ಹೀಗೆ ಮೇಲೆ ಕೆಳಗೆ ಹಿಂದೆ ಮುಂದೆ ನೀವು ಎಷ್ಟು ಬೇಕಾದರೂ ಚೌಕಗಳನ್ನು ಸೇರಿಸ್ತಾ ಸಂಯೋಜನೆಯನ್ನು ಮಾಡ್ತಾ ಹೋಗ್ಬೋದು. ಎಷ್ಟು ಸುಲಭದಲ್ಲಿದೆ ನೋಡಿ. ಇವೆಲ್ಲ ನಮ್ಮ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ನಮ್ಮ ಸಿಲೆಬಸ್ನಲ್ಲಿ ಯಾಕೆ ಸೇರಲಿಲ್ಲ ಗೊತ್ತಿಲ್ಲ. ಯಾಕೆಂದರೆ ಎಲ್ಲರೂ ವಿದ್ಯಾವಂತರಾಗಿ ಉದ್ಯೋಗ ಹಿಡಿಯುವ ದೃಷ್ಟಿಯಲ್ಲಷ್ಟೇ ಕೆಲಸ ಮಾಡೋದಿಲ್ಲ. ಲಲಿತ ಕಲೆಗಳಿಗೋಸ್ಕರನೇ ಭಾಳಷ್ಟು ಜನ ಹಿಂದಿನ ಬೆಂಚಲ್ಲಿ ಕೂತಿರ್ತಾರೆ. ಅವ್ರುಗಳಿಗೆ ಸೌಲಭ್ಯ, ಅವ್ರುಗಳಿಗೆ ಪೊಟೆನ್ಷಿಯಲಿಟಿ ಕೊಡಬೇಕಲ್ವೇ? ಈ ಎಲ್ಲ ವಿವರಗಳನ್ನು ಸಿಲೆಬಸ್ನಲ್ಲಿ ಇಟ್ಟಾಗ, ಪಠ್ಯೇತರ ವಿಷಯದಲ್ಲಿ ಇಟ್ಟಾವಾಗ ಈ ಇನ್ನೂ ಅತ್ಯಂತ ಶ್ರೇಷ್ಠ ಕಲಾವಿದರು ಭಾರತಕ್ಕೆ ಸಿಕ್ಕೋದ್ರಲ್ಲಿ ಯಾವ ಸಂಶಯನೂ ಇರಲಿಲ್ಲ. ಮುಂದಾದರೂ ಅದರ ಬಗ್ಗೆ ಯೋಚನೆ ಮಾಡುವಂತಾಗಲಿ. ನೆಕ್ಸ್ಟ್ ನೋಡಿ, ಆ ಚೌಕಗಳನ್ನು 2 ಪಟ್ಟಿ ಹೇಳಿದ್ನಲ್ಲ, ಈ 2 ಚೌಕಗಳನ್ನು 3 ಭಾಗ, 5 ಭಾಗ, 7 ಭಾಗ, 9 ಭಾಗಗಳಾಗಿ ಮಡಚಿಕೊಂಡು ಆ 2 ಚೌಕಗಳನ್ನು ಮೇಲೆ ಕೆಳಗೆ ಹಿಂದೆ ಮುಂದೆ ಚಲಿಸಿದಾಗ ಈ ರೀತಿಯ ಕೋನಗಳು ಆಗ್ತವೆ. ಕೋನಗಳ ಸೃಷ್ಟಿ ಆಗುತ್ತೆ ಇದರೊಳಗೆ. ಇದು ಬೇರೆ ಬೇರೆ ಅಳತೆಯಲ್ಲಿ ಮಾಡಿದಂಥದ್ದು. ಇದು ಒಂದು ಪಟ್ಟಿಯ ಮೇಲೆ ಒಂದು ಪಟ್ಟಿ ಇಟ್ಟಾವಾಗ ಹೇಗೆ ಅದು ಬೆಳೀತದೆ ಅನ್ನೋದಕ್ಕೋಸ್ಕರ. ನೆಕ್ಸ್ಟ್ ನೋಡಿ, ಆ ಚೌಕ ಬ್ರಹ್ಮ ಭಾಗ ಅಂತ ಹೇಳಿದ್ನಲ್ಲ ನಾನು,
ಆ ಬ್ರಹ್ಮಭಾಗವನ್ನು ವಿವಿಧ ರೀತಿಯಲ್ಲಿ ಸಂಯೋಜನೆ ಮಾಡಿದವಾಗ ಬೇರೆ ಬೇರೆಯ ಮಂಟಪಗಳು ನಮಗೆ ನಾವೇ ಸ್ವತಃ ಸೃಷ್ಟಿ ಮಾಡ್ಕೊಂಡ್ಬಿಡ್ಬೋದು. ಈ ಪರ್ಮಿಟೇಷನ್ ಕಾಂಬಿನೇಷನ್ನ ಸಂಯೋಜನೆಗಳೇ ಇಡೀ ದೇವಾಲಯಗಳ ಪ್ಲ್ಯಾನ್ಗಳು ಅಷ್ಟೆ. ನಾವು ದೇವಸ್ಥಾನ ನೋಡುವಾಗ ಸಾಮಾನ್ಯವಾಗಿ ಬದಿಯಿಂದ ನೋಡ್ತೀವಿ, ಟಾಪ್ ವ್ಯೂದಿಂದ ನೋಡೋದಿಲ್ಲ ಯಾರೂ. ಆದರೆ ಅದರ ಸಂಪೂರ್ಣ ಸೌಂದರ್ಯ ನಿಮಗೆ ಕಂಡು ಬರೋದು ಈ ರೀತಿಯಾಗಿ ಎತ್ತರದ ಮೇಲ್ಭಾಗದಿಂದ ನೀವು ನೋಡಿದಾಗ ಮಾತ್ರ. ನೋಡಿ, ಇಲ್ಲಿ ಗಜಪ್ರಶ್ನ ಇದರಲ್ಲಿ ಅರ್ಧ ರೌಂಡ್ ಬಳಸ್ಕೊಂಡಿರೋಂಥದ್ದು ಆಕ್ಟೋಗನಲ್ ಶೇಪ್ ನಾವು ಇದರಲ್ಲಿ ಬಳಸ್ಕೊಂಡಿರ್ತಾರೆ. ಆ ಫೋಟೋ ಇದರೊಳಗಡೆ ಹಾಕಲಿಲ್ಲ. ಅಷ್ಟಕೋನದ ಗರ್ಭಗೃಹಗಳನ್ನು ನೀವು ನೋಡ್ತೀರಿ. ಚೌಕದ ಗರ್ಭಗೃಹ, ಅಷ್ಟಕೋನದ ಗರ್ಭಗೃಹ ಮತ್ತು ವೃತ್ತಾಕಾರದ ಗರ್ಭಗೃಹಗಳನ್ನು ನೀವು ನೋಡಿರ್ತೀರಿ. ಈಗ ನೆನಪಿಗೆ ಬರ್ಬೋದು, ಹೌದಲ್ಲ ಅಷ್ಟಪಟ್ಟಿದ್ದು ನಾವು ನೋಡಿದ್ವಿ ಅಂತ ಅನ್ನೋದು ಅನಿಸುತ್ತೆ. ಆವಾಗ ಗಮನಿಸ್ಕೊಂಡಿದ್ದಿರಲ್ಲ. ಅದರ ಮೂಲ ತತ್ವ ಯಾವ ಅಂಶ ಇದು ಸತ್ವಗುಣಕ್ಕೆ ಸಂಬಂಧಪಟ್ಟಂತಹದ್ದು, ರಜೋಗುಣಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ತಮೋಗುಣಕ್ಕೆ ಸಂಬಂಧಪಟ್ಟಂತಹ ಪ್ರಧಾನ ಗರ್ಭಗೃಹವು ಅನ್ನುವಂಥದ್ದನ್ನು ಗುರುತಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಇನ್ನು ಆಲಯಗಳಲ್ಲಿ ಪರ್ಮಿಟೇಷನ್ ಕಾಂಬಿನೇಷನ್ ಅಂತ ಹೇಳಿದ್ನಲ್ಲ ನೋಡಿ. ಈಗ ಸ್ಕ್ವೇರು, ಆಕ್ಟೋಗನಲ್ಲು ಮತ್ತು ರೌಂಡ್ ಗೋಲವನ್ನು ಪರ್ಮಿಟೇಷನ್ ಕಾಂಬಿನೇಷನ್ ಮೂಲಕ ನಿರ್ಮಾಣ ಮಾಡಿದ ಇಡೀ ದೇವಾಲಯಗಳ ಪ್ಲ್ಯಾನ್ಗಳನ್ನು ನೀವು ನೋಡಿದಿರಿ. ಕೆಲವೇ ಪ್ಲ್ಯಾನ್ಗಳನ್ನು ನೀವು ನೋಡಿದ್ರು. ಇನ್ನು ವಿನ್ಯಾಸದ ದೃಷ್ಟಿಯಿಂದ ಈ ಸ್ತೂಪಿ, ಪ್ರಸ್ತರ, ಪಂಜರ, ಕೂಟ ಮತ್ತು ಶಾಲ ಇತ್ಯಾದಿ ವಿನ್ಯಾಸಗಳನ್ನು, ಇದು 3D ವಿನ್ಯಾಸಗಳು. ಇದನ್ನು ಪರ್ಮಿಟೇಷನ್ ಕಾಂಬಿನೇಷನ್ನಲ್ಲಿ ಜೋಡಿಸ್ತಾ ಹೋಗ್ತಾರೆ. ಪ್ರಸ್ತರ, ಕೂಟ, ಶಾಲ ಅಥವಾ ಶಾಲ, ಪ್ರಸ್ತರ, ಕೂಟ, ಪಂಜರ, ಶಾಲ, ಕೂಟ, ಹೀಗೆ ಪರ್ಮಿಟೇಷನ್ ಕಾಂಬಿನೇಷನ್ನಲ್ಲಿ ಮಾಡ್ತಾ ಇಡೀ ನಿಮ್ಮ ಕಲ್ಪನೆಗೆ ಸಿಕ್ಕೋದು ಮಧುರೆ ದೇವಾಲಯದ ದ್ವಾರದ ಮೇಲಿರುವ ಶಿಖರವನ್ನು ನೋಡಿದ್ರೆ ಗೋಪುರ ಅಂತ ಕರೀತಾರೆ. ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಬೇರೆ ಬೇರೆ ಗಾತ್ರದಲ್ಲಿ ಸಂಯೋಜನೆಗೊಂಡಂತಹ ಈ ಒಂದೇ ಮಂಟಪಗಳು ಹೇಗೆ ಶಿವಲಿಂಗದ 3 ಕಾನ್ಸೆಪ್ಟು ಇಡೀ ದೇವಾಲಯದ ತತ್ವವನ್ನು ಕೊಡ್ತೋ, ಹೇಗೆ ನಮ್ಮ ಶ್ರೀಚಕ್ರಗಳು, ಈ ಯಂತ್ರಗಳು, ಮಂಡಲಗಳು ಇವೆಲ್ಲ ಇದೆಯಲ್ಲ, ಇವೆಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ನಿಂದ ತಯಾರಾದಂಥದ್ದು. ಇದರ ಹಿಂದೆ ಕೆಲವು ವೈಜ್ಞಾನಿಕ ಕಾರಣಗಳು ಇದೆ. ಇದರೊಟ್ಟಿಗೆ ನಾನು 3Dಯನ್ನು ಮೊದಲು ನಿಮಗೆ ವಿವರವಾಗಿ ಕೊಡ್ತೇನೆ. ನೆಕ್ಸ್ಟ್ ಇದು ನಾಗರ ದ್ರಾವಿಡ ವೇಷದ ಶೈಲಿಗಳ ಬಗ್ಗೆ ನಿಮಗೇನು ವಿವರವಾಗಿ ಹೇಳಬೇಕಾಗಿಲ್ಲ. ಇದರ ವಿವರಗಳೆಲ್ಲ ನಿಮಗೆ ಗೊತ್ತಿದ್ದಿರುತ್ತೆ. ಪರ್ಮಿಟೇಷನ್ ಕಾಂಬಿನೇಷನ್ನಲ್ಲಿ 7ನೇ ಶತಮಾನದ ತನಕ 2 ಸ್ಕ್ವೇರ್ಗಳನ್ನು ಮೇಲೆ ಕೆಳಗೆ ಹಿಂದೆ ಮುಂದೆ ಸರಿಸಿ ವಿನ್ಯಾಸಗಳನ್ನು ಮಾಡುವ ಸಂಪ್ರದಾಯ ಉತ್ತರದಲ್ಲಿಯೂ ಇತ್ತು, ದಕ್ಷಿಣದಲ್ಲಿಯೂ ಇತ್ತು. ಅದಾದ ನಂತರ ಪಟ್ಟದಕಲ್ಲಿನಲ್ಲಿ ನೀವು ಇದರ ವಿನ್ಯಾಸದ ಮೊದಲ ಕೃತಿಗಳನ್ನು ನೋಡ್ಬೋದು. ಯಾಕೆಂದರೆ ಅದೊಂದು ಪ್ರಾಯೋಗಿಕವಾಗಿ ಶಿಕ್ಷಣ ಕೊಡುವಂತೆ ಅಲ್ಲಿ ತಮಿಳುನಾಡಿನ ಅನೇಕ ಶಿಲ್ಪಿಗಳು ಕೆಲಸ ಮಾಡಿದ್ದಾರೆ. ಕಾಂಚೀಪುರದಿಂದ ಬಂದಂತಹ ಅನೇಕ ಶಿಲ್ಪಿಗಳು ಸಹಾಯ ಮಾಡಿದ್ದು, ಅಲ್ಲಿ ಅಧ್ಯಯನ ಮಾಡಿದ್ದು ಇವೆಲ್ಲ ನಮಗೆ ಕಂಡು ಬರ್ತದೆ. 2 ಚೌಕಗಳನ್ನು ಒಂದರ ಮೇಲೆ ಇಟ್ಟು ಹಿಂದೆ ಮುಂದೆ ಚಲಿಸಿದ್ರೆ ಅಷ್ಟೊತ್ತಿಗಾಗಲೇ 2 ಚೌಕಗಳನ್ನು ಸ್ಪ್ಲಿಟ್ ಮಾಡ್ತಾ ಬಂದಾವಾಗ ಈ ಕೋನಗಳ ಸೃಷ್ಟಿಯಾಗುವುದನ್ನು ಕಂಡುಕೊಂಡಿದ್ರು. ಇದನ್ನು ವೇಸರ ಶೈಲಿ ಅಂತ ಕರಿತೀವಿ ನಾವು. ಯಾಕೆಂತಂದರೆ ಆ ಚೌಕಕ್ಕೆ ಈ ವೃತ್ತವನ್ನು ಸೇರಿಸಿದವಾಗ 3Dಯಲ್ಲಿ ಕಾಣುವಾಗ ಶಿಖರದ ವಿನ್ಯಾಸಗಳೇ ಬೇರೆ ಆಗೋಗ್ಬಿಡ್ತಾರೆ. ಆ ವಿನ್ಯಾಸಗಳ ವಿವರಗಳು ಹೀಗಿರ್ತದೆ ನೋಡಿ. ನೋಡಿ, ಇದು ಆ ಮೂಲೆ ಹೇಳಿದ್ನಲ್ಲ ನಾನು, ಆ ಕಾರ್ನರ್ ಇದೆಯಲ್ಲ, ಆ ಕಾರ್ನರ್ ಒಂದು ಸುಮ್ಮನೆ ನಿಮ್ಮ ಕಲ್ಪನೆಗೆ ಬರೋದಕ್ಕೆ ಈ ನಮ್ಮ ವೇಸರ ಶೈಲಿಯ ದೇವಾಲಯದ ಒಂದು ಫೋಟೋ ನಿಮಗಿಲ್ಲಿ ಹೆಲ್ಪ್ ಮಾಡ್ತಾ ಇದೆ. ಇದರ ಮಿಕ್ಸಿಂಗ್ ನೋಡಿ. ಈಗ ಬೇಲೂರು ದೇವಸ್ಥಾನ ಕೂಡ ಮುಂಭಾಗದ ಮಂಟಪದಲ್ಲಿ ಚೌಕದ ವಿಸ್ತೃತ ಅಧಿಷ್ಠಾನ ನೋಡ್ತೀರಿ, ಹಿಂಭಾಗದಲ್ಲಿ ಮೂಲೆಯನ್ನು ನೋಡ್ತೀರಿ, ಮಧ್ಯದಲ್ಲಿ ಇರುವಂಥದ್ದು. ಇನ್ನು ಅದರ ಪ್ಲ್ಯಾನ್ಗಳನ್ನು ಹೇಗೆ ಮಾಡಿರ್ತಾರೆ ಅಂತ, ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ, ಪಂಚಕೂಟ. ಇಲ್ಲಿ ಪಂಚಕೂಟದ ತನಕ ನಮಗಿಲ್ಲಿ ನೋಡೋದಕ್ಕೆ ಸಿಗ್ತದೆ. ದ್ವಿಕೂಟ ಅಂತಂದರೆ ಈ ರೀತಿ ಬರುವಂಥದ್ದು. ಪಾಯಿಂಟ್ ಇಲ್ಲ,
ಪಾಯಿಂಟ್ ಇಲ್ವಾ ಇದಕ್ಕೆ? ಇದು ಕೇವಲ ನಾನು ತ್ರಿಕೂಟದ ತನಕ ಇಲ್ಲಿ ಇಟ್ಟಿದ್ದೀನಿ. ಇದೇ ರೀತಿ ತ್ರಿಕೂಟದ ಯಾವ ವಿನ್ಯಾಸ ಇದೆಯೋ ಇದೇ ಗರ್ಭಗೃಹವನ್ನ ಮುಂದೆ ಬೆಳೆಸಿ ಮಾಡುವುದಕ್ಕೆ ಅವಕಾಶಗಳನ್ನು ಇಟ್ಟು ಮಾಡಿದ ವಿನ್ಯಾಸಗಳು ಇವೆಲ್ಲ. ಇದುವರೆಗೂ ಎಷ್ಟೋ ನಮ್ಮ ಕಲ್ಪನೆಗಳು ಪಂಚಕೂಟಕ್ಕಿಂತ ಹೆಚ್ಚಿಂದಿಲ್ಲ ಅನ್ನೋ ಕಾನ್ಸೆಪ್ಟನ್ನು ಅಂದ್ಕೊಂಡಿದ್ರೆ ಅದು ಸುಳ್ಳು ಅನ್ನುವ ವಿನ್ಯಾಸವನ್ನು ಕೂಡ ಈ ಹಿಂದೆನೇ ಮಾಡಿಕೊಟ್ಟಿದ್ದಾರೆ ಅವರು. ಅದಕ್ಕೆ ಇವೆಲ್ಲ ಉದಾಹರಣೆಗಳು ನೋಡಿ. ಇದು ದ್ವಿಕೂಟ ಇದೆಯಲ್ಲ, ಹೀಗೇನೆ ಪಂಚಕೂಟವನ್ನು ತೋರಿಸುವ ಒಂದು ಪರಂಪರೆ ಇತ್ತು ಗೋವಿಂದನಹಳ್ಳಿಯಲ್ಲಿ, ನೀವು ನೋಡಿರ್ತೀರಿ. ಇನ್ನು ಚತುಷ್ಕೂಟದ್ದು ದೊಡ್ಡ ಗದ್ದವಳ್ಳಿಯಲ್ಲಿ ಇದೆ. ಇದರೊಳಗಡೆ ಅದ್ರ ಪ್ಲಾನ್ ಯಾಕೋ ಬರಲಿಲ್ಲ, ಗೊತ್ತಾಗಲಿಲ್ಲ. ದೊಡ್ಡ ಗದ್ದವಳ್ಳಿಯಲ್ಲಿ ಇರುವಂತಹದ್ದಿದೆ. ಹೀಗೇನೆ ತ್ರಿಕೂಟ ಏನಿದೆಯಲ್ಲ, ಈ ತ್ರಿಕೂಟ ಇದನ್ನ ಮತ್ತೆ ಪುನಃ ಈ ಕಡೆಗೆ ಮಧ್ಯದಲ್ಲಿ ಈ ಕಡೆಗೆ ಹಾಕೊಂಡ್ರೆ ಇದು ಒಂದು ನವರಂಗ ಎಲ್ಲ ಗರ್ಭಗೃಹಗಳಿಗೆ ಸೇರಿರಬೇಕು ಅಷ್ಟೆ. ಎಷ್ಟು ವಿನ್ಯಾಸದ ತಂತ್ರಗಾರಿಕೆ ಇದೆ ನೋಡಿ. ಹಾಗೆ ಸಂಯೋಜನೆಯನ್ನು ಮಾಡಿದಂತಹದ್ದು ಇದು. ಇದರ ನಂತರದಲ್ಲಿ ಇದು ನಾನು ಸೀದಾ ಮಧ್ಯದ ಅನೇಕ ಭಾಗಗಳನ್ನು ಸ್ಕಿಪ್ ಮಾಡ್ತಾ ಇದ್ದೇನೆ, ಯಾಕೆಂದ್ರೆ ಮುಖ್ಯವಾದ ವಿಷಯವನ್ನು ಹೇಳ್ಕೊಂಡು ಸಮಯ ಇದ್ದಾವಾಗ ಅದನ್ನು ತೋರಿಸೋ ಪ್ರಯತ್ನ ಮಾಡೋಣ ಅಂತ. ಇದು ಬೇಲೂರು ದೇವಸ್ಥಾನ ಮೊದಲೇ ಹೇಗಿತ್ತು ಅಂತ ನೀವು ನೋಡಿರ್ತೀರಿ. ಇವಾಗ ಕಾಣೋದು ಇಷ್ಟೇನೆ, ಆದ್ರೆ ಮೊದಲೇ ಅದು ಈ ಥರದಲ್ಲಿ ಇತ್ತು ನೋಡಿ. ಇದು 2 ನವರಂಗಗಳು ಸೇರಿದಂತಹದ್ದು. ಆ ದೇವಸ್ಥಾನದ ವಿನ್ಯಾಸ ಹೇಗೆ, ಇದು ಸೋಮನಾಥಪುರದ್ದು, ಇದು ಸೋಮನಾಥಪುರದ ವಿನ್ಯಾಸವೇ, ಅದರ ಮ್ಯಾಪ್ ಇದು. ಇದು ದೊಡ್ಡ ಗದ್ದವಳ್ಳಿ ದೇವಸ್ಥಾನ. ನೀವು ಎಷ್ಟು ಜನ ನೋಡಿದಿರಿ ಗೊತ್ತಿಲ್ಲ, ನೋಡಿರ್ತೀರಿ ಸಾಮಾನ್ಯವಾಗಿ. ನೋಡಿ 4 ಕಡೆಗಳಲ್ಲಿ ಗರ್ಭಗೃಹ ಇದೆ. ಆ ಕಡೆ ಈ ಕಡೆ ಪೂರ್ವ ಪಶ್ಚಿಮದ ಗರ್ಭಗೃಹಗಳನ್ನ ಇನ್ನೂ ಇದಕ್ಕೆ ಬೇಕಾದಷ್ಟು ಆ್ಯಡ್ ಮಾಡಬಹುದು ಅನ್ನೋ ಒಂದು ಸೂಕ್ಷ್ಮ ವಿವರಗಳನ್ನ ಅವ್ರು ನಮಗೆ ಕೊಟ್ಟಿದ್ದನ್ನ ನಾವಿಲ್ಲಿ ನೋಡ್ಬೋದು ಈ ಶಿಲ್ಪದ ಉದಾಹರಣೆ ಮೂಲಕ. ಅದು ಸೈಡಿಂದ ನಮಗೆ ಕಾಣುವಂತಹದ್ದು ಹೀಗೆ. ಇದು ಗೋವಿಂದನಹಳ್ಳಿ ನೋಡಿ, ಅದರ ಪ್ಲಾನ್ ಈ ತರ ಇರ್ತದೆ. ಹೀಗೇನೆ ಈ ಪಕ್ಕದಲ್ಲಿಯೂ 12 ಅಥವಾ ಎಷ್ಟು ಕೂಟಗಳನ್ನು ಬೇಕಾದರೂ ಮಾಡ್ಬೋದು, 15 ಕೂಟಗಳನ್ನು ಮಾಡ್ಬೋದು. ಹೀಗೆ ಅನೇಕ ವಿನ್ಯಾಸಗಳನ್ನು ಮಾಡುವ ಅವಕಾಶವನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದಾದ ನಂತರ ದೊಡ್ಡ ಬೃಹತ್ ದೇವಾಲಯಗಳ ನಿರ್ಮಾಣ ಆಯಿತು ಹೊರತಾಗಿ ಈ ವಿನ್ಯಾಸಗಳಲ್ಲಿ ಹೆಚ್ಚು ವೈಜ್ಞಾನಿಕತೆಯನ್ನು ಕೂಡಿ ಬೆಳೆಸಿದಂಥದ್ದು ನಮಗೆ ಕಂಡು ಬರೋಲ್ಲ. ಅದು ಬಹುಶಃ ಮುಂದಿನ ಪೀಳಿಗೆಗೆ ಅಥವಾ ನಮ್ಮಂಥವ್ರ ಪೀಳಿಗೆಗೆ ಬಿಟ್ಟಿರಬಹುದೇನೋ ಬಹುಶಃ. ಇನ್ನು ಈ ಪ್ಲ್ಯಾನ್ ಮಾಡ್ಕೊಳ್ಳುವಾಗ ನಮ್ಮಲ್ಲಿ ಪೂರ್ವ ಅಂತ 2 ಪೂರ್ವಗಳು ಇರ್ತವೆ. ಎಷ್ಟು ಜನರಿಗೆ ಗೊತ್ತಿದೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಒಂದು ನಿತ್ಯ ಪೂರ್ವ, ಇನ್ನೊಂದು ನಿಜ ಪೂರ್ವ ಅಂತ ಇದೆ. ಆ ನಿತ್ಯ ಪೂರ್ವ ನಿಜ ಪೂರ್ವ ಸಾಮಾನ್ಯವಾಗಿ ಮಾರ್ಚ್ 21ಕ್ಕೆ ಪೂರ್ಣಗೊಳ್ಳುತ್ತೆ ಭಾರತದಲ್ಲಿ. ಆದರೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಿಂದ ಪೂರ್ವವು ಬದಲಾಗ್ತಾ ಹೋಗುತ್ತೆ. ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ ಸೂರ್ಯ ಚಲಿಸುವಾಗ ಆಗುವ ಅತ್ಯಂತ ರೋಮಾಂಚನಕಾರಿಯಾದಂತಹ ಲೈಟ್ ಆ್ಯಂಡ್ ಶೇಡ್ಗಳನ್ನು ಇದೇ ನಮ್ಮ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನೀವು ನೋಡ್ಬೋದು. ಯಾರು ಅದನ್ನು ಗಮನಿಸೇ ಇರೋಲ್ಲ. ಕೇವಲ ಸಂಕ್ರಾಂತಿಯ ದಿವಸ ಸೂರ್ಯಕಿರಣಗಳು ಬೀಳುವಂಥದ್ದು ಒಂದೇ ಅಲ್ಲ, ಅಲ್ಲಿ ಚಕ್ರಗಳಿದೆ, ಡಮರು ಇದೆ, ತ್ರಿಶೂಲ ಇದೆ. ಇವೆಲ್ಲ ಲೈಟ್ ಆ್ಯಂಡ್ ಶೇಡ್ ಮೂಲಕ ಆಟ ಆಡ್ತಾ ಇರುತ್ತೆ. ಸೂರ್ಯನ ಚಲನೆಯ ಮೇರೆಗೆ ಅದು ಎಷ್ಟು ಚೆನ್ನಾಗಿ ಸೌಂದರ್ಯವನ್ನು ಅಲ್ಲಿ ಸೇರಿಸುತ್ತೆ ಪ್ರಾಕೃತಿಕವಾಗಿ ಅನ್ನೋದನ್ನು ನಾವು ಗಮನಿಸಿದ್ದಿರಲ್ಲ. ತುಂಬ ಸೊಗಸಾದ ದೇವಸ್ಥಾನ ಅದು. ಹೇಗೆ ಶೃಂಗೇರಿ ವಿದ್ಯಾಶಂಕರ ದೇವಸ್ಥಾನದ ಬಗ್ಗೆ ಹೇಳ್ತೇವೆ, ಹಾಗೆಯೇ ಇಲ್ಲಿಯೇ ಸುತ್ತಮುತ್ತಲೂ ಇರುವಂಥದ್ದು ಅತ್ಯದ್ಭುತವಾದ ದೇವಾಲಯಗಳು ನಮ್ಮಲ್ಲಿ ಇದೆ. ಇದು ಭೂಮಿಯ ಟಿಲ್ಟಾರ್ ವಿಧಾನ, ಅದೇ ಮೇಲೆ ಕೆಳಗೆ ಎಷ್ಟು ದೂರ ಚಲಿಸುತ್ತೆ ಅನ್ನೋದಕ್ಕೆ ನಿಮಗೆ ಉದಾಹರಣೆಗೆ ಕೊಟ್ಟಿರುತ್ತೆ. 47 ಡಿಗ್ರಿಯಷ್ಟು ಚಲನೆಯನ್ನು ಹೊಂದುತ್ತೆ ಅದು. ಇದಕ್ಕೆ ಶಂಕುಸ್ಥಾಪನೆ ಅಂತ ನಾವು ಒಳ್ಳೆ ದಿವಸವನ್ನು ನೋಡಿ ಶಂಕುಸ್ಥಾಪನೆಯನ್ನು ಮಾಡುವಾಗ ಏನು ಮಾಡ್ತಾರೆ ಅಂತಂದರೆ, ಶಂಕುಸ್ಥಾಪನೆ ಮಹತ್ವ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವ ದಿವಸ ಅಲ್ಲಿ ಶಂಕುಸ್ಥಾಪನೆ ಮಾಡಿರ್ತೀವೋ ಆ ದಿವಸ ಆ ದ್ವಾರದಿಂದ ಮೂಲ ದೇವರಿಗೆ ಸೂರ್ಯ ಸ್ನಾನ ಆಗುತ್ತೆ. ಈಗ ಅಯೋಧ್ಯೆಯಲ್ಲಿ ಕೂಡ ಈ ಯೋಚನೆಯನ್ನು ಇಟ್ಕೊಂಡು ಮಾಡಿರೋದು.
ಅಲ್ಲಿ ಸ್ವಲ್ಪ ಬೇರೆ ವಿಧಾನವನ್ನು ಅಳವಡಿಸ್ಕೊಳ್ಬೇಕಾಗಿ ಬಂತು ಅವರಿಗೆ. ಸ್ವಲ್ಪ ಚೇಂಜಸ್ ಆಗಿದೆ. ಆದರೂ ಯಾಕೆಂದರೆ ಸೌರಮಾನ ಬೇರೆ, ಚಾಂದ್ರಮಾನ ಪದ್ಧತಿ ಬೇರೆ. ನಮ್ಮಲ್ಲಿ ರಾಮನವಮಿ ಬರೋದು ಚಾಂದ್ರಮಾನ ಪದ್ಧತಿಯ ಮೇರೆಗೆ, ಸೂರ್ಯನ ಚಲನೆ ಇರೋದು ಸೌರಮಾನ ಪದ್ಧತಿಯಲ್ಲಿ. ಸಂಕ್ರಾಂತಿ ಮಾತ್ರ ಸೌರಕ್ಕೆ ಚಾಂದ್ರಕ್ಕೆ ಹೊಂದ್ಕೊಂಡಿರೋದಾದ್ರಿಂದ ಸಂಕ್ರಾಂತಿ ದಿವಸ ನಾವು ವಿಶೇಷವಾಗಿ ಇದನ್ನು ಗಮನಿಸ್ತೇವೆ. ಬೇರೆ ಹಬ್ಬ ಹರಿದಿನಗಳಲ್ಲಿ ನಾವು ಇವತ್ತಿನ ಯಾವ ರಾಮನವಮಿ ಇದೆಯೋ ಅವತ್ತು ನಾವು ಶಂಕುಸ್ಥಾಪನೆ ಮಾಡಿದ್ರೆ ಅದೇ ವರ್ಷಕ್ಕೆ ಸೂರ್ಯ ಸ್ನಾನ ಆಗತ್ತೆ ಅನ್ನೋವಂಥದ್ದು ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ನಾನು ಈ ಹಿಂದೆ ಹೇಳಿದಾಗನೇ ಕೇವಲ ಅದು ಬಂದು ಚಾಂದ್ರಮಾನ ಪದ್ಧತಿಯಲ್ಲಿ ಬರುವಂಥ ಹಬ್ಬ ಹರಿದಿನಗಳಾದ್ದರಿಂದ ಇಲ್ಲಿ ನಾವು ಆ ಸೂರ್ಯನ ಕಿರಣವನ್ನು ನೋಡಿ ದೇವಾಲಯವನ್ನು ಕಟ್ಟೋದಕ್ಕೆ ಮೊಟ್ಟ ಮೊದಲು ಶಂಕುಸ್ಥಾಪನೆಯನ್ನು ಏನು ಮಾಡ್ತೀವಿ, ಆ ಶಂಕುಸ್ಥಾಪನೆ ಮಾಡೋ ಪದ್ಧತಿ ಪರಂಪರೆ ಇವಾಗ ಈ ಥರದ್ದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಯಾರೂ ಮಾಡ್ತಾ ಇಲ್ಲ, ಇವೆಲ್ಲ ಕಂಪಾಸ್ ತಗೊಂಡು ಮಾಡ್ತಾರೆ. ಆದರೆ ಇದರ ಉದ್ದೇಶ ಏನು ಅನ್ನೋದು ಪ್ರಾಕ್ಟಿಕಲಿ ನೀವು ನೋಡ್ಬೋದು. ಯಾಕೆಂದರೆ ಆವತ್ತಿನ ಕಂಪಾಸ್ ಸೂರ್ಯ ರೆಡಿ ಮಾಡಿಡ್ತಾನೆ ನಮಗೆ ದೇವಾಲಯ ಕಟ್ಟುವಾಗ. ಆದ್ದರಿಂದ ಅದು ಬಹಳ ಮುಖ್ಯವಾದದ್ದು. ಇನ್ನು ಕೆಲವರು ಶಂಕುಸ್ಥಾಪನೆ ಮಾಡುವಾಗ ಇದನ್ನು ಮಧ್ಯದಲ್ಲಿ ಇಟ್ಟು ಇದರ ಶೇಡೋ ನೆರಳಿದೆಯಲ್ಲ, ಇಲ್ಲಿ ಕೆಳಗಡೆ ತೋರಿಸಿದ್ನಲ್ಲ, ಈ ನೆರಳನ್ನು ಯಾರು ಇದು ಮಾಡೋದಕ್ಕೆ ಹೋಗೋದಿಲ್ಲ. ಜೊತೆಗೆ ಶಂಕುಸ್ಥಾಪನೆ ದಿವಸ ಈ ರೀತಿಯಾದಂಥ ಶಂಕುವನ್ನು ಪೂಜೆ ಮಾಡಿಬಿಟ್ಟು ಅಡ್ಡ ಮಲಗಿಸಿ ಹುಗಿದು ಬಿಡ್ತಾರೆ. ಎಂಥ ದುರಂತ ನೋಡಿ. ಅದು ಆ್ಯಕ್ಚುಲಿ ಪಾಯಿಂಟನ್ನು ಗುರುತಿಸಿ ನೇರ ಬ್ರಹ್ಮಸೂತ್ರ ಹಾಕೋದಕ್ಕೋಸ್ಕರ ಮಾಡಿದಂಥದ್ದು. ಆ ಕಲ್ಪನೆನೇ ಇಲ್ಲ ಜನಕ್ಕೆ. ಏನಾಗೋಗ್ಬಿಟ್ಟಿದೆ ಅಂತಂದರೆ ಇದೆಲ್ಲ ಆಚರಣೆಯಲ್ಲಿ ಇದ್ದರೆ ಚಂದ. ಇದು ರಾಜಾಶ್ರಯ ಮುಗಿದು ಹೋದ್ಮೇಲೆ ದೇವಾಲಯವನ್ನು ಕಟ್ಟುವಂಥವ್ರು ಈಗ ತಮಿಳುನಾಡಿನಲ್ಲಿ ಸ್ವಲ್ಪ ಸ್ವತಂತ್ರ ಹೆಚ್ಚು ಕಡಿಮೆ ಒಂದು 70-75 ವರ್ಷಗಳ ಇಂದನೂ ಒಳ್ಳೆ ಶಾಲೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ತಮಿಳುನಾಡಿನವರು ಪ್ರಪಂಚದಾದ್ಯಂತ ದೇವಸ್ಥಾನವನ್ನು ಕಟ್ತಾರೆ. ಆದರೆ ಮುಖ್ಯವಾಗಿ ಅದರ ಮುಖ್ಯ ಉದ್ದೇಶ ಆ ಬಿಂದುವನ್ನು ಗುರುತಿಸುವ ವಿಧಾನ ಇವತ್ತಿಗೆ ಕಳೆದು ಹೋಗ್ಬಿಟ್ಟಿದೆ. ಇನ್ನು ಇದನ್ನು ಹೇಗೆ 360 ಡಿಗ್ರಿಗೆ ನಾವು ಹೇಗೆ ಭಾಗ ಮಾಡ್ಕೊಳ್ತೇವೆ ಅಂತಂದರೆ, ಚಂದ್ರನ ಚಲನೆಯ ಮೇಲೆ ಮತ್ತು ಸೂರ್ಯನ ಚಲನೆಯ ಮೇಲೆ ಈ ವಿನ್ಯಾಸಗಳು ತಾನಾಗಿ ಸೃಷ್ಟಿಯಾಗ್ತಾ ಹೋಗ್ತಾ ಇರುತ್ತೆ. ಚಂದ್ರ ಒಂದು ಸುತ್ತು ಹೊಡೆಯೋದಕ್ಕೆ ಒಂದು ಮಾಸ ಅಂತ ಕರಿತೀವಿ. 2 ಪಕ್ಷಗಳಿಂದ ಕೂಡಿರುವಂತಹದ್ದು. ಇದು 360 ಡಿಗ್ರಿಯನ್ನು 30 ಡೇಸಲ್ಲಿ ಚಂದ್ರ ಕವರ್ ಮಾಡ್ತಾನೆ. ನೀವೆಲ್ಲರೂ ನೋಡಿರ್ತೀರಿ. ಆದರೆ ವಾಸ್ತವದಲ್ಲಿ 27 ದಿನದಲ್ಲಿ ಚಂದ್ರ ತಾನು ಹೊರಟ ಜಾಗದಿಂದ ಆ ಜಾಗಕ್ಕೆ ಬಂದಿರ್ತಾನೆ. ಆದರೆ 3 ದಿವಸದ ಗ್ಯಾಪು ಭೂಮಿಯ ಚಲನೆಗೆ ಮತ್ತೆ ವಾಪಸ್ ನಮಗೆ ಕಾಣಿಸ್ಕೊಳ್ಳೋದಕ್ಕೆ ಬರಬೇಕಾದ್ರೆ 30 ಡೇಸ್ ಕೌಂಟ್ ಆಗುತ್ತೆ. ಹಾಗಾಗಿ ಕೆಲವು ಮುಹೂರ್ತಗಳಲ್ಲಿ ಉಪ್ರಿ ಅಂತ ಕರೀತಾರೆ. ಕೆಲವು ಇವತ್ತಿನ ನಕ್ಷತ್ರ ಹೆಚ್ಚಿದೆ, ಇವತ್ತಿನ ನಕ್ಷತ್ರ ಕಡಿಮೆ ಇದೆ, ಕೆಲವು ಒಂದು ನಕ್ಷತ್ರದ ಮೇಲೆ ಇನ್ನೊಂದು ನಕ್ಷತ್ರ ಬಂದಿದೆ, ಹೀಗೆಲ್ಲ ನಾವು ಕೌಂಟ್ ಮಾಡ್ತೀವಲ್ಲ. ಇದು ಆ ಸೈನ್ಸು, 5000 ವರ್ಷಗಳ ಹಿಂದಿನ ಸೈನ್ಸ್. ಇವತ್ತಿಗೂ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋ ದಾರಿಯಲ್ಲಿದ್ದೀವಿ. 12 ಭಾಗಗಳನ್ನಾಗಿ ಮಾಡಿದೆ 360 ಡಿಗ್ರಿಯನ್ನು. ಆ 30 ಡಿಗ್ರಿಗೆ ಈ ರಾಶಿಗಳನ್ನು ಗುರುತಿಸ್ಕೊಂಡು ನಾವು ಆಚರಣೆಯಲ್ಲಿ ಈ ರಾಶಿಯ ಮೂಲಕ ವಿವಿಧತೆಯನ್ನು ಕಂಡುಕೊಳ್ತೇವೆ ನಾವು. ಇದನ್ನು ಹ್ಯೂಮನ್ ಆ್ಯನಾಟಮಿನಲ್ಲಿಯೂ ಮೂರ್ತಿ ಶಿಲ್ಪಶಾಸ್ತ್ರದಲ್ಲಿ ಇದೆ. ಇದು 360 ಡಿಗ್ರಿಯನ್ನು ನಾವು ಮೂರ್ತಿ ಶಿಲ್ಪದಲ್ಲಿ ನೋಡ್ತೇವೆ ನೋಡಿ. ಸಂಕಲ್ಪ ಮಾಡುವಾಗ ಕೂಡ ನಾವು ಯಾವ ಕಾಲ ದೇಶವನ್ನು ಗುರುತಿಸ್ಕೊಂಡು ಜೊತೆಗೆ ನಮ್ಮ ಗೋತ್ರದ ಮೂಲಕ ಆ ಸ್ಥಳ ಹೇಳಿಕೊಂಡು ನಮ್ಮ ಹೆಸರು ನಮ್ಮ ನಕ್ಷತ್ರ ಅದರ ಮೂಲಕ ಪೂಜೆ ಮಾಡುವಾಗ ಯಾರೇ 27 ನಕ್ಷತ್ರ ಬಿಟ್ಟು ಬೇರೆ ನಕ್ಷತ್ರದಲ್ಲಿ ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇದಿಷ್ಟರ ಒಳಗಡೆಗೆ ಅವರು ಇದ್ದೇ ಇದ್ದಿರ್ತಾರೆ. ಇಲ್ಲಿ 9 ಗ್ರಹಗಳು, 2 ಕಾಲ್ಪನಿಕ ಗ್ರಹಗಳಿದ್ದರೆ ಉಳಿದ 7 ಗ್ರಹಗಳ ಸೇರಿಸಿ 9 ಗ್ರಹಗಳಿಗೆ 9 ಸ್ವರೂಪಗಳನ್ನು ಕೊಟ್ಟಿದ್ದಾರೆ, 9 ಗುಣಗಳನ್ನು ಕೊಟ್ಟಿದ್ದಾರೆ, ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ. ಆ 9 ಗ್ರಹಗಳಲ್ಲಿ ಈ 27 ನಕ್ಷತ್ರಗಳು ಸೇರಿ ಬಂದಿದೆ. ಯಾಕೆಂತಂದರೆ 12 ರಾಶಿಗಳ ಒಳಗಡೆ ಕೂಡ ಇದಿರುವಂಥದ್ದು. ಕರ್ಕಾಟಕ ಚಂದ್ರನ ಸ್ವಕ್ಷೇತ್ರ ಆದರೆ ಸಿಂಹ ಸೂರ್ಯನ ಸ್ವಕ್ಷೇತ್ರ, ಕುಜನಿಗೆ ಮೇಷ ಮತ್ತು
ವೃಶ್ಚಿಕ 2 ಸ್ವಕ್ಷೇತ್ರಗಳು, ಶುಕ್ರನಿಗೆ ವೃಷಭ ಮತ್ತು ತುಲಾರಾಶಿ ಸ್ವಕ್ಷೇತ್ರಗಳು, ಗುರುವಿಗೆ ಮೀನ ಮತ್ತು ಧನು ಸ್ವಕ್ಷೇತ್ರ, ಶನಿಗೆ ಮಕರ ಕುಂಭ ಸ್ವಕ್ಷೇತ್ರ. ಹೀಗೆ ಸ್ವಕ್ಷೇತ್ರಗಳನ್ನು ಹಂಚಲಾಗಿದೆ. ನೋಡಿ, ಈಗ ಇದರೊಳಗಡೆಗೆ ಹೇಗೆ ಅದರ ಡಿವೈಡ್ ಮಾಡ್ಕೋತಾರೆ ಅಂತಂದರೆ 9, 12 ರಾಶಿಗಳಿದೆಯಲ್ಲ, 12 9 108 ಅಂತ. ಒಂದು ಎರಡನೇದು 27 ನಕ್ಷತ್ರ ಇದೆ. ಒಂದು ನಕ್ಷತ್ರಕ್ಕೆ 4 ಪಾದ, ಅಶ್ವಿನಿ ನಕ್ಷತ್ರ ಪ್ರಥಮ ಪಾದೆ, ದ್ವಿತೀಯ ಪಾದ, ಹೀಗೆ ನೀವು ಸಂಕಲ್ಪ ಮಾಡುವಾಗ ಕೇಳಿರ್ತಿರಲ್ಲ. 27 ಇಂಟು 4 ಪಾದ ಅಂದರೆ 108 ಪಾದಗಳಾಗತ್ತೆ. ಆ 108 ಪಾದದ ಮೂಲಕನೇ ಶಿಲ್ಪವನ್ನು ರಚಿಸಬೇಕು ಅನ್ನುವಂಥದ್ದು ಒಂದು ವಿಧಿವಿಧಾನಗಳನ್ನು ನಮ್ಮ ಹಿಂದಿನ ಪೂರ್ವಜರು ಕೊಟ್ಟಿದ್ದಾರೆ. ತನ್ಮೂಲಕ ನಾವೀಗ ಅಷ್ಟೋತ್ತರ ಶತನಾಮಾವಳಿ ಪೂಜೆಗಳನ್ನು ಮಾಡ್ತೀವಲ್ಲ, ಕೇವಲ ಆ ವಿಗ್ರಹಕ್ಕೆ ಅರ್ಚನೆ ಮಾಡುವ ವಿಧಾನ ಒಂದೇ ಅಲ್ಲದೆ ಇಡೀ ಯೂನಿವರ್ಸಲ್ ಇದೆಯಲ್ಲ, ಸೋಲಾರ್ ಸಿಸ್ಟಮಿಗೆ ನಾವು ನಮಸ್ಕಾರ ಮಾಡಿರ್ತೀವಿ. ಇಡೀ ಸೋಲಾರ್ ಸಿಸ್ಟಮನ್ನು ನಾವು ಗೌರವಿಸಿರ್ತೀವಿ, ಪೂಜಿಸಿರ್ತೀವಿ. ಇದು ಕೇವಲ ಶಿಲ್ಪದಲ್ಲಿ ಒಂದೇ ಅಲ್ಲ, ವಾಸ್ತುವಿನಲ್ಲಿಯೂ ಇದೆ, ಆಲಯದಲ್ಲಿಯೂ ಬರ್ತದೆ ಇದೆಲ್ಲ. ಇದರ ಬಗ್ಗೆ ಹೆಚ್ಚಿನ ತುಂಬ ವಿವರಗಳು ತಿಳಿಯುವಂತಹದ್ದಿದೆ, ಮಾಡುವಂತಹದ್ದಿದೆ. ಸಂದರ್ಭ ಬಂದಾಗ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿವರಗಳನ್ನು ನೋಡ್ಕೊಳ್ಬೇಕಾಗ್ತದೆ. ಸಮಯ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನು ಒನ್ ಇನ್ ಆಲ್ ಇನ್ ಒನ್ ಅಂತೀವಲ್ಲ ನೋಡಿ, ಈಗ ನಮ್ಮಲ್ಲಿ ದೇಹ ಪೂರ್ಣ ಆಗಬೇಕಾದ್ರೆ ಪ್ರತಿಯೊಂದು ಅಂಗಾಂಗಗಳು ಹೇಗೆ ಇರಬೇಕೋ ಹಾಗೇನೆ ಒಂದು ಆಲಯಕ್ಕೆ ಎಲ್ಲ ಅಂಗಾಂಗಗಳು ಇರಬೇಕು. ನೋಡಿ, ಈಗ ಇಲ್ಲಿ ಕೆಳಗಡೆಗೆ ಷಡಾಧಾರ ಪ್ರತಿಷ್ಠಾಪನೆಯನ್ನು ಹೇಗೆ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗೋದಕ್ಕೋಸ್ಕರ ಕೆಳಗಡೆಗೆ ಕೂರ್ಮಪೀಠ, ಆಧಾರ ಶಿಲೆ ಮೇಲೆ ಕೂರ್ಮಪೀಠ, ಪದ್ಮಪೀಠ, ಆನಂತರ ಪೂರ್ಣಕುಂಭ, ಆನಂತರ ಒಂದು ಕೊಳವೆ ಬರ್ತದೆ, ತಾಮ್ರದ ಕೊಳವೆ, ಕೊನೆಗೆ ಸ್ತ್ರೀ ಶಿಲೆ ಮೇಲೆ ಪುರುಷ ಶಿಲೆಯನ್ನು ಇಡುವಂಥ ಸಂಪ್ರದಾಯ. ಇದು ಕೆಳಗಡೆಗೆ 6, ಗರ್ಭಗೃಹ ಒಂದು 7 ಆಯಿತು. ಮೇಲ್ಗಡೆಗೆ 7 ಸ್ತರಗಳು, ಅಂದರೆ ಕೆಳಗಡೆಗೆ ಪಾತಾಳಾದಿ ಅಂದರೆ 14 ಲೋಕಗಳ ಕಲ್ಪನೆ ಹೇಗಿದೆ ನೋಡಿ. ಚತುರ್ದಶ ಭುವನ ಅಂತ ಏನು ಕರಿತೀವಲ್ಲ, ಆ ಕಾನ್ಸೆಪ್ಟನ್ನು ಎಷ್ಟು ಚೆನ್ನಾಗಿ ಇದು ಮ್ಯಾಚ್ ಮಾಡ್ಕೊಳ್ತದೆ ಅನ್ನೋದು ನಿಮಗಿಲ್ಲಿ ಗೊತ್ತಾಗುತ್ತೆ. ಹಾಗೆ ಅಂತ ಇಂಡಿವಿಜುವಲ್ ಒಂದೊಂದು ಭಾಗವನ್ನು ತಗೊಂಡ್ರೆ ಇಂಡಿವಿಜುವಲ್ ಒಂದೊಂದು ಭಾಗದಲ್ಲಿಯೂ ಪೂರ್ಣತ್ವ ಬಂದಿದ್ದಿರುತ್ತೆ. ಅದೇ ಇಲ್ಲಿರುವಂಥದ್ದು. ನೋಡಿ, ಇವಾಗ ಕೆಳಗಡೆ ಆಧಾರ ಶಿಲೆಯಿಂದ ಗರ್ಭಗುಡಿಯ ಮೂಲ ವಿಗ್ರಹದವರೆಗಿನ ವಾಸ್ತುಪುರುಷನನ್ನು ಕಲ್ಪನೆ ಮಾಡಿಕೊಂಡ್ರೆ ಅದು ಪ್ರತಿಯೊಂದು ಅಂಗಾಂಗಗಳನ್ನು ನಾವೆಲ್ಲ ನೋಡ್ತೀವಿ. ಇನ್ನು ಇಡೀ ದೇವಸ್ಥಾನವನ್ನು ತಗೊಂಡ್ರೆ ನೋಡಿ, ಇದು ಇಡೀ ದೇವಸ್ಥಾನಕ್ಕೆ ವಾಸ್ತುಪುರುಷ ಆದರೆ ಕಲಶಕ್ಕೆ ಕೂಡ ಒಂದು ವಾಸ್ತುಪುರುಷ, ಅದರೊಳಗಡೆಗೂ ಪೂರ್ಣತ್ವ ಇದ್ದಿರುತ್ತೆ. ಅಂದರೆ ಹೇಗೆ ದೇಹದ ಅಣು ಕಣಗಳಿಂದ ಇಡೀ ಸಂಪೂರ್ಣ ದೇಹ ಸೃಷ್ಟಿಯಾಗಿದೆಯೋ ಹಾಗೇನೆ ವಾಸ್ತುಪುರುಷನ ಅಸ್ತಿತ್ವ ಈ ಎಲ್ಲದರಲ್ಲೂ ತುಂಬಿಕೊಂಡಿದೆ ಅನ್ನುವಂತಹದ್ದೇ ಈ ಹಿಂದಿನವರು ನಮಗೆ ತೋರಿಸ್ಕೊಟ್ಟು ಹೋದಂಥದ್ದು. ಇನ್ನು ಶಿಲ್ಪಗಳ ರಚನೆ ಮಾಡುವಾಗ ನಾವು ಯಾವ್ಯಾವ ರೀತಿಯಲ್ಲಿ ಶಿಲ್ಪ ರಚನೆ ಮಾಡ್ತೀವಿ ಅಂತ, ಇವೆಲ್ಲ ಕೆಲವು ತಾಳಮಾನಗಳು ಅಂತ ಬರ್ತದೆ. ಅಲ್ಲಿ ಫೋಲ್ಡಿಂಗ್ ವಿಧಾನದಿಂದ ನೀವೇ 1 ಗಂಟೆನಲ್ಲಿ ಇದನ್ನು ಕಲ್ತ್ಬಿಡ್ಬೋದು. ಇದರೊಳಗಡೆ ಒಂದು ಫೋಲ್ಡಿಂಗ್ ಟೆಕ್ನಿಕ್ ಇರುತ್ತೆ. ಆ ಫೋಲ್ಡಿಂಗ್ ಟೆಕ್ನಿಕ್ಕನ್ನು ನೋಡಿಕೊಂಡ್ರೆ ನೀವು ನಿಮ್ಮ ಮನೆಯಲ್ಲಿರುವ ಶಿಲ್ಪ ಪ್ರಮಾಣಬದ್ಧವಾಗಿದೆಯೇ ಇಲ್ಲವೇ ಅನ್ನೋದನ್ನು ನೀವೇ ಜಡ್ಜ್ ಮಾಡ್ಕೊಂಡ್ಬಿಡ್ಬೋದು. ಯಾಕೆಂದರೆ ಆ ಸೂತ್ರವನ್ನು ಅವರು ನಮಗೆ ಕೊಟ್ಟಿದ್ದಾರೆ, ಹಿಂದಿನವ್ರು ಕೊಟ್ಟಿದ್ದಾರೆ. 11ನೇ ಶತಮಾನದಲ್ಲಿ ಕೊಟ್ಟ ಸೂತ್ರ ಇವತ್ತಿಗೂ ಶಿಲ್ಪಿಗಳನ್ನು ಬಿಟ್ಟರೆ ಬೇರೆ ಯಾವ ಆಚರಣೆಯಲ್ಲಿ ಇಲ್ಲ. ಇದು ನಿಮ್ಮ ಮನೆಯಲ್ಲಿರುವ ಶಿಲ್ಪ ಎಷ್ಟು ಪ್ರಸಿದ್ಧಿಯಾಗಿದೆ ಅನ್ನುವಂಥದ್ದನ್ನು ತೋರಿಸ್ಕೊಡುವಂಥ ಸೂತ್ರಗಳು. ತಾಳೆ ಒಡೆಯುವುದು ಅಂತ ಕರೀತಾರೆ ಇದನ್ನು. ಸಂದರ್ಭ ಬಂದರೆ ಟೈಮ್ ಇದ್ದವಾಗ ಅದನ್ನ ಯಾರಿಗಾದರೂ ತೋರಿಸ್ಕೊಡ್ತೇನೆ. ಆಸಕ್ತರು ನನ್ನನ್ನು ಸಂಪರ್ಕಿಸ್ಬೋದು. ಆ ತಂತ್ರಗಾರಿಕೆಯಲ್ಲಿ ನಾವು ಮೊದಲೇ ತಾಳೆಗರಿಯನ್ನು ಉಪಯೋಗಿಸ್ತಾ ಇದ್ರು. ನಾವು ಇವಾಗ ಏನು ಮಾಡ್ತೀವಿ ಅಂತಂದರೆ ತೆಂಗಿನ ಗರಿಯನ್ನು ಬಳಸ್ತೀವಿ, ಇಲ್ಲ ಪೇಪರ್ಗಳನ್ನು ಬಳಸ್ಕೊಳ್ಬಹುದು. ಈ ಮೂಲಕ ಮಾಡುವ ವಿಧಾನದೊಂದು. ಇನ್ನು ಅದರ ಒಟ್ಟು ಅಳತೆ, ಅದರ ಅಂಗಾಂಗದ ಲಕ್ಷಣ ಹೇಗೆ ಇರ್ತದೆ ಬರ್ತದೆ ಅನ್ನೋದು ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಸಹಜವಾಗಿ ಒಂದು ಔಟ್ಲೈನ್ ತೋರಿಸಿದ್ದೀನಿ. ಇದೇ ರೀತಿಯಲ್ಲಿ ನಿರ್ಮಾಣ ಮಾಡಿದ 1984ನೇ ಇಸ್ವಿಯಲ್ಲಿ ಒಂದು ಪುಸ್ತಕ ಪ್ರಕಟ ಆಗಿತ್ತು, ಹೊಯ್ಸಳ ಸ್ಕಲ್ಪ್ಟರ್ಸ್ ಅಂತ. ಬಹುಶಃ ನೀವು ಎಷ್ಟು ಜನ ನೋಡಿದಿರಿ ಇಲ್ಲ ಗೊತ್ತಿಲ್ಲ ನನಗೆ. ಸುಮಾರು ಒಂದು 200 ಜನ ಶಿಲ್ಪಿಗಳ ಹೆಸರು
ಅದರೊಳಗಡೆ ದಾಖಲಾಗಿದೆ. ಆ ಪುಸ್ತಕದಲ್ಲಿ ಈ ತಾಳಮಾನದ ಪ್ರಕಾರ ಬಳಸಿದಂತಹ ಶಿಲ್ಪಗಳನ್ನು ಕೂಡ ಕೊಟ್ಟು ದಾಖಲು ಮಾಡಿದಂಥದ್ದು. ಆ ಪುಸ್ತಕದ ಕೆಲವು ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬೇಲೂರು ಚೆನ್ನಕೇಶವಂದು ಉತ್ತಮ ದಶತಾಳ 124 ಅಂಗುಲ ಪ್ರಮಾಣದಲ್ಲಿ ಮಾಡಿದಂತಹದ್ದು. ಅದರ ಹಿಂದಿನ ಸೈನ್ಸ್ ಏನಂತಂದರೆ ನೋಡಿ, ಈಗ ನಮ್ಮಲ್ಲಿ ಬಾಲಕರನ್ನು ಮಾಡುವಾಗ ಪಂಚತಾಳದಲ್ಲಿ ಮಾಡುವಂಥ ಒಂದು ಪರಂಪರೆ ಇದೆ. ದೊಡ್ಡವರನ್ನು ಮಾಡುವಾಗ, ಲೀಲಾಮೂರ್ತಿಗಳನ್ನು ಮಾಡುವಾಗ ದಶತಾಳದಲ್ಲಿ ಮಾಡಬೇಕು ಅಂತ. ಇದರ ಕಾನ್ಸೆಪ್ಟ್ ಹೇಗಿದೆ ಅಂದರೆ, ನೀವು ಇದನ್ನು ಗಮನಿಸಿ ನೋಡಿ, ಅತ್ಯುತ್ತಮವಾದ ದಶತಾಳದ ವಿಗ್ರಹ ಇಷ್ಟೇ ಚಿಕ್ಕದಾಗಿದ್ರೂ ನೀವು ಕೈಯಲ್ಲಿ ಇಟ್ಕೊಂಡು ಅದನ್ನು ನೋಡ್ತಾ 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 ಇದ್ರೆ ಬ್ಯಾಕ್ಗ್ರೌಂಡ್ ಬ್ಲರ್ ಆಗತ್ತೆ, ನೀವು ಅದನ್ನು ನೋಡ್ತಾ ಹಾಗೇನೆ ನನ್ನ ಥೆರಪಿಯ ರಿಸರ್ಚ್ನಲ್ಲಿ ಅದನ್ನೆಲ್ಲ ಬರಿತಾ ಇದ್ದೀನಿ, ಕೆಲವು ದಾಖಲೆ ಮಾಡಿದ್ದೀನಿ. ಅದು ಹಾಗೆ ನೋಡ್ತಾ ನೋಡ್ತಾ ಇದ್ರೆ ಇಷ್ಟು ಸಣ್ಣ ವಿಗ್ರಹ ನೀವು ಬಹಳ ದೊಡ್ಡ ವಿಗ್ರಹದ ಮಧ್ಯದಲ್ಲಿ ನಿಂತಂತೆ ನಿಮ್ಮನ್ನು ಕಲ್ಪನೆಗೊಳಿಸ್ತದೆ. ಇದು ತಾಳಮಾನದ ವಿಶೇಷತೆ. ಅದೇ ದೊಡ್ಡದಾದ ಪಂಚತಾಳದ ವಿಗ್ರಹವನ್ನು ನೀವು ನೋಡ್ತಾ ಇದ್ರೆ ನಿಮಗೆ ಅಷ್ಟು ದೊಡ್ಡ ಶಿಲ್ಪ ತುಂಬ ಚಿಕ್ಕದೇನೋ ಅಂತ ಕಾಣುವಂತೆ ಮಾಡುವಂತಹ ಒಂದು ತಂತ್ರಗಾರಿಕೆ 11ನೇ ಶತಮಾನದ್ದು. ನಗ್ನ ಚಿತ್ರಲಕ್ಷಣಂ ಅಂತ ನೀವು ಕೇಳಿರ್ಬೋದು. ಮಾನಸೋಲ್ಲಾಸ ಬರೋದಕ್ಕಿಂತ ಅತ್ಯಂತ ಪೂರ್ವದದ್ದು ಮಾನಸೋಲ್ಲಾಸ, ಅಥವಾ ಈ ಕಾಶ್ಯಪ ಶಿಲ್ಪಶಾಸ್ತ್ರ ಇವೆಲ್ಲ ಭಾಳ ಲೇಟ್ರು. ಸರಸ್ವತಿಯ ಶಿಲ್ಪಶಾಸ್ತ್ರಂ ಇವೆಲ್ಲ ತುಂಬ ಲೇಟ್ರ್ ವರ್ಷನ್ಗಳು. ಹಾಗೆ ಅಂತ ಹಿಂದಿನ ವಿಷ್ಣು ಧರ್ಮೋತ್ತರ ಪುರಾಣ ಆಗಲಿ ಅಥವಾ ತಂತ್ರಸಾರ ಸಂಗ್ರಹದಲ್ಲಿ ಎಲ್ಲ ಒಂದು ಇದು ಯಾವುದು ನಮ್ಮ ಕೌಟಿಲ್ಯನ ಅರ್ಥಶಾಸ್ತ್ರದಂತೆ ಒಂದೇ ಗ್ರಂಥ ಇರಲಿಲ್ಲ. ಆವಾಗ ಒಂದು ಗ್ರಂಥದಲ್ಲಿ ಕೆಲವು ಭಾಗಗಳಲ್ಲಿ ಅದರ ವಿವರಣೆಯನ್ನು ಕೊಡ್ತಾ ಇದ್ರು. ಈ ರೀತಿಯಾಗಿ ಕೆಲವು ವಿವರಗಳನ್ನು ನೋಡ್ಬೋದು. ಇನ್ನು ಪರ್ಮಿಟೇಷನ್ ಕಾಂಬಿನೇಷನ್ ಅಂತೇನೆ ಹೇಳ್ತೀವಲ್ಲ, ಈ ವಿನ್ಯಾಸದಲ್ಲೂ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಇದೆ. ಎಷ್ಟು ಪರ್ಮಿಟೇಷನ್ ಕಾಂಬಿನೇಷನ್ಸ್ ಇಲ್ಲದೆ ಏನೂ ಇಲ್ಲವೇ ಇಲ್ಲ. ನಾನು ಯಾಕೆ ಹೇಳ್ತೀನಿ ಅಂತಂದರೆ ನೋಡಿ, ನಾನು ಪ್ರಾರಂಭದಲ್ಲಿ ಶಿವಲಿಂಗದ ಕಲ್ಪನೆಯನ್ನು ಕೊಟ್ಟೆ, ಬಿಂದುವಿನ ಕಲ್ಪನೆಯನ್ನು ಕೊಟ್ಟೆ, ರೇಖೆಯ ಕಲ್ಪನೆಯನ್ನು ಕೊಟ್ಟೆ, ದೇವಸ್ಥಾನದ ಕಲ್ಪನೆಯನ್ನು ಕೊಟ್ಟೆ. ಇದು ಎಲ್ಲವೂ ಪರ್ಮಿಟೇಷನ್ ಕಾಂಬಿನೇಷನ್ನಿಂದನೇ ಎಲ್ಲ ವ್ಯತ್ಯಾಸಗಳನ್ನು ನೀವು ನೋಡ್ತಾ ಇರ್ತೀರಿ. ಈಗಿಲ್ಲಿ ಒಂದು ಸಮಸ್ಥಾನಕದಲ್ಲಿ ಇರುವಂತಹದ್ದು ಸಮಭಂಗ, ದ್ವಿಭಂಗ, ತ್ರಿಭಂಗ, ಅತಿಭಂಗ ಮತ್ತು ಅತ್ಯಾತಿಭಂಗ ಅಂತ ನಾವು ಕರಿತೀವಿ. ಇಲ್ಲಿ ಬ್ರಹ್ಮಸೂತ್ರ ದೇಹಸೂತ್ರ ಎರಡೂ ಒಂದೇ ಆಗಿರುವಂತಹದ್ದು ಸಮಪಾದ ಸ್ಥಾನಕ ನಾವು ಕರೆಯುವಂಥದ್ದು. ಇನ್ನು ಬ್ರಹ್ಮಸೂತ್ರದ ಒಂದು ಕಡೆಗೆ ದೇಹಸೂತ್ರ, ಇದು ದೇಹಸೂತ್ರ ಬಾಗಿದೆ. ಬ್ರಹ್ಮಸೂತ್ರದ ಒಂದು ಭಾಗದಲ್ಲಿ ದೇಹಸೂತ್ರ ಬಾಗಿದ್ರೆ ಅದನ್ನು ದ್ವಿಭಂಗಿ ಅಂತ ಕರಿತೀವಿ. ಬ್ರಹ್ಮಸೂತ್ರವನ್ನು 3 ಭಾಗದಲ್ಲಿ ಛೇದಿಸಿದ್ರೆ ಅದನ್ನು ತ್ರಿಭಂಗಿ ಅಂತ ಕರಿತೀವಿ. ಇಲ್ಲಿ ಬರುವಂಥದ್ದು ಇಲ್ಲೊಂದು ಭಾಗದಲ್ಲಿ ಛೇದಿಸಿದೆ, ಇಲ್ಲೊಂದು ಭಾಗದಲ್ಲಿ ಛೇದಿಸಿದೆ, ಮತ್ತು ಇಲ್ಲೊಂದು ಭಾಗಕ್ಕೆ ಒಂದು ಛೇದಿಸ್ತದೆ. ಇಲ್ಲಿ 2, ಇದು ಒಂದು, ಇದೊಂದು. ಇಲ್ಲಿ ಅದೆರಡೂ ಇಲ್ಲ. ಇನ್ನು ಇದು 3ಕ್ಕಿಂತ ತ್ರಿಭಂಗಕ್ಕಿಂತ ಎಕ್ಸಾಗ್ರೇಷನ್ ಆದದ್ದನ್ನು ಅತಿಭಂಗ ಅಂತ ಕರೀತಾರೆ. ಅಂದರೆ ಈ ಬೆಂಡುಗಳು ಎಷ್ಟೇ ಇರಬಹುದು, ಅದು ಅತಿಭಂಗದ ಲಕ್ಷಣಗಳು ಅಂತ ನಾವು ಗುರುತಿಸುವಾಗ ಬರೆಯುವ ಭಾಷೆ ಇದು. ಇನ್ನು ಈ ಬೆಂಡಾಗುವುದರೊಟ್ಟಿಗೆ ಹೀಗೆ ಬೆಂಡಾಗುತ್ತೆ ನೋಡಿ, ಟ್ವಿಸ್ಟ್ ಆಗುತ್ತೆ ನೋಡಿ. ಆ ಟ್ವಿಸ್ಟ್ ಆಗುವಂಥದ್ದನ್ನು ಅತ್ಯಾತಿಭಂಗಿ ಅಂತ ಒಂದು ಶಬ್ದದಿಂದ ಅದನ್ನು ಕರೆಯಲ್ಪಟ್ಟಿದೆ. ಈ ಭಂಗಿಗಳ ಪರ್ಮಿಟೇಷನ್ ಕಾಂಬಿನೇಷನ್, ಇದರೊಟ್ಟಿಗೆ ಹಸ್ತದ ಮುದ್ರೆಗಳು, ಪಾದದ ವಿನ್ಯಾಸಗಳೊಟ್ಟಿಗೆ ಇದು 5 ಬೇಸಿಕ್ ಇದ್ರೆ ಸಾಕು, ಕೋಟಿ ಕೋಟಿ ವಿನ್ಯಾಸಗಳನ್ನು ನಿರ್ಮಾಣ ಮಾಡ್ಬೋದು. ಇದು ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಬಾದಾಮಿಯ ಮೊದಲನೇ ಕೇವ್ನಲ್ಲಿರುವಂಥ ಮಹಾನಟ ಶಿಲ್ಪವನ್ನು ನೀವು ನೆನಪಿಗೆ ತಗೊಳ್ಬೋದು. ಅದರೊಳಗಡೆ 9, 9, 18 ಕೈಗಳಿದೆ. 981 ವಿನ್ಯಾಸಗಳನ್ನು ಅದು ಒಂದು ಶಿಲ್ಪದಲ್ಲಿ ನೀವು ನೋಡ್ಬೋದು. 81 ಮುದ್ರೆಗಳು ಕೇವಲ ಇದ್ದ ಶಿಲ್ಪದಲ್ಲಿ ಕಾಣುವಂಥದ್ದು. ಇದರ ವಿನ್ಯಾಸದ ಹಿಂದಿರುವ ತತ್ವ. ಇನ್ನು ಇದರೊಟ್ಟಿಗೆ ಜೊತೆಗೆ ಇದರಲ್ಲಿ ಕೆಲವು ಸೈನ್ಸ್ಗಳು ಹೇಗೆ ಸೇರಿದೆ ಅನ್ನೋದನ್ನು ನಿಮಗೆ ಉದಾಹರಣೆ ಸಮೇತ ಹೇಳ್ತೀನಿ ನೋಡಿ. ನಮ್ಮಲ್ಲಿ ದೀಪ ಹಚ್ಚೋ ಪರಂಪರೆ ಇದೆ. ದೇವರಿಗೆ ನಂದಾ ದೀಪವನ್ನು ಬೆಳಗಿಸ್ತೇವೆ. ಹಿಂದಿನ ಕಾಲದಿಂದಲೂ ಬಂದ ಪರಂಪರೆ ಅದು. ಗುಹೆಗಳಲ್ಲಿ ಜನ ವಾಸ ಮಾಡುವಾಗಲೂ
ದೀಪವನ್ನು ದೇವರಿಗೆ ಹಚ್ಚಬೇಕು ಸನಾತನಿಗಳು ಅಂತ ಒಂದು ಮಾತಿರ್ತಾ ಇತ್ತು. ಆದರೆ ಹಿಂದಿನ ವಿಜ್ಞಾನ ಜನಕ್ಕೆ ಗೊತ್ತಿರಲಿಲ್ಲ, ಅಥವಾ ನಮ್ಮ ಅಪ್ಪನಿಗೆ ನಮಗೆ ಅಷ್ಟು ಹೇಳುವಷ್ಟು ತಾಳ್ಮೆ ಇರಲಿಲ್ಲ. ದೀಪ ಅಷ್ಟೇ, ದೇವರಿಗೆ ಖುಷಿಯಾಗುತ್ತೆ ಅಂತ ದೀಪ ಹಚ್ಚೋದು ಅಂತ. ನಿಮಗೆ ನೆನಪಿಗೆ ಬರ್ಬೋದು, ಅನೇಕ ಬಹಳ ವರ್ಷಗಳ ಹಿಂದೆ ಎಲ್ಲ ಈ ಬಾವಿಯಲ್ಲಿ ಬಿಂದಿಗೆ ಬಿದ್ದು ಹೋದರೆ, ತಂಬಿಗೆ ಬಿದ್ದು ಹೋದರೆ, ಹಾಗೆ ನೀರಿಲ್ಲದೆ ಹೋದ್ರೂ ಏನಾದರೂ ಬಿತ್ತು ಅಂತ ಆದರೆ ಅದು ತೆಗಿಬೇಕು ಅಂದರೆ ಯಾರೂ ಇಳಿತಾ ಇರಲಿಲ್ಲ. ಎಷ್ಟೋ ಕಡೆಗಳಲ್ಲಿ ಇಳಿದವರು ಮೇಲಕ್ಕೆ ಬಂದಿರಲಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಆಕ್ಸಿಜನ್ ಇರೋದಿಲ್ಲ, ಆಮ್ಲಜನಕ ಇರೋದಿಲ್ಲ. ಆವಾಗ ಏನು ಮಾಡ್ತಾರೆ ಅಂದರೆ ಮೊದಲು ಬುಟ್ಟಿಯಲ್ಲಿ ಒಂದು ದೀಪವನ್ನು ದೀಪದ ಉರಿಯಿಂದ ಕೆಳಗೆ ಬಿಡ್ತಾರೆ. ಆ ದೀಪ ಉರಿತಾ ಇದೆ ಅಂತ ಆದರೆ ಕೆಳಗೆ ಇಳಿದು ಬಿಂದಿಗೆ ಎತ್ತಬಹುದು. ನೋಡಿ, ನಮ್ಮ ಮನೆಯ ಮೂಲೆಯ ಒಳಭಾಗದಲ್ಲಿರುವ ಒಂದು ಸಣ್ಣ ನಂದಾ ದೀಪ ಇಡೀ ಮನೆಯವರಿಗೆ ಆಕ್ಸಿಜನ್ ಸಪ್ಲೈ ಮಾಡೋ ಪಂಪ್ ಥರ ಕೆಲಸ ಮಾಡ್ತಾ ಇರುತ್ತೆ. ಇದು 5,000 ವರ್ಷಗಳ ಹಿಂದಿನ ಕಾನ್ಸೆಪ್ಟ್. ನಮ್ಮ ಸಿಲೆಬಸ್ಗಳಲ್ಲಿ ಬರಲೇ ಇಲ್ಲ. ಹಾಗೆಂತ ಸೈನ್ಸ್ ಬಗ್ಗೆ ಹೇಳ್ತೀವಿ, ಕ್ಯಾಂಡಲ್ ಬಗ್ಗೆ ಇದಕ್ಕೆ ಆಕ್ಸಿಜನ್ ಬೇಕಾಗ್ತದೆ, ಇದು ಎಳ್ಕೊಳ್ತದೆ ಅಂತ ಹೇಳಿ ದೀಪ ಹಚ್ಚಿ ಅದ್ರ ಮೇಲೆ ಗ್ಲಾಸನ್ನು ಮುಚ್ಚಿ ಆ ನೀರು ಎಷ್ಟು ಭಾಗ ಎಳ್ಕೊಳ್ತು, ಎಷ್ಟು ಗಾಳಿ ಇತ್ತು ಅನ್ನೋ ತೋರಿಸೋದಕ್ಕೆಲ್ಲ ಮಾಡ್ತೀವಿ. ಆದರೆ ಅದರ ಮಹತ್ವವನ್ನು ನಾವು ತಿಳ್ಕೊಂಡ್ಲೇ ಇಲ್ವೇ? ಮಾವಿನ ಸೊಪ್ಪು ಬಾಳೆ ಕಂಬ ಕಟ್ತೀವಿ ಮನೆಗೆ. ಅತಿ ಹೆಚ್ಚು ಕಟ್ ಮಾಡಿದ ಮೇಲೂ ಅತಿ ಹೆಚ್ಚು ಕಾಲ ಬದುಕುವಂತಹ ಮಾವಿನ ಸೊಪ್ಪು ಬಾಳೆ ಕಂಬ, ಬೇಗ ಒಣಗೋದಿಲ್ಲ. ಅದು ಕಟ್ಟಾಗಿ ಒಂದು ದಿನದ ತನಕ, 1-2 ದಿನದ ತನಕ ಅದು ಉಸಿರಾಡ್ತಾನೆ ಇದ್ದಿರುತ್ತೆ. ಅಂದರೆ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ, ಇಂಗಾಲದ ಡೈಆಕ್ಸೈಡನ್ನು ತಗೊಳುತ್ತೆ. ಬಾಗಿಲಿಗೆ ಕಟ್ಟೋದ್ರ ಉದ್ದೇಶದಿಂದ ಮನೆ ಒಳಗಡೆ ಓಡಾಡುವಾಗ ಒಳಗಡೆಗೆ ನಂದಾದೀಪ, ಬಾಗಿಲಲ್ಲಿರುವ ಈ ಹಸಿರು ತೋರಣಗಳು ನಮಗೆ ವಿಶೇಷವಾದ ಹೆಚ್ಚಿನ ಆಕ್ಸಿಜನ್ ಬಿಡುಗಡೆ ಮಾಡ್ತಾ ಇರ್ತವೆ. ತನ್ಮೂಲಕ ಎಷ್ಟೇ ಜನ ಸೇರಿದ್ರೂ ಅಲ್ಲಿ ಯಾವುದೇ ಅವಘಡಗಳು ಸಂಭವಿಸದೇ ಇರಲಿ ಅಂತ. ಧಾರ್ಮಿಕ ಪರಂಪರೆ ಹಿಂದಿರುವ ವಿಜ್ಞಾನಗಳು ಇವೆಲ್ಲ ತುಂಬ ಇದೆ. ಹೇಳ್ತಾ ಹೋದರೆ ಅದನ್ನೇ 1 ಗಂಟೆ ಹೇಳ್ಬೋದು. ತೆಂಗಿನಕಾಯಿ ಯಾಕೆ ದೇವರಿಗೆ ಅರ್ಪಿಸ್ತೀವಿ ಅಂದರೆ, ತೆಂಗಿನಕಾಯಿ ಬಾಳೆಹಣ್ಣೆ ಯಾಕೆ ಶ್ರೇಷ್ಠ? ಅದು ಯಾವುದೋ ಮನುಷ್ಯನೋ ಅಥವಾ ಪ್ರಾಣಿಯೋ ತಿಂದು ಬಿಸಾಡಿದ ಬೀಜದಿಂದ ಹುಟ್ಟುವಂತಹದ್ದು ಅಲ್ಲ. ಒಂದು ಫಲ ತಗೊಳ್ಬೇಕಾದ್ರೆ ಪೂರ್ಣ ಫಲವನ್ನು ನೆಡಬೇಕು. ಇದು ದೇವರಿಗೆ ಪವಿತ್ರ. ಹೈ ಆಕ್ಸಿಜನ್ ಇರುತ್ತೆ ತೆಂಗಿನಕಾಯಿ ಹೊಡೆದವಾಗ. ಆ ನೀರು ಅಮೃತ ಸಮಾನ, ತೀರ್ಥ ಅಂತ ಕರಿತೀವಿ. ಒಂದು ಮಾಮೂಲಿ ಫುಟ್ಪಾತಲ್ಲಿದ್ದ ಬಾಳೆಹಣ್ಣು ದೇವಸ್ಥಾನದ ಒಳಗೆ ಹೋಗಿ ಬಂದರೆ ಎಷ್ಟು ಪವಿತ್ರ, ಕಣ್ಣಿಗೆ ಹೊತ್ಕೊಂಡು ತಿಂತೀವಿ. ಅಂದರೆ ಅಷ್ಟು ಶಕ್ತಿ ಅದರೊಳಗಿದ್ದಿರುತ್ತೆ. ಕಲ್ಲನ್ನು ಯಾಕೆ ಆರಿಸ್ಕೊಳ್ತಾ ಇದ್ರು ಅಂತಂದರೆ, ಕಲ್ಲು ಲಾಂಗ್ ಲೈಫ್ ಇರುವಂತಹದ್ದು. ಕಲ್ಲಿನಲ್ಲಿ 2 ರೀತಿಯಿಂದ ಕಲ್ಲುಗಳು ಸೃಷ್ಟಿಯಾಗ್ತವೆ. ಒಂದು ಕೂಲು ಕಂಪ್ರೆಸ್ಡ್ ಬ್ರಿಕ್ಸ್ ಥರ ಸೃಷ್ಟಿಯಾಗುವಂಥ ಕಲ್ಲುಗಳು, ಇನ್ನು ಕೆಲವು ಲಾವಾರಸಗಳಿಂದ ಸೃಷ್ಟಿಯಾಗುವಂಥ ಕೆಲವು ಕಲ್ಲುಗಳು ಇರ್ತವೆ. ಈ ಲಾವಾರಸದಿಂದ ತಯಾರಾದ ಎಲ್ಲ ಕಲ್ಲುಗಳು ಬಿಸಿಗೆ ಒಡೆದು ಹೋಗ್ತವೆ, ಇನ್ಕ್ಲೂಡಿಂಗ್ ಗ್ರಾನೈಟ್. ಆದರೆ ಈ ಕಂಪ್ರೆಸ್ಡ್ ಬ್ರಿಕ್ಸ್ ಥರ ಯಾವುದು ಕ್ಲೋರೋಟಿಕ್ ಅಂತ ಯಾವುದು ಇದೆ, ಅಥವಾ ಕೋಬಾಲ್ಟ್, ನಮ್ಮ ಈ ಅಜಂತ ಎಲ್ಲರ ಕೂಡ ನಿರ್ಮಾಣ ಆದಂಥ ಕೆಲವು ಕಲ್ಲುಗಳಲ್ಲಿ ಎಲ್ಲ ಕೆಲವು ಪ್ರಾಕೃತಿಕವಾಗಿ ತಯಾರಾದಂಥ ಕಲ್ಲುಗಳು. ಈ ಪ್ರಾಕೃತಿಕವಾಗಿ ತಯಾರಾದಂಥ ಕಲ್ಲುಗಳನ್ನ ನೀವು ಎಷ್ಟೇ ಬೆಂಕಿಗೆ ಹಾಕಿ ಗಟ್ಟಿಯಾಗ್ತಾ ಹೋಗ್ತದೆ. ಭೂಮಿಯ ಸಂಪರ್ಕ ತಪ್ಪಿದ ನಂತರ ಹಾರ್ಡಾಗ್ತಾ ಅದು ಅನೇಕ 1000 ವರ್ಷಗಳ ಕಾಲ ಬದುಕುತ್ತೆ. ಈ ಲಾವಾರಸದಿಂದ ತಯಾರಾದಂಥ ಬೇರೆ ಬೇರೆ ಕಲ್ಲುಗಳು ಕೂಡ ನಿಲ್ಲತ್ತೆ, ಆದರೆ ಬಿಸಿಗೆ ಮಾತ್ರ ತಡೆಯೋದಿಲ್ಲ. ಇನ್ನು ಗಾಳಿಗೆ ಮರಳಾಗಿ ಉದುರು ಹೋಗುವಂಥ ಸಂದರ್ಭಗಳಿರ್ತದೆ. ಈ ಕಲ್ಲು ಅದು ಯಾವುದೂ ಆಗೋದಿಲ್ಲ. ಯಾವ ಕಲ್ಲನ್ನು ನಾವು ಅಯೋಧ್ಯೆ ರಾಮನಿಗೆ ಬಳಸಿದ್ವೋ ಆ ಕಲ್ಲು ಮಾತ್ರ ಬಹಳ ಲಾಂಗ್ ಲೈಫ್ ಇರುವಂಥದ್ದು. ಇದೇ ಬೆಂಗಳೂರಿನ ನಮ್ಮ ಈ ಜಿಯಾಲಜಿಗೆ ಸಂಬಂಧಪಟ್ಟಂಥ ರಾಜನ್ ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ಅವರೇ ನಮ್ಮ ಕಲ್ಲುಗಳನ್ನೆಲ್ಲ ಟೆಸ್ಟ್ ಮಾಡಿದರು. ಟೆಸ್ಟ್ ಮಾಡಿ ಯಾವ ಕಲ್ಲುಗಳು ಶ್ರೇಷ್ಠ, ಯಾವ ಕಲ್ಲುಗಳು ಬೇಡ, ಕೆಲವು ಕಲ್ಲುಗಳನ್ನು ರಿಜೆಕ್ಟ್ ಮಾಡಿ ಕಳಿಸಿದ್ರು. ಅಲ್ಲಿ ಹೋದ್ಮೇಲೆ ಗುರುವಿನ ಒಂದು ಕೃಪೆಯಿಂದ ನಮಗೆ ನಾವು ಶುರು ಮಾಡಿಬಿಟ್ಟಿದ್ವಿ, ಆಗೋಗ್ಬಿಟ್ಟಿತ್ತು. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ಅದು ಕಲ್ಲನ್ನು ಟೆಸ್ಟ್ ಮಾಡಿದಾಗ ದಿ ಬೆಸ್ಟ್ ಕಲ್ಲು ಇದು ಅಂತ ಕಳಿಸಿದ್ದು ರಿಪೋರ್ಟ್ ಬಂತು. ನಮಗೆ ಭಾಳ ಸಂತೋಷ ಆಯಿತು ಆ ವಿಷಯದಲ್ಲಿ. ಇದೆಲ್ಲ ನಾವೆಲ್ಲ ಯಾವ ಸರ್ಟಿಫಿಕೇಟ್ಗೋಸ್ಕರ ಓದ್ದವರಲ್ಲ,
ಗುರುವಿನ ಮೂಲಕ ಅವರ ಮನೆಯಲ್ಲಿ ಇದ್ದು ಒಂದು 10 ವರ್ಷ ಹಿಂಗೆ ನಾನು ದೇವಲಕುಂದ ವಾದಿರಾಜ್ ಮತ್ತು ಪ್ರೊಫೆಸರ್ ಎಸ್ ಕೆ ರಾಮಚಂದ್ರರಾವ್ ಅವರ ಶಿಷ್ಯ. ಹಾಗಾಗಿ ಸ್ವಲ್ಪ ಆ ಶಿಲ್ಪದ ಇದ್ರ ಬಗ್ಗೆ ಒಂದು 5% 10% ತಿಳ್ಕೊಂಡಿದ್ರು, ಅದೇ ದೊಡ್ಡದೇನೋ ಬಹುಶಃ. ಯಾಕೆಂದರೆ ಅದರಲ್ಲಿ ಇನ್ನು ಎಷ್ಟೋ ಪರ್ಸೆಂಟ್ಗಳು ನಾವಿನ್ನೂ ಭಾಳ ಹಿಂದೆನೇ ಬರಬೇಕಾಗಿತ್ತು ಗುರುವಿನ ಸನ್ನಿಧಾನಕ್ಕೆ ಅಂತ ಅನ್ನಿಸ್ತು. ಅಂತ ಒಂದು ಶ್ರೇಷ್ಠ ಒಂದು ಯೂನಿವರ್ಸಿಟಿ ಆಗಿತ್ತು. ಹೀಗೆ ಈ ಪರ್ಮಿಟೇಷನ್ ಕಾಂಬಿನೇಷನ್ ಮೂಲಕನೇ ಮುಂದೆ ಮತ್ತೆ ನಾವು ಇನ್ನು ಶಿಲ್ಪಗಳತ್ತ ಹೋಗ್ಬೋದು. ವೈಜ್ಞಾನಿಕತೆಯನ್ನು ಹೇಳೋ ಸಲುವಾಗಿ ಹೇಳೋದಿದ್ರೆ ಇನ್ನೂ ತುಂಬ ವಿವರಗಳಿದೆ. ಕಲ್ಲುಗಳು ಯಾಕೆ ಈ ಹೆಚ್ಚು ವರ್ಷ ಕಲ್ಲುಗಳು, 2ನೇ ಲೋಹ, 3ನೇದು ಮರ, 4ನೇದು ಮಣ್ಣು. ಮಣ್ಣು ಪರ್ಮನೆಂಟ್ ಆಗಿರುತ್ತೆ, ಆದರೆ ಟೆರಕೋಟ ಆದ ನಂತರ ವಾಪಸ್ ಅದು ಕ್ಲೇ ಆಗೋದಿಲ್ಲ. ಅದು ಟೆರಕೋಟವೇ ಆಗಿರುತ್ತೆ. ಆದರೆ ನೀರು ತಾನು ತಗೊಳ್ಳದೆ ಹೋದ್ರೂ ಗಟ್ಟಿತನದಲ್ಲಿ ಕಲ್ಲು ಶ್ರೇಷ್ಠ ಅನ್ನೋದನ್ನು ಮಾತ್ರ ಗಮನಿಸ್ಕೊಂಡು ಕಲ್ಲಿನ ಆಲಯಗಳನ್ನು ಇಡೀ ಪ್ರಪಂಚದಾದ್ಯಂತ ನಿರ್ಮಾಣ ಮಾಡಿದ ವಿಧಾನಗಳು ನಮಗೆ ಕಂಡು ಬರುವಂತಹದ್ದು. ಇನ್ನು ಇಲ್ಲಿ ಉದಾಹರಣೆಗೆ ಒಂದು ಶಿಲ್ಪದ ಕಲ್ಪನೆಯನ್ನು ನಿಮಗೆ ಸುಮ್ಮನೆ ಶಿಲ್ಪವನ್ನು ಹೇಗೆ ರೀಡ್ ಮಾಡಬಹುದು ಅಂತ ಅನ್ನೋದಕ್ಕೆ ಒಂದು ಶಿಲ್ಪದ ರೀಡಿಂಗ್ ಹೇಗೆ ಅನ್ನೋದನ್ನು ಹೇಳೋ ಪ್ರಯತ್ನ ಮಾಡ್ತೇನೆ. ನೋಡಿ, ಇದು ಕೂಡ ತ್ರಿಭಂಗದಲ್ಲಿದೆ. ಪರ್ಮಿಟೇಷನ್ ಕಾಂಬಿನೇಷನ್ಸ್ ನಾ ಹಿಂದೆ ತೋರಿಸಿದ 3 ರೇಖೆಗಳಿಲ್ಲಿದೆ ನೋಡಿ. ಈ ಕಡೆಯಿಂದ ಒಂದು ರೇಖೆ ಇದು, ಆ ನಂತರ ಹೀಗೆ ಇನ್ನೊಂದು ರೇಖೆ ಸೃಷ್ಟಿಯಾಗತ್ತೆ, ಮತ್ತು ಇಲ್ಲಿಂದ ಇನ್ನೊಂದು ರೇಖೆ ಸೃಷ್ಟಿಯಾಗುತ್ತೆ. ಇದು ಈ ಹಿಮ್ಮಡಿಯಿಂದ ಈ ಮೂಗಿನ ಮಧ್ಯಭಾಗಕ್ಕೆ ಬ್ರಹ್ಮಸೂತ್ರ ಹಾದು ಹೋಗಿದ್ದಿರುತ್ತೆ. ಇಲ್ಲಿಂದ ಈ ಬ್ರಹ್ಮಸೂತ್ರದ ಚಲನೆ ಆಗ್ಬಿಟ್ರೆ ಶಿಲ್ಪಗಳು ನಿಂತಂತೆ ಕಾಣೋದಿಲ್ಲ. ಇದ್ರ ಗುಟ್ಟಿಷ್ಟೇ, ನಾವು ಈ ಕಾಲ್ಪನಿಕ ರೇಖೆಯನ್ನ ಇಲ್ಲಿ ಹಾಕ್ಕೊಂಡಾವಾಗ ನಮ್ಮ ಶಿಲ್ಪ ಸದೃಢವಾಗಿ ನಿಲ್ಲುತ್ತೆ. ನೋಡಿ, ಇದರೊಳಗಡೆಗೆ ತ್ರಿಭಂಗದಲ್ಲಿ ನಿಂತಹದ್ದು ಆ ಕೈಯಿನ ವಿನ್ಯಾಸಗಳಾಗಿರ್ಬೋದು, ಕಿರೀಟ ಇರ್ಬೋದು, ಸರ್ವಾಭರಣ ಭೂಷಿತನಾಗಿ ನಿಂತಂತೆ ಈ ಸಂಯೋಜನೆಯನ್ನು ಮಾಡಲಾಗಿದೆ. ಈ ಸಂಯೋಜನೆಯಲ್ಲಿ ಕೃಷ್ಣ ಗೋವರ್ಧನಗಿರಿಯನ್ನ ಎತ್ತದ ಅನ್ನೋದು ಒಂದು ಕತೆ. ಈ ಶಿಲ್ಪದಲ್ಲಿ ಶಿಲ್ಪಿ ಯಾವ ರೀತಿಯಲ್ಲಿ ಶಿಲ್ಪಿಗಳು ಯೋಚನೆ ಮಾಡ್ತಾ ಇದ್ರು ಅನ್ನೋದನ್ನ ನಿಮಗೆ ಹೇಳೋ ಸಲುವಾಗಿ ಈ ಚಿತ್ರದ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ನೋಡಿ, ಇಲ್ಲಿ ತ್ರಿಭಂಗ ಸೌಂದರ್ಯದಲ್ಲಿ ಅತೀ ಸುಂದರವಾದಂತಹ ಭಂಗಿಯನ್ನು ಕೊಡುವಂತಹದ್ದು. ಅಂತ ಭಂಗಿಯಲ್ಲಿ ನಿಂತಂಥವನು ಗೋವರ್ಧನಗಿರಿಯನ್ನು ಎತ್ತಿದ್ದಾನೆ. ಸಾಮಾನ್ಯವಾಗಿ ನಾಟ್ಯದಲ್ಲಿ ಗೋವರ್ಧನಗಿರಿ ಎತ್ತದ ಕೃಷ್ಣನನ್ನ ತುಂಬಾ ವರ್ಣನೆ ಮಾಡ್ತಾರೆ. ಅವನು ಬಾಲಕೃಷ್ಣ ಆಗಿದ್ದ, ಅವನು ಹೋದ, ಬೆಣ್ಣೆ ಕದ್ದ, ಅದು ಇದು ಇತ್ಯಾದಿ ಎಲ್ಲ ಸೀಕ್ವೆನ್ಸ್ಗಳನ್ನ ತೋರಿಸ್ತಾ ಇರ್ತಾರೆ ನಾಟ್ಯದಲ್ಲಿ. ಆದರೆ ನಾಟ್ಯದಲ್ಲಿ ಗೋವರ್ಧನಗಿರಿಯ ವರ್ಣನೆಯನ್ನು ಮಾಡಿದ್ದು ಹೆಚ್ಚು ನಾನು ನೋಡಲಿಲ್ಲ ಇದುವರೆಗೆ. ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್ ಅವರು ನಮ್ಮ ಎದುರುಗಡೆಗೆ ಇದ್ದಾರೆ. ನನ್ನ ನಾಟ್ಯದ ಬಗ್ಗೆ ಮಾತಾಡೋದಕ್ಕೆ ನನಗೆ ಸ್ವಲ್ಪ ಯೋಚನೆ ಮಾಡ್ತೀನಿ. ಆದರೆ ಅದು ಅವರು ಹೌದು ಅಂತ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಯಾರು ಕಾಣ್ಲಾರ್ರಿ, ಯಾಕೆಂದರೆ ನನಗೆ ಧೈರ್ಯ ಬಂತು, ಸ್ವಲ್ಪ ಏನಾದರೂ ಹಿಂದೆ ಮುಂದೆ ಇದ್ದರೆ ಅವರಿದ್ದಾರೆ, ಅವ್ರ ಹತ್ರ ಸರಿ ಮಾಡಿಸ್ಬಿಡ್ಬೋದು ಅಂತ. ಆ ಕಾರಣಕ್ಕೋಸ್ಕರ ಶಿಲ್ಪದ ದೃಷ್ಟಿಕೋನವನ್ನು ನಾನು ಗಮನದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಈಗಿಲ್ಲಿ ನೋಡಿ, ಈಗಿಲ್ಲಿ ಆ ಗೋವರ್ಧನಗಿರಿ ಎತ್ತದವಾಗ ಏನೇನಾಯಿತು, ಗೋವರ್ಧನಗಿರಿ ಏನೇನು ಅನ್ನೋದನ್ನು ಇಲ್ಲಿ ಶಿಲ್ಪಿ ಹೇಳೋ ಪ್ರಯತ್ನ ಮಾಡಿದ್ದಾನೆ. ಮೊದಲನೇದಾಗಿ ಇಲ್ಲಿ ಗೋವುಗಳನ್ನು ತೋರಿಸಿದ. ಗೋವರ್ಧನಗಿರಿ ಅನ್ನೋದು ಗೋವುಗಳ ರಕ್ಷಣೆಗೋಸ್ಕರ ಅವನು ಗಿರಿಯನ್ನು ಎತ್ತದ ಅನ್ನೋದು ತೋರಿಸೋ ಸಲುವಾಗಿ. ಇನ್ನು ಕಿರುಬೆರಳಲ್ಲಿ ತೋರಿಸೋದು ಇದೊಂದು ಭಾಷೆ ಇದು. ಯಾಕೆಂತಂದ್ರೆ ಅಷ್ಟು ಲೀಲಾಜಾಲ. ಅವನು ಹೋಗಿ ಕಿರುಬೆರಳಲ್ಲೇ ಹಾಕಿ ಎದ್ದೇನಿಲ್ಲ. ಆದರೆ ಯಾವ ವಾಸ್ತವಿಕತೆಯನ್ನು ವೈಭವೀಕರಿಸ್ತೇವೆಯೋ ಆವಾಗಲೇ ಅದು ಕಲೆ ಅಂತ ಅನಿಸ್ಕೊಡುತ್ತದೆ. ಅದು ವೈಭವೀಕರಿಸದೆ ಹೋದರೆ ಕಲೆಯೇ ಆಗೋದಿಲ್ವೇ? ಹಾಗಾಗಿ ಆ ವೈಭವೀಕರಣದ ಒಂದು ವಿಧಾನ ಅದು. ಇಲ್ಲಿ ಹಸ್ತವನ್ನೇ ಬಳಸಿದ್ದಾನೆ. ಹಾಗೆ ಅಂತ ಆಕಾಶದಲ್ಲಿಯೇ ನಿಲ್ಲಿಸ್ಬಿಡ್ಬೋದು, ಕೈ ಟಚ್ ಆಗದೇನೆ ನಿಲ್ಲಿಸ್ಬೋದು. ಯಾಕಂದ್ರೆ ಹಿಂಭಾಗದ ಕಲ್ಲಿನ ಸಪೋರ್ಟ್ ಇದೆ ಶಿಲ್ಪಿಗೆ. ಇಲ್ಲಿ ಗೋವುಗಳು, ಗೋಪಾಲಕರು, ಜೊತೆಗೆ ಅವನ ಎಲ್ಲ ಈ ದೋಸ್ತರು ಅಂತ ಕರಿತೀವಲ್ಲ, ಸ್ನೇಹಿತರೆಲ್ಲ ಅಲ್ಲಿದ್ದಾರೆ. ಗೋವರ್ಧನಗಿರಿಯನ್ನು ಸುಲಭದಲ್ಲಿ ಎತ್ತಿದ್ದಾನೆ. ಗೋವರ್ಧನಗಿರಿಯಲ್ಲಿ ಏನೇನಿದೆ ಅನ್ನೋದನ್ನು ಸ್ವಲ್ಪ ನೋಡೋ ಪ್ರಯತ್ನ ಮಾಡಿ. ನೋಡಿ ಇಲ್ಲಿ ಗೋವರ್ಧನಗಿರಿ ಭೂಮಿಯಿಂದ ಮೇಲೆ ಎತ್ತಿದ ತಕ್ಷಣ ಆ ಗಿರಿಯ ಬುಡದಲ್ಲಿರುವ ಹಾವುಗಳು ತೇಲಾಡ್ತಾ ಇದ್ದಾವೆ.
ಅಂದರೆ ಒಂದೇ ಸಾರಿ ಮೇಲಕ್ಕೆ ಹೋಗ್ಬಿಡ್ತಲ್ಲ ಏನು ಅಂತ ಅವು ಕೆಳಗೆ ಬಂದು ನೋಡ್ತಾ ಇತ್ತು ಹಾಗೆ ಇವೆಲ್ಲ. ಅನಂತರ ಗೋವರ್ಧನಗಿರಿಯಲ್ಲಿ 2 ಪಕ್ಷಿಗಳಿದೆ. ಒಂದು ಮೇಲೆ ಗುಡ್ಕ್ ಹಾಕ್ತಾ ಇರುವಂತಹದ್ದಿದೆ, ಇನ್ನು ಒಂದು ನವಿಲಿದೆ. ಎಷ್ಟೊಂದು ವೆರೈಟಿಯ ಮರಗಳನ್ನ ನೀವು ಇಲ್ಲಿ ನೋಡ್ಬೋದು ನೋಡಿ. ಇದೇ ಬೇರೆ ಮರ, ಇದೇ ಬೇರೆ ಮರ, ಇದು ಬೇರೆ ಮರದ ವಿನ್ಯಾಸಗಳಲ್ಲಿ ಎಲ್ಲ ಬೇರೆ ಬೇರೆ ಮಾಡಿದ್ದಾನೆ. ಇಲ್ಲಿ ಒಂದು ಬಾಳೆ ಮರ ಮಾಡಿದ್ದಾನೆ. ಬಾಳೆ ಮರದಿಂದ ಬಾಳೆ ಕೊನೆ ಬಂದಿದೆ. ಅಂದ್ರೆ ವನವನ್ನು ವರ್ಣನೆ ಮಾಡಿದ್ದವನು. ಈ ಬಾಳೆ ಮರ ಹತ್ತಿ ಈ ಕೊನೆ ಈ ಕೋತಿಗೆ ತೆಗೆಯಲು ಸಾಧ್ಯ ಇಲ್ಲ. ಇಲ್ಲೊಂದು ಕೋತಿ ಇದೆ ನೋಡಿ, ಅದು ಬೇರೆ ಮರ ಹತ್ಕೊಂಡು ಅದನ್ನ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಯಾಕಂದ್ರೆ ಇದು ಇಲ್ಲಿ ಬಂದ್ರೆ ತಾನು ಬೀಳ್ತೀನಿ ಅನ್ನೋಷ್ಟು ಕಲ್ಪನೆ ಅದಕ್ಕೆ ಇದೆ ಅನ್ನೋದು ಗೊತ್ತಾಗುವಷ್ಟರ ಮಟ್ಟಿಗೆ. ಜೊತೆಗೆ ಇಲ್ಲಿ ಎಲ್ಲ ಕೆಲವು ಈ ಉಡ ಅಂತ ಕರೀತಾರಲ್ಲ, ಬೆಟ್ಟವನ್ನು ಹತ್ತುವಂತಹದ್ದು, ಆ ಬೆಟ್ಟ ಹತ್ತುವ ವಿಧಿವಿಧಾನಗಳನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಅವನು. ಇಲ್ಲೊಂದಿದೆ. ಅದ್ರ ಜೊತೆಗೆ ಆ ಉಡವನ್ನು ಕೊಟ್ಟಿದ್ದಾನೆ. ಮನುಷ್ಯ ಉಡದಂತೆ ಬೆಟ್ಟ ಹತ್ತಾನೆ ಅಂದ್ರೆ ಅಲ್ಲಿ ಗೋವರ್ಧನಗಿರಿಯಲ್ಲಿ ಏನೇನು ನಡೀತಾ ಇತ್ತು ಅಂತ. ಜೊತೆಗೆ ಇಲ್ಲೊಬ್ಬ ಬೇಟೆಗಾರ ಇದ್ದಾನೆ, ಅವನು ಇಲ್ಲೊಂದು ಬೇಟೆ ಆಡ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ಪ್ರಾಣಿ ಅದು ಬೇಟೆ ಆಡ್ತಾ ಇದೆ. ಇಲ್ಲೊಬ್ಬ ಮೇಲೆ ಹತ್ತಾ ಇದ್ದಾನೆ ನೋಡಿ ಇಲ್ಲಿ. ಆಮೇಲೆ ಪ್ರಾಣಿ ಗುಟುಕು ಕೊಡ್ತಾ ಇದೆ ನೋಡಿ ಇಲ್ಲೊಂದು. ಇಲ್ಲಿ ಒಂದು ಗುಹೆ ಒಳಗಡೆಗೆ ಒಂದು ಹುಲಿ ಒಳ ಹೋಗ್ತಾ ಇದೆ ನೋಡಿ. ಕೇವ್ ಒಳಗಡೆಗೆ 2 ಕಾಲು, ಮಧ್ಯದಲ್ಲಿ ಒಂದು ಬಾಲ ಇದೆ, ಮುಖ ಇಲ್ಲ. ಯಾಕೆಂದ್ರೆ ಮುಖ ಗವಿ ಒಳಗಡೆ ಹೋಗಿದೆ. ಈ ಕಡೆಗೆ ಇನ್ನೊಂದು ಗವಿಯಿಂದ ಇನ್ನೊಂದು ಹುಲಿ ಮುಖ ಹೊರಗೆ ಹಾಕಿ ನೋಡ್ತಾ ಇದೆ. ಏನೋ ಆಗ್ತಾ ಇದೆಯಲ್ಲ, ಭೂಕಂಪನೆ ಆಯ್ತಾ, ಎಲ್ಲೋ ಬಂದು ಏನೋ ಹೋಯ್ತು ಅಂತ ಅನ್ನೋದು ತೋರಿಸೋ ಸಲುವಾಗಿ ಇಲ್ಲಿ ಒಂದು ಮುಖವನ್ನ ಕೊಟ್ಟಿದ್ದಾನೆ. ಇಲ್ಲಿ ಆನೆ ಇತ್ಯಾದಿ ಎಲ್ಲ ಪ್ರಾಣಿಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಒಂದು ಪ್ರಾಣಿಯನ್ನ ತಿಂದು ಇನ್ನೊಂದು ಪ್ರಾಣಿ ಬದುಕತ್ತೆ ಕಾಡಿನಲ್ಲಿ ಅನ್ನೋದನ್ನು ಕೂಡ ಕೊಟ್ಟಿದ್ದಾನೆ. ಗೋವರ್ಧನಗಿರಿಯ ವರ್ಣನೆಗಳಿಗೆ ಎಷ್ಟು ಸೊಗಸಾದ ಒಂದು ಚಿತ್ರಣವನ್ನು ಕೊಟ್ಟಿದ್ದಾನೆ. ನಾವೆಲ್ಲರೂ ಇದನ್ನ ನೋಡ್ತೀವಿ, ಕೈ ಮುಗಿತೀವಿ, ಹೊರಟೋಗ್ಬಿಡ್ತೀವಿ. ಆದ್ರೆ ಇದರ ಒಳಗಡೆಗೆ ಎಷ್ಟು ವಿವರಗಳಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಈ ಕೃಷ್ಣ ಗೋವರ್ಧನಗಿರಿಯನ್ನ ಎತ್ತಿ ಒಂದು ಲೀಲೆಯನ್ನ ತೋರ್ದ, ಚಮತ್ಕಾರವನ್ನ ತೋರ್ದ ಅನ್ನುವಂಥದ್ದು ಶಿಲ್ಪಿಗೆ ಮುಖ್ಯವಾಗಿ ಹೇಳಬೇಕಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಶಿಲ್ಪಿ ಒಂದು ತಂತ್ರಗಾರಿಕೆಯನ್ನು ಮಾಡಿದ್ದಾನೆ. ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾನೆ ಅಂದ್ರೆ, ಇಲ್ಲೊಂದು ಶಿಲ್ಪ ಇದೆ, ಸ್ಟಿಕ್ ಡಾನ್ಸ್ ಮಾಡ್ತಾ ಇರೋದು. ಈ ಮನುಷ್ಯನಿಗೆ 2 ಕೈಯನ್ನ ಮೇಲಕ್ಕೆತ್ತಿ ಕೊಳಲೋ ಕೋಲನ್ನು ಹಿಡ್ಕೊಂಡು 2 ಕಾಲುಗಳಲ್ಲಿ ನಿಂತ್ಕೊಂಡಿದ್ದಾನೆ ಅವನು. ಇವನ ಪಕ್ಕದಲ್ಲಿ ಇನ್ನೊಂದು ಶಿಲ್ಪ ಇದೆ, ಡಮರು ನುಡಿಸ್ತಾ ಇರುವಂತದ್ದು. ಇವನ ಔಟ್ಲೈನ್ ನೋಡಿ, ಇಲ್ಲಿಂದ ಹೀಗೆ ಬಂದ್ರೆ ಇವನ 2 ಕಾಲುಗಳು ಇಲ್ಲಿದೆ. ಇವನ ಔಟ್ಲೈನ್ ಇದೆ. ಇವನ್ ಒಂದು ಕಾಲು ಹೋಯ್ತು, ಇವನಿಗೆ ಜಾಯಿನ್ ಆಯ್ತು. ಈ ಕಡೆಗೂ ಹಾಗೆ ಇದೆ, ಇಲ್ಲೊಬ್ಬ ಡಮರು ನುಡಿಸ್ತಾ ಇದ್ದಾನೆ. ಇವನು ಪೂರ್ಣ ಆಗೋದು ಈ ಕಾಲನ್ನು ಸೇರಿಸ್ಕೊಂಡ. ಅವಾಗ ಹೇಗೆ 4 ಕಾಲುಗಳಲ್ಲಿ 3 ದೇಹದ ಒಂದು ವ್ಯಕ್ತಿಯನ್ನ ಚಮತ್ಕಾರಯುಕ್ತವಾಗಿ ತೋರಿಸುವ ಪ್ರಯತ್ನವನ್ನ ಶಿಲ್ಪಿ ಯಾಕೆ ಮಾಡ್ದ ಅಂತಂದ್ರೆ, ಕೃಷ್ಣ ಒಂದು ಚಮತ್ಕಾರವನ್ನು ಮಾಡ್ದ, ಲೀಲೆಯನ್ನು ತೋರಿಸೋದಲ್ಲ. ಆ ಕೃಷ್ಣನ ಲೀಲೆಯನ್ನ ತೋರಿಸುವ, ಇದು ಲೀಲೆ ಅನ್ನೋದು ಗೊತ್ತಾಗ್ಬೇಕು, ಚಮತ್ಕಾರ ಅನ್ನೋದು ಗೊತ್ತಾಗ್ಬೇಕು ಅನ್ನುವಂತಹ ವಿಚಾರ ಈ ಶಿಲ್ಪಿಯ ಮನಸ್ಸಿನಲ್ಲಿ ಇತ್ತು ನೋಡಿ. ಎಷ್ಟು ಸೊಗಸ. ಎಷ್ಟೋ ಜನ ಇದನ್ನ ನೋಡ್ಕೊಂಡು ಹಾಗೆ ನೋಡ್ಕೊಂಡು ಹೊರಟೋಗ್ಬಿಡ್ತಾರೆ, ಬಿಟ್ರೆ ಇದನ್ನು ಅಲ್ಲಿ ವರ್ಣನೆ ಮಾಡ್ತಾರೆ, ಇದು ಹೀಗಿದೆ ಅಂತ ಹೇಳ್ತಾರೆ ಹೊರತಾಗಿ ಇದಕ್ಕೆ ಇರುವ ಸಂಬಂಧ ಏನು ಅನ್ನೋದನ್ನ ಹೇಳೋದೇ ಇಲ್ಲ. ಸಂಬಂಧ ಇಲ್ಲದೆ ಯಾವ ಒಂದು ಅನಾವಶ್ಯಕ ವಿಷಯವನ್ನು ಅವನು ಶಿಲ್ಪಿ ಪ್ರಕಟಗೊಳಿಸಲೇ ಇಲ್ಲ. ಬಹಳ ಪ್ರಬುದ್ಧನಾದ ಶಿಲ್ಪಿ ಆಗಿನ ಕಾಲದ ಶಿಲ್ಪಿಗಳಿದ್ರು ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಯಾಕಂದ್ರೆ ನಮ್ಮ ಶಿಲ್ಪಗಳು ಯಾವುದೇ ಮಾಡೆಲ್ನಿಂದ ತಯಾರಾದಂತಹದ್ದಲ್ಲ, ಕಲ್ಪನೆಯಲ್ಲಿ ಸೃಷ್ಟಿ ಮಾಡಿದಂತಹ ಸೌಂದರ್ಯ ಅದು. ಯಾವುದಾದ್ರೂ ಮಾಡೆಲ್ ಇಟ್ಕೊಂಡು ಹೀಗಿದ್ದ ನೋಡಿಕೊಂಡು ಸ್ಕೆಚ್ ಮಾಡಿಕೊಂಡು ಕ್ಲೇ ಮಾಡ್ಲಿಂಗ್ ಮಾಡಿಕೊಂಡು ಮಾಡೋದಲ್ಲ ಇದು. ಇಟ್ ಕೆನಾಟ್ ಬಿ ಅಂಡು. ಹೊಡೆದ್ನ ಹೋಯ್ತು, ವಾಪಸ್ ಮತ್ತೆ ಬರೋಕ್ಕೆ ಸಾಧ್ಯ ಇಲ್ಲ. ಹೀಗೆ ಈ ತರಹದ ಅನೇಕ ಚಮತ್ಕಾರಗಳನ್ನು ಮಾಡಿದ್ದು ಪ್ರತಿಯೊಂದು ಶಿಲ್ಪದಲ್ಲಿಯೂ ನೀವು ನೋಡ್ತಾ ಹೋಗ್ಬೋದು. ನೋಡಿ, ಇಲ್ಲಿ ಇನ್ನೂ ಹೇಳ್ತಾ ಹೋದ್ರೆ ಇದನ್ನೇ ಇನ್ನೂ ಒಂದು 10 ನಿಮಿಷ ಹೇಳ್ಬೋದು. ನೋಡಿ, ಇಲ್ಲಿ ಎತ್ತುವಾಗ ಏನಾಗಿ ಹೋಗ್ಬಿಟ್ಟಿದೆ ಅಂದ್ರೆ, ಪಾಪ ಒಂದು ಮರಿಗೆ ಅದ್ರ ಕಲ್ಪನೆನೇ ಬರಲಿಲ್ಲ, ಗೊತ್ತಾಗ್ಲಿಲ್ಲ. ತಾನು ಇಲ್ಲಿ ಮೇಲೆ ತಾಯಿ ಜೊತೆಗೆ ಹೋಗ್ಬೇಕಾಗಿತ್ತಂತ ಇಲ್ಲಿ ಬಿದ್ದೋಗ್ಬಿಟ್ಟಿದೆ ನೋಡಿ. ಭೂಮಿ ಮೇಲೆ ಉಳ್ಕೊಂಡ್ಬಿಡ್ತದು, ಅಂದ್ರೆ ಕೆಳಗಡೆಗಿದ್ದ ಆಧಾರದ ಮೇಲೆ ಉಳ್ಕೊಂಡ್ತು.
ಮೇಲೆ ಹೋಗಿ ಹೊರಟೋಯ್ತು, ಅಯ್ಯೋ ಏನಾಯ್ತಲ್ಲ ಇದು ಅಂತ ನಿಂತ್ಕೊಂಡು ಗಾಬರಿಯಿಂದ ಇದ್ದಾಗೆ. ಈ ಥರದ ಅನೇಕ ಕಲ್ಪನೆಗಳನ್ನು ಅಲ್ಲಿ ಕೊಡೋ ಪ್ರಯತ್ನ ಮಾಡಿದ್ದಾನೆ. ಹಸುಗಳಾಗಲಿ ಇವೆಲ್ಲ ನೋಡ್ತಾ ಇರೋದಾಗಲಿ, ಆಮೇಲೆ ಆ ಗೋಪಾಲಕರು ನೋಡಿ ಎಷ್ಟು ನಿರ್ಭಯರಾಗಿದ್ದಾರೆ ಅಂದರೆ ಹೆಗಲ ಮೇಲೆ ಕೋಲು ಹಾಕ್ಕೊಂಡು ಆರಾಮಾಗಿ ನಿಂತ್ಕೊಂಡಿದ್ದಾರೆ. ಇವರಲ್ಲಿ ಯಾವ ಭಯನೂ ಇಲ್ಲ. ಅವರು ಸಂಗೀತಗಾರರು ಬೇರೆ ಜೊತೆಗಿದ್ದಾರೆ ನೋಡಿ, ನುಡಿಸ್ಕೊಂಡು ನೃತ್ಯ ಮಾಡ್ತಾ ಇರುವಂಥ ಸಂಯೋಜನೆಗಳನ್ನೆಲ್ಲ ಮಾಡಿದ್ದಾರೆ. ಹೀಗೆ ಅನೇಕ ಸಂಯೋಜನೆಗಳಿದೆ. ಹೇಳ್ತಾ ಹೋದ್ರೆ ತುಂಬ ಆಗೋಗ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಸ್ಕಿಪ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಇಲ್ಲಿ ಸುಮ್ಮನೆ ಒಂದು ಕಲ್ಪನೆಗೆ ಹೇಳೋದು, ಇದು ತ್ರಿಭಂಗದ ವಿಶೇಷ ಭಂಗಿ ಆದ್ರೂ ಇದರೊಟ್ಟಿಗೆ ಈ ಹೂವುಗಳಲ್ಲಿ ಒಂದು ನಗುವನ್ನು ತೋರಿಸ್ಬೇಕು ಅಂತ, ಹೂವುಗಳೆಲ್ಲ ಶಬ್ದದ ಕಡೆಗೆ ತಿರುಗಿದಾವೆ ಅಂತ ಆ ಕಲ್ಪನೆಗಳನ್ನು ನೋಡಿ ಎಷ್ಟು ಚೆನ್ನಾಗಿ. ಮತ್ತೆ ಮಧುವನ್ನು ಚೆಲ್ಲುತ್ತಾ ಇದೆ ಅದು ಅನ್ನೋ ಕಲ್ಪನೆ ಬರಬೇಕು ಅನ್ನೋ ಒಂದು ಎಕ್ಸಾಗರೇಷನ್ ಇಲ್ಲಿ ನೋಡ್ಬೋದು. ಸಾಮಾನ್ಯವಾಗಿ ಹೂವುಗಳ ಒಳಗಡೆಗೆ ಇಷ್ಟು ದೊಡ್ಡ ದೊಡ್ಡ ಮೊಗ್ಗುಗಳು ಬಿದ್ದ ಹಾಗೆ ಇರೋದಿಲ್ಲ. ಆದರೆ ಅದರ ಕಾನ್ಸೆಪ್ಟು, ಅದರ ಕಲ್ಪನೆ ಏನು ಅಂತಂದರೆ, ಆ ಕೊಳಲಿನ ನಾದಕ್ಕೆ ಹೇಗೆ ಹಸು ತಾನಾಗಿ ಹಾಲನ್ನು ಬಿಟ್ಬಿಡ್ತದೋ ಹಾಗೆ ಮಧುವನ್ನು ತಾನು ಕೂಡ ಹೂವು ಅರ್ಪಿಸ್ತಾ ಇದೆ ಅಂತ. ಈ ಥರದ ಅನೇಕ ಕಾನ್ಸೆಪ್ಟ್ಗಳಿದೆ ಇವೆಲ್ಲ ಸಂಯೋಜನೆಗಳಲ್ಲಿ. ಪ್ರಾಣಿಗಳು, ವಿವಿಧ ಜಾತಿಯ ಪ್ರಾಣಿಗಳನ್ನೆಲ್ಲ ಸಂಯೋಜನೆ ಮಾಡಿದ್ದಾರೆ ಇಲ್ಲಿ. ಜೊತೆಗೆ ಇದು ಕೈಯಲ್ಲಿ ಆ ಉತ್ಪ್ರೇಕ್ಷೆಯನ್ನು ವ್ಯಕ್ತಪಡಿಸುವಂತಹ ಮುದ್ರೆಗಳನ್ನು ಕೊಟ್ಟಂತಹದ್ದಿರ್ಬೋದು, ಆ ನಿಂತ ಭಂಗಿ, ಬೆರಳು, ಪೋಸ್ಗಳು, ಕಾಲಿನ ಬೆರಳಿನ ಲಕ್ಷಣಗಳಾಗಿರ್ಬೋದು, ಇದರ ಅನಾಟಮಿ, ಪ್ರಪೋರ್ಷನ್ಸು ಇದು ಅಷ್ಟೇ. ಇದು 12 ಅಂಗುಲ ಬರ್ತದೆ. ಇದು ಇಲ್ಲಿಂದ ಉಷ್ಣೀಷದಿಂದ ತಗೊಂಡ್ರೆ 108 ಅಂಗುಲ ಇದರ ಅಳತೆ ಬರುವಂಥದ್ದು. ಲೀಲಾಮೂರ್ತಿಗಳಾದರೆ 124 ಅಂಗುಲ ಅಳತೆ ಬರುವಂಥದ್ದು. ಹೀಗೆ ಇದರ ಅಳತೆಯನ್ನು ಕೂಡ ನೀವು ನೋಡ್ಬೋದು. ಮುಂದೆ ಐಕಾನೋಗ್ರಫಿಯಲ್ಲಿ ಹೇಗೆ ಅದನ್ನ ರತಿ ಮನ್ಮಥರು ಒಂದು ಗುರುತಿಸ್ತಾ ಇದ್ರು ಅಂತಂದರೆ, ಕೇವಲ ಕಬ್ಬಿನ ಜಲ್ಲೆ ಮತ್ತು ಪಂಚಪುಷ್ಪ ಬಾಣಗಳನ್ನು ಹಿಡಿದದ್ದು ಒಂದೇ ಅಲ್ಲದೇನೆ ರತಿ ಮನ್ಮಥರಲ್ಲಿ ಇವನೊಬ್ಬ ನಿಂತ್ಕೊಂಡಿದ್ದಾನೆ ನೋಡಿ, ಮಕರ ಧ್ವಜವನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ ಅವನು. ಅಂದರೆ ಇವನೇ ಮನ್ಮಥ, ರತಿ ಮನ್ಮಥರು ಇವರು ಅಂತ ಅವನು ಕೂಡ ಹೇಳ್ತಾ ಇದ್ದಾನೆ ಅಂತ ಅರ್ಥ. ಹೀಗೆ ಅನೇಕ ಸೊಗಸನ್ನು ಕೊಟ್ಟಂತಹದ್ದಿದೆ. ಇದು ಭೀಭತ್ಸದ ಇನ್ನೊಂದು ವರ್ಣನೆ. ಸರ್ ಇನ್ನೊಂದು PPT ಇದೆ ಸರ್. ಇದನ್ನೆಲ್ಲ ಪಂಚ ಪ್ರಾಣಿಗಳ ಸಂಯೋಜನೆಗಳು, ತ್ರಿಮೂರ್ತಿಗಳನ್ನು ಹೇಗೆ ತೋರಿಸ್ತಾ ಇದ್ರು, ಇದು ಅಷ್ಟೇ ಬೇರೆ ಬೇರೆ ಜಾತಿಯಲ್ಲಿ ಮಾಡಿದಂಥದ್ದು. ನೆಕ್ಸ್ಟ್ ಇನ್ನೊಂದು PPT ಕೊಟ್ಟಿದ್ದೇನೆ, ಸೀಕ್ವೆನ್ಸನ್ನು ಒಂದು ಸಾರಿ ಗಮನಕ್ಕೆ ತೋರಿಸ್ತೀನಿ. ಇದು 1 ಅಡಿ ಎತ್ತರದಲ್ಲಿರುವಂಥದ್ದು. ನೀವು ಇದನ್ನು ನೋಡ್ತಿರಲ್ಲ, ಈಗ ಇಲ್ಲಿ ಹೆಚ್ಚು ಕಡಿಮೆ 2.5 ಅಡಿ ಸೈಜಲ್ಲಿ ಬಂದಿದೆ. ಇದು ಒರಿಜಿನಲ್ ಇರೋದು 1 ಅಡಿ ಎತ್ತರದಲ್ಲಿದೆ. ಇದು ನೋಡಿ, ಶಿಲ್ಪಿ ಡೆಫಿನೇಷನ್ ಹೇಗೆ ಕೊಡ್ತಾನೆ ಅಂತಂದರೆ, ಇಲ್ಲಿ ಇವನು ಅರ್ಜುನ, ಹಾಗಾಗಿ ಇಲ್ಲಿ ಹನುಮತ್ ಧ್ವಜ ಕೊಟ್ಟಿದ್ದಾನೆ. ಅವನು ಆಂಜನೇಯನನ್ನು ಇಲ್ಲಿ ತೋರಿಸಿದ್ದಾನೆ. ಇಲ್ಲಿ ಕರ್ಣ ಇವನು ಅನ್ನೋದು ಗೊತ್ತಾಗಬೇಕು ಅಂತ ಇಲ್ಲೊಂದು ಕಾಕ ಧ್ವಜವನ್ನು ಕೊಟ್ಟಿದ್ದಾನೆ ಅವನು. ಈ ಪ್ಯಾನೆಲ್ನಲ್ಲಿ ಅರ್ಜುನ ಹೀರೋ, ಹಾಗಾಗಿ ಎಲ್ಲ ಬಾಣಗಳು ಅರ್ಜುನ್ನಿಂದ ಕರ್ಣನ ಕಡೆಗೆ ಹೋಗ್ತಾ ಇದೆ ಇಲ್ಲಿ. ಜೊತೆಗೆ ಇಲ್ಲಿ ಕೃಷ್ಣ ಕೂತಿದ್ದಾನೆ. ಆನಂತರ ಇಂಪಾರ್ಟೆಂಟ್ ಪಾಯಿಂಟನ್ನು ಮಧ್ಯದಲ್ಲಿ ತೋರಿಸುವ ಒಂದು ಪರಂಪರೆ ಇದೆ ಶಿಲ್ಪಶಾಸ್ತ್ರದಲ್ಲಿ. ಹಾಗಾಗಿ ಮದನಿಕೆ ಶಿಲ್ಪಗಳಿಂದ ಹಿಡಿದು ನೀವು ಯಾವುದೇ ದೇವರ ಶಿಲ್ಪಗಳನ್ನು ನೋಡಿ, ಪ್ರಧಾನವಾಗಿ ದೊಡ್ಡದಾಗಿರುತ್ತೆ ಅಂದರೆ ಅದಲ್ಲಿ ಹೀರೋ ಅಂತ ಅರ್ಥ. ಸಪೋರ್ಟಿವ್ ಫಿಗರ್ಸ್ ಅವರವ್ರ ಕ್ಯಾರೆಕ್ಟರ್ಗೆ ಅನುಗುಣವಾಗಿ ಅದರ ಸೈಜ್ಗಳನ್ನು ನಿರ್ಮಾಣ ಮಾಡ್ತಾನೆ. ವೆಸ್ಟರ್ನ್ ಅವ್ರು ಏನು ಮಾಡ್ತಾರೆ, ರೆಂಬ್ರೆಂಟ್ ಪೇಂಟಿಂಗ್ ಎಲ್ಲ ನೋಡಿದ್ರೆ ನೀವು ಟಾಪ್ ಲೈಟ್ಗಳಿಂದ ರೆಂಬ್ರೆಂಟ್ ಈ ಪೇಂಟಿಂಗನ್ನು ಗುರುತಿಸುವಂಥದ್ದು ನೀವು ನೋಡಿರ್ಬೋದು, ಅನೇಕ ಜನಕ್ಕೆ ಗೊತ್ತಿರ್ಬೋದು. ಸಪೋರ್ಟಿವ್ ಫಿಗರ್ಸ್ಗಳಿಗೆ ಲೈಟ್ ಕಡಿಮೆ ಕೊಟ್ಟಿರ್ತಾನೆ, ಉಳಿದದ್ದಕ್ಕೆ ವಿಶೇಷವಾದ ಬೆಳಕಿನ ಮೂಲಕ ಈ ನಮ್ಮ ಭಾರತೀಯ ಶಿಲ್ಪ ತಂತ್ರಗಾರಿಕೆಯ ವಿವರವನ್ನು ಅರಿತು ಮಾಡಿದಂತಹದ್ದು ರೆಂಬ್ರೆಂಟ್ ಅನ್ನುವಂಥ ಮಾತಿದೆ. ಇದಕ್ಕೆ ರೆಂಬ್ರೆಂಟ್ ಪೇಂಟಿಂಗಿಗೆ ಹೇಗೆ ಹೊಸತನವನ್ನು ಅಲ್ಲ ಎಲ್ಲರೂ ತಗೊಳ್ತೀವಿ. ಈಗ ನಾವು ಒಳ್ಳೆಯದಿದ್ದರೆ ಖಂಡಿತ ನಮ್ಗಳಿಗೂ ಬೇಕು. ಆದರೆ ಅನೇಕ ಭಾರತೀಯ ಶಿಲ್ಪಗಳು ವಿದೇಶಿಯರಿಗೆ ಅನೇಕ ರೀತಿಯ ಮಾರ್ಗದರ್ಶನವನ್ನು ಕೊಟ್ಟಿದೆ ಇದು ಅನ್ನೋದಕ್ಕೊಂದು ಉದಾಹರಣೆಯಾಗಿ ನಿಮ್ಗೆ ಹೇಳಿದಂಥದ್ದು. ಇಲ್ಲಿ ಸಾಹಿತ್ಯಾತ್ಮಕವಾದ ವರ್ಣನೆಯನ್ನೇ ಶಿಲ್ಪಿ ಹೇಗೆ ಮಾಡ್ತಾ ಇದ್ದ ಅಂತ, ಸಾಹಿತ್ಯದಲ್ಲೇ ವರ್ಣನೆಯನ್ನು ಮಾಡ್ಬೋದು. ಹೇಗೆ ಕಾಳಿದಾಸನ ಯಾವುದೋ ಒಂದು ಶ್ಲೋಕ ಇದೆಯಲ್ಲ, ಪಾಯಾತ್ ಕುಮಾರ ಜನಕಃ ಶಶಿಖಂಡ ಮೌಳೆ ಶಂಕಪ್ರಭಶ್ಚ ನಿಧನಶ್ಚ ಗವೀಶಯಾನ ಗಂಗಾಂಚ ಪನ್ನಗದರಶ್ಚ ಉಮಾವಿಲಾಸ, ಸಾಹಿತ್ಯದ ವರ್ಣನೆ ಇದು. ಇದೆಲ್ಲ ಶಿವ 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 ಅಂತ ಹೋಗ್ತಾ ಇದೆ. ಕೊನೆಗೆ ಅವನು ಹೇಳ್ತಾನೆ ಬರೆದವನು, ಆದ್ಯಕ್ಷರೇಣ ಸಹಿತೋ ರಹಿತೋಪಿ ದೇವ ಅಂತ. ಶೈವ ವೈಷ್ಣವರು ಕಿತ್ತಾಟದ ಸಂದರ್ಭದಲ್ಲಿ ಬಂದಂಥದ್ದು ಇದು ಅನ್ನೋ ಮಾತಿದೆ.
ಕುಮಾರಜನಕ, ಶಶಿಖಂಡ ಮೌಳಿ, ಶಂಖಪ್ರಭಶ್ಚ, ನಿಧನಶ್ಚ, ಗವೀಶಯಾನ, ಇವೆಲ್ಲ ಶಿವ ಶಿವ ಅಂತ. ಇದರ ಮೊದಲ ಅಕ್ಷರವನ್ನು ತೆಗೆದರೆ ಎಲ್ಲ ಕೃಷ್ಣ ಕೃಷ್ಣ ಆಗತ್ತೆ ನೋಡಿ. ಕುಮಾರಜನಕ ಕು ತೆಗೆದ್ರೆ ಮಾರಜನಕ ಮನ್ಮಥ. ಶಶಿಖಂಡ ಮೌಳಿಯಲ್ಲಿ ಶ ತೆಗೆದ್ರೆ ಶಿಖಂಡ ಮೌಳಿ ನವಲಿಗಿರಿಯನ್ನು ಇಟ್ಕೊಂಡಂಥವನು. ಶಂಖಪ್ರಭಶ್ಚ ಶ ತೆಗೆದ್ರೆ ಖ ಪ್ರಭಶ್ಚ ಆಕಾಶದ ಮೈಬಣ್ಣ ಉಳ್ಳಂಥವನು. ನಿಧನಶ್ಚ ನೀ ತೆಗೆದ್ರೆ ಧನಶ್ಚ ಲಕ್ಷ್ಮೀಪತಿ ಕೃಷ್ಣ ವಿಷ್ಣು. ಹೀಗೆ ಆ ಇಡೀ ಚಮತ್ಕಾರದ ಶ್ಲೋಕ. ಗವೀಶಯಾನ ಗ ತೆಗೆದ್ರೆ ವೀಶ ಗರುಡ ಅಂತ ಅರ್ಥ. ಗಂಗಾಂಚ ಪನ್ನಗದರ್ಶ ಗ ತೆಗೆದ್ರೆ ಗಾಂಚ ಗೋವುಗಳನ್ನು ಕಾದವನು. ಪನ್ನಗದಲ್ಲಿ ಪ ತೆಗೆದ್ರೆ ನಗದರ ಗೋವರ್ಧನಗಿರಿ ಪರ್ವತವನ್ನ ಎತ್ತಿಡಿದಂಥವನು. ಹೀಗೆ ಉಮಾವಿಲಾಸ ಊ ತೆಗೆದ್ರೆ ಉಮಾವಿಲಾಸ ಕೊಟ್ಟವನು ಪಡೆದವನು ಶಿವ. ಊ ತೆಗೆದ್ರೆ ಮಾವಿಲಾಸ ಅಂದ್ರೆ ಮಾಧವ ಲಕ್ಷ್ಮೀಪತಿ ಅಂತ ಅರ್ಥ. ಈ ತರಹದ ಚಮತ್ಕಾರಗಳನ್ನು ಸಾಹಿತ್ಯದಲ್ಲಿ ಮಾಡ್ತಾರೆ. ಆದರೆ ಶಿಲ್ಪದಲ್ಲಿ ಮಾಡೋದು ಹೇಗೆ? ಎಷ್ಟು ಚೆನ್ನಾಗಿ ಆ ರೀತಿಯ ತತ್ವವನ್ನು ಇಲ್ಲಿ ಬಳಸಿದ್ದಾನೆ ನೋಡಿ. ಇಲ್ಲಿ ಕರ್ಣ ತನ್ನ ಬಾಣಗಳೆಲ್ಲವನ್ನ ಕರ್ಣನ ಕಡೆಗೆ ಎಸೆದ್ರೂ ಅದು ಕರ್ಣನ ಕರ್ಣಕ್ಕೆ ಎಸೆದಿದ್ದಾನೆ ನೋಡಿ. ಹಾಗಾಗಿ ಅದನ್ನು ಪ್ರಧಾನವಾಗಿ ಚಿತ್ರಿಸುವ ದೃಷ್ಟಿಯಿಂದ ಇಲ್ಲಿ ಅರ್ಜುನ ಬಂದು ಕರ್ಣನನ್ನ ಕೊಂದ, ಕರ್ಣನನ್ನ ತೆಗೆದ, ತಿವಿದ ಅಂತನ್ನೋದಕ್ಕೆ ಎರಡು ಅರ್ಥ. ಒಂದು ಕರ್ಣನನ್ನೂ ತಿವಿದ, ಇನ್ನೊಂದು ಕರ್ಣವನ್ನೂ ತಿವಿದ ಅಂತ. ಆ ಸಾಹಿತ್ಯದ ಕಲ್ಪನೆಯನ್ನು ಎಷ್ಟು ಚೆನ್ನಾಗಿ ಶಿಲ್ಪಿ ತನ್ನ ಮನಸ್ಸಿನಲ್ಲಿ ಮೂಡಿಸ್ಕೊಂಡು ಅದರ ಸೌಂದರ್ಯವನ್ನು ಪ್ರಕಟಗೊಳಿಸುವ ಸಲುವಾಗಿ ಅತ್ಯದ್ಭುತ ಕೋಟ್ಯಾಂತರ ಶಿಲ್ಪಗಳು ಇಡೀ ಭಾರತದಾದ್ಯಂತ ಇದೆ. ನಾವು ಆ ಜಾಗ ನೋಡೋದಕ್ಕೆ ಹೋಗ್ತೀವಿ, ಆದರೆ ಆ ಕಾಲದ ಸಂಸ್ಕೃತಿಯ ಹಿಂದಿರುವ ಕಲೆಯನ್ನು ಪೂರ್ಣವಾಗಿ ನಾವು ನೋಡೋದೇ ಇಲ್ಲ. ಅಲ್ಲಿ ನೀವು ಹೀಗೆ ನೋಡೋದಕ್ಕೆ ಹೋದ್ರೆ, ಈಗ ನೀವು ಬೇಲೂರಿಗೆ ಹೋದ್ರೆ ಕನಿಷ್ಠ ಪಕ್ಷ ಒಂದು ವಾರ ನೀವು ಇಲ್ಲದೆ ಹೋದ್ರೆ ನೋಡೋದಕ್ಕೆ ಆಗೋದಿಲ್ಲ. ಆದರೆ ಎಷ್ಟೋ ಜನಗಳ ಮನಸ್ಸಿನಲ್ಲಿ ಅದ್ರ ಬಗ್ಗೆ ಆಸಕ್ತಿ ಇಲ್ಲದೆ ಇದ್ದರೆ ಅದೇನು ನೋಡ್ತೀಯಾ, ಅದನ್ನೇ ನೋಡಿದ್ದೆ ಇವತ್ತೇನು ಬೇರೆ ಬಣ್ಣ ಬಂತ, ಚೇಂಜ್ ಆಯ್ತಾ, ಅದೇನೇ ನಡಿ ನಡಿ ಅಂತ ಅಂದ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಅದರ ಹಿಂದಿರುವ ತತ್ವ ಏನಿದೆ ಅನ್ನೋದನ್ನು ನಾವು ನೋಡೋದೇ ಇಲ್ಲ. ಇದು ಅಷ್ಟು ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ ಬೇಲೂರು ಇದು ಹಳೆಬೀಡು ದೇವಸ್ಥಾನದಲ್ಲಿ ಇರುವಂತಹ ಒಂದು ಪ್ಯಾನಲ್ನ ವರ್ಣನೆಯನ್ನು ನಾನು ಮಾಡಿದೆ. ಇಷ್ಟು ಚಿಕ್ಕದನ್ನೇ ವರ್ಣನೆ ಮಾಡೋದಕ್ಕೆ ಎಷ್ಟು ಸಮಯ ತಗೊಳ್ತದೆ ನೋಡಿ. ಹೀಗೆ ಈ ಚಕ್ರವ್ಯೂಹದ ವರ್ಣನೆ ಹಾಗೆ. ಇದು ನೀವು ಓಡಾಡಬಹುದು ಇದರಲ್ಲಿ. ಚಕ್ರವ್ಯೂಹದಲ್ಲಿ ನೋಡಿ ದಾರಿ ಇದೆ ನೋಡಿ. ಇಲ್ಲಿಂದ ಹೀಗೆ ಒಳಕ್ಕೆ ಹೋಗಿ ಅವನು ಅಭಿಮನ್ಯು ಹೇಗೆ ಹೇಗೆ ಹೋದ ನೋಡಿ. ಹೀಗೆ ಬಂದು ಇಲ್ಲಿಂದ ವಾಪಸ್ ಈ ಕಡೆ ಬಂದು ಮತ್ತೆ 2ನೇ ವೃತ್ತದಿಂದ ಹೀಗೆ ಹೋಗಿ ಮತ್ತೆ ಇಲ್ಲಿಂದ ಮತ್ತೆ ಯೂ ಟರ್ನ್ ತಗೊಂಡು ಮತ್ತೆ ಇಲ್ಲೇ ಬಂದು ಇಲ್ಲಿಂದ ಬಂದು ಮತ್ತೆ ಇಲ್ಲಿಂದ ಹೀಗೆ ಬಂದು ಇದರ ಒಳಗಡೆಗಿಂದ ಬಂದು ಮತ್ತೆ ಇಲ್ಲಿ ಬಂದು ಇಲ್ಲಿ ಮರಣ ಹೊಂದಿದ್ದಾನೆ ನೋಡಿ. ಅವನು ಈ ದ್ವಾರವನ್ನು ಒಡೆದು ಬಿಟ್ಟಿದ್ರೆ ಅವನು ಹೊರಗೆ ಬಂದ್ಬಿಡ್ತಾ ಇದ್ದ ಈ ಕಡೆಗೆ. ಇಲ್ಲಿ ಅವನಿಗೆ ಅಂದ್ರೆ ವಾಪಸ್ ಬರಬೇಕು ಅಂದ್ರೆ ಇಷ್ಟು ದೂರದಿಂದ ಬರಬೇಕು, ಅವನು ಹೀಗೆ ಬರಬೇಕು. ಇದು ಕೇವಲ ಒಂದು 4 ಇಂಚ್ 5 ಇಂಚ್ ಅಥವಾ 6 ಇಂಚ್ ಇರಬಹುದು. ಇದು ಅಷ್ಟೇ. 6 ಇಂಚಿನಲ್ಲಿ ಅಷ್ಟು ಡೀಟೇಲ್ಗಳನ್ನೆಲ್ಲ ಬರೆದು ಮಾಡಿದಂಥದ್ದನ್ನು ನೀವು ನೋಡ್ತೀರಿ. ಹೀಗೆ ಭೈರವನ ವರ್ಣನೆಗಳಿರಬಹುದು ನೋಡಿ. ಇದರೊಳಗಡೆಗೆ ಅದು ಈ ಸೌಂದರ್ಯವನ್ನೆಲ್ಲ ನೋಡ್ತೀರಿ. ಆದರೆ ಈ ದೆವ್ವಗಳಿಗೆ ಭೂತಗಳಿಗೆ ರಸೋತ್ಪತ್ತಿ ಹೇಗೆ ಉಂಟಾಗತ್ತೆ ಅನ್ನೋದನ್ನು ತೋರಿಸೋ ಪ್ರಯತ್ನ ಮಾಡಿದ್ದಾನೆ ನೋಡಿ. ಉದಾಹರಣೆಗೆ ನೋಡಿ, ಇಲ್ಲಿ ನಮ್ಮಲ್ಲಿ ಪ್ರೀತಿ ಪ್ರೇಮ ಅಂತೀವಲ್ಲ, ಗಂಡ ಹೆಂಡತಿ ಪ್ರೀತಿಗೆ ಅನುರಾಗ ಅಂತ ಒಂದು ಕನ್ನಡದಲ್ಲಿ ವಿಶೇಷವಾದ ಶಬ್ದ ಇದೆ. ಆ ಅನುರಾಗವನ್ನು ನೀವು ನೋಡ್ಬೋದು. ಇಲ್ಲಿ ನಿಮಗೆ ನೋಡಿ, ಅವನು ಗಂಡ ಒಳ್ಳೆ ಖುಷಿಯಲ್ಲೇ ಇದ್ದಾನೆ, ಯಾವುದೋ ಸತ್ತೋದ ಹೆಣದ ಕೈಯನ್ನು ಎತ್ಕೊ ಬಂದ್ಕೊಂಡಿದ್ದಾನೆ. ಇಲ್ಲಿ ಇವಳು ಅಷ್ಟೇ, ಅವನ ತೋಳನ್ನ ಹೇಗೆ ಈಗಿನ ಕಾಲದಲ್ಲಿ ಮೋಟ್ರ್ ಬೈಕ್ನಲ್ಲಿ ಕೂತ್ಕೊಂಡು ತೋಳು ಹಿಡ್ಕೊಂಡು ಹೋಗ್ತಾರಲ್ಲ, ಬಹುಶಃ ಇದನ್ನೆಲ್ಲ ನೋಡಿದ್ರೆ ತೋಳು ಬಿಟ್ಬಿಡ್ತಾರೆ ಅನ್ನೋ ಗೊತ್ತಿಲ್ಲ. ಆದರೆ ಆ ಅನುರಾಗ, ಅವರಿಬ್ಬರ ಮುಖದ ಭಾವನೆಯನ್ನು ಕೂಡ ನೀವು ನೋಡ್ಬೋದು. ಅಲ್ಲಿ ಮಾಂಸವೇ ಇಲ್ಲ, ಶಕ್ತಿ ಇಲ್ಲ, ಬರೇ ಭೌತಿಕವಾದ ಜಡವಾದಂತಹ ಮೂಳೆಗಳಿದೆ. ಇಲ್ಲಿ ನೋಡಿ, ಇನ್ನೂ ಒಂದು ಮಮಕಾರದ ವಿಶೇಷಣವನ್ನು ಮಗು ಎತ್ಕೊ ಬಂದಿದೆ. ಈ ದೆವ್ವ ತಾನೇ ದೊಡ್ಡ ದೆವ್ವ, ಅದ್ರ ಬೆನ್ನಿಗೆ ಇನ್ನೊಂದು ಮರಿದೆವ್ವ ಎತ್ಕೊ ಬಂದ್ಕೊಂಡಿದೆ. ಅದು ಇವನು
ಇವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಇವನ ಕೈನಲ್ಲೂ ಒಂದು ಕೈ ಇದೆ, ಯಾರ್ದೋ ಗೊತ್ತಿಲ್ಲ. ಇಲ್ಲಿ ಪೈಪ್ ಹಾಕೊಂಡು ಇದು ರಕ್ತವನ್ನು ಕುಡಿತಾ ಇದೆ ನೋಡಿ. ಇಲ್ಲಿ ಕಾಣುತ್ತೆ ನೋಡಿ ನಿಮ್ಗೆ. ಇದು ಕಪಾಲದಿಂದ ಸುರಿಯುವ ರಕ್ತವನ್ನ ಇದು ಹೀರ್ತಾ ಇದೆ. ಅದ್ರ ಮೇಲೆ ನಾಯಿ ಹತ್ಕೊಂಡು ಆ ರಕ್ತವನ್ನ ನಾಯಿನೂ ಹೀರ್ತಾ ಇದೆ. ಆ ಮಗು ಎಷ್ಟು ಚೆನ್ನಾಗಿ ತಾಯಿ ರಕ್ತ ಕುಡಿತಾ ಇರೋದನ್ನ ಮಗು ನೋಡ್ತಾ ಇದೆ ನೋಡಿ, ಮುಖದಲ್ಲಿ ಭಾವನೆ. ಅವನು ನೋಡ್ತಾ ಇದ್ದಾನೆ. ಈ ತರಹದ ನಮ್ಮಲ್ಲಿ ಎಲ್ಲದಕ್ಕೂ ಭಾವನಾತ್ಮಕ. ಈಗ ಗಿಡ ಮರಗಳನ್ನು ಶಿಲ್ಪಿಗಳು ಮಾಡುವಾಗ ಆ ಗಿಡ ಮರಕ್ಕೆ ಆಭರಣ ಕಟ್ತಾರೆ. ನಾನು ರಾಮ್ಲಲ್ಲನಿಗೆ ಅದನ್ನೆಲ್ಲ ಮಾಡಿದ್ದೀನಿ. ಕಲ್ಪನೆಗಳು ಅದಲ್ಲ ಹೇಗೆ ಅಂತ. ಹೀಗಾಗಿ ಇದರ ವಿವರಗಳನ್ನು ಹೇಳ್ತಾ ಹೋದ್ರೆ ತುಂಬ ಹೇಳ್ತಾ ಹೋಗ್ಬಿಡ್ಬೋದು. ಪಂಚತಂತ್ರದ ಕಥೆಗಳು ಇವೆಲ್ಲ ಜೀವಂತವಾಗಿ ಇಟ್ಟಂತಹದ್ದು. ನಮ್ಮಲ್ಲಿ ನಮ್ಮ ಹಿರಿಯರು ಎಷ್ಟು ಜನರಿಗೆ ಓದೋಕ್ಕೆ ಬರೋಕ್ಕೆ ಬರ್ತಾ ಇತ್ತು ಗೊತ್ತಿಲ್ಲ. ಎಲ್ಲರೂ ಹಾಗೆ ಅಂತ ಇಡೀ ರಾಮಾಯಣ, ಮಹಾಭಾರತ, ಭಾಗವತ, ಪಂಚತಂತ್ರದ ಎಲ್ಲ ಕಥೆಗಳನ್ನು ಸಂಪೂರ್ಣವಾಗಿ ಹೇಳೋರು. ಯಾಕೆ ಅಂತಂದರೆ ಈ ದೇವಾಲಯಗಳು ಪ್ರಧಾನ ಪಾತ್ರ ವಹಿಸಿ ಬಂದಿತ್ತು. ಸಾವಿರಾರು ವರ್ಷಗಳಿಂದ ಉತ್ತರ ಭಾರತದಲ್ಲೇ ಒಂದು 40,000 ದೇವಸ್ಥಾನ ಕಳೆದು ಹೋಗ್ಬಿಟ್ಟಿದೆ ಬರೀ ಈ ಅಯೋಧ್ಯೆ ಈ ಪ್ರದೇಶ. ನನಗೆ ಅದರ ಎವಿಡೆನ್ಸ್ ಹುಡುಕ್ಬೇಕಾದ್ರೆ ಬಹಳ ಸಮಸ್ಯೆ ಆಗೋಗ್ಬಿಟ್ಟಿತ್ತು, ತ್ರಾಸಾಗಿತ್ತು. ಕೆಲವು ಎವಿಡೆನ್ಸ್ಗಳು ಸಿಕ್ಕಿದ್ದಾರೆ, ಅದನ್ನು ಒಂದು 5 ನಿಮಿಷ ವಿರಾಮ ಕೊಟ್ಟು ಅದ್ರ ಬಗ್ಗೆ ಹೇಳ್ತೇನೆ ನಾನು. ಹೀಗೆ ಭಾಗವತದ ಕಥೆಗಳು, ಕೃಷ್ಣ ಬೆಣ್ಣೆ ಕದಿಯೋದಾಗಿರಲಿ ಅಥವಾ ಈ ಎಲ್ಲ ಭಾಗವತ ಇಡೀ ಕಥೆಗಳಿದೆ. ಇದು ವರ್ಣನೆಗಳಿರ್ಬೋದು ನೋಡಿ. ಇಲ್ಲಿ ದುಶಾಸನ ದ್ರೌಪದಿಯನ್ನ ಎಳ್ಕೊಂಡ್ ಬರ್ತಾ ಇರೋದು ಸೀಕ್ವೆನ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಪಂಚಪಾಂಡವರು ಪಗಡೆ ಆಡ್ತಾ ಇರೋದಿದೆ. ಇಲ್ಲಿ ಬಂದು ದುಶಾಸನ ದ್ರೌಪದಿಯನ್ನ ಎಳ್ಕೊಂಡು ಬಂದ ಅಂತ. ಇಲ್ಲಿ ಮುಂದೆ ಅವರೆಲ್ಲ ವನವಾಸಕ್ಕೆ ಹೋಗಿ ಕೊನೆಗಿನ ಸೀಕ್ವೆನ್ಸಲ್ಲಿ ನೀವು ಇನ್ನೊಂದು ನೋಡ್ಬೋದು. ಇದು ಹಳೆಬಿಟ್ಟಿದ್ದೇನೆ. ಇವನು ದುಶಾಸನ. ಆ್ಯಕ್ಚುಲಿ ದುಶಾಸನ ಕತ್ತನ್ನ ತಳ್ಳಿ ಕೈಯಿಂದ ಕರುಳನ್ನು ಎಳೆದು ತೆಗೆದು ದ್ರೌಪದಿಯ ಜಡೆ ಕಟ್ತಾ ಇರುವಂತಹದ್ದು ನೋಡಿ. ಅಷ್ಟೇ ಸಣ್ಣ ಪ್ಯಾನಲ್. ಅಲ್ಲಿ ಕೊಟ್ಟ ಭಾಷೆಯನ್ನ ಇಲ್ಲಿ ಅವನು ಈಡೇರಿಸ್ಕೊಂಡದ್ದನ್ನು ತೋರಿಸುವ ವಿಧಾನ ಎಷ್ಟು ಚೆನ್ನಾಗಿ ತೋರಿಸಿದಾನೆ ನೋಡಿ. ವಿಶೇಷವಾಗಿ ಅದನ್ನು ಆ ಪ್ರೆಷರು, ಆ ಬ್ಯಾಲೆನ್ಸಿಂಗಿಗೆ ಕಾಲುಗಳನ್ನು ವಿಸ್ತೃತವಾಗಿ ಇಟ್ಟಿದ್ದಾನೆ. ಲೋಕಜ್ಞಾನ ಇಲ್ಲದೆ ಹೋದರೆ ಕಲಾವಿದ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಫೋರ್ಸ್ ಬಂದಾವಾಗ ಆ ಕಾಲುಗಳಷ್ಟು ವಿಸ್ತೃತ ಹೊಂದಲೇಬೇಕಲ್ಲ, ಅದನ್ನು ತೋರಿಸೋ ಪ್ರಯತ್ನ ಮಾಡಿದ್ದಾನೆ ಅವನು. ಕೊನೆಗೆ ಇದು ಕಥೆಗಳನ್ನೆಲ್ಲ ನೋಡ್ತಿರಲ್ಲ ನೀವು. ಇದು ಪ್ರಹ್ಲಾದ ಚರಿತ್ರೆಯ ಕಥೆ. ಇದು ಹೇಗೆ ಪ್ರಹ್ಲಾದ ಹಿರಣ್ಯಕಶಿಪು ಇರುವಂಥದ್ದು, ಅವನನ್ನು ಕೊಲ್ಲಿಸಬೇಕು ಅಂತೆ ಆನೆಗಳಿಂದ ತುಳಿಯುವಂಥದ್ದು, ಹಾವುಗಳಿಂದ ಬಿಡುವಂತಹದ್ದು. ಇಲ್ಲಿ ನಮ್ಮ ಹೋಲಿಕಾ ಪ್ರಕರಣ ಕೂಡ ಇಲ್ಲಿ ಬರ್ತದೆ, ಅಗ್ನಿಯಿಂದ ಸುಡೋದಕ್ಕೋಸ್ಕರ. ಹೋಲಿ ಅದರಲ್ಲೇ ಕೇಳಿದಿರಲ್ಲ ನೀವು. ಅಲ್ಲಿ ಅವನು ಪ್ರಹ್ಲಾದ ಬದುಕ್ತಾನೆ, ಆ ಹೋಲಿಕಾ ದಹನ ಆಗುತ್ತೆ. ಆವಾಗ ಅಷ್ಟು ವರ್ಣಗಳು ಚಿಮ್ಮುದು ಅಂತ, ಬಣ್ಣಗಳು ಬಂದುವು ಅಂತ, ಹೀಗೆಲ್ಲ ಇದೆ. ಅಗ್ನಿಯಲ್ಲಿ ಹಾಕ್ತಾನೆ, ಸಾಯೋದಿಲ್ಲ. ಹೀಗೇನೆ ಕೊನೆಗೆ ನಮ್ಮ ವರ್ಣನೆಗಿಂತ ಇನ್ನೊಂಚೂರು ಮುಂದೆ ಹೋಗಿ ವರ್ಣನೆ ಮಾಡಿದ್ದಾರೆ ಶಿಲ್ಪಿಗಳು ನೋಡಿ. ಇಲ್ಲಿ ನೀರಿನಲ್ಲಿ ಅವನನ್ನು ಮುಳುಗಿಸಿದ್ರು ಅಂತ. ಇದು ನೀರು ಅಂತ ತೋರಿಸೋದಕ್ಕೋಸ್ಕರ ಮೀನು, ಆಮೆ, ಮೊಸಳೆ ಇದನ್ನೆಲ್ಲ ತೋರಿಸುವಂಥ ಪರಂಪರೆ ಇದೆ. ಮತ್ತೆ ಕಮಲ ಎಲ್ಲ ಹುಟ್ಟಿದ್ದು ತೋರಿಸ್ತಾರೆ. ಕೇವಲ ಅವನನ್ನು ನೀರಿನಲ್ಲಿ ಮುಳುಗಿಸಿದ್ರು ಅಂತಂದ್ರೆ, ಈ ಶಿಲ್ಪಿ ಏನು ಮಾಡಿದ್ದಾನೆ ಅಂದರೆ ನೀರಿನಲ್ಲಿ ಮುಳುಗಿಸಿ ಮೇಲೆ ಕಲ್ಲಿನ ಬಂಡೆಗಳನ್ನು ಸುರಿಯಲಾಯಿತು ಅಂತ ಬರೆದ್ರೆ ಹೆಂಗಿರ್ತದೆ ಅಂತ ನೋಡಿ. ಇಲ್ಲಿ ಕಲ್ಲಿನ ಬಂಡೆಗಳನ್ನು ತಂದು ಅಂದರೆ ಕೆಳಗೆ ಹೋದವನು ಮೇಲೆ ಬರಲೇಬಾರ್ದು, ಅವನು ಹಾಗೆ ಹೋಗ್ಬಿಡ್ಬೇಕು. ಅಷ್ಟು ದೊಡ್ಡ ಕಲ್ಪನೆಯನ್ನು ಕೊಡುವಂತಹ ಶಿಲ್ಪಗಳನ್ನು ಇಲ್ಲಿ ರಚನೆ ಮಾಡಿದೆ ನೋಡಿ. ಇಷ್ಟೇ ದೊಡ್ಡದ್ರಲ್ಲಿ ಇಡೀ ವಿವರ ಕೊಡಬೇಕು. ಅಲ್ಲಿ ವಿಷ್ಣು ಬಂದು ಕಾಪಾಡ್ತಾ ಇದ್ದಾನೆ ಅವನಿಗೆ. ಎಂತ ಅಂದರೆ ಕೇವಲ 1-2 ನಾನು ಸ್ಕಿಪ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಅಷ್ಟು ನೀವು ನೋಡೋದಕ್ಕೆ ಹೋದರೆ ತುಂಬ ಟೈಮ್ ಆಗುತ್ತೆ. ಇದು ಕೊನೆಗೆ ಮುಂದೆ ಹಾರು ಬಂದು ಅಲ್ಲಿ ಕಂಬದಲ್ಲಿ ಓಡಿದನಲ್ಲ, ಇಲ್ಲಿ ಬಂದು ಕಂಬದಿಂದ ಒಡೆದು ಹಾರಿ ಇಲ್ಲಿ ಹಿಡಿದ್ಬಿಟ್ಟು ಅವನನ್ನು ಈ ರೀತಿಯಾಗಿ ಸಂಹಾರ ಮಾಡಿದ. ಆ ಉಗ್ರತ್ವದ ವರ್ಣನೆಯನ್ನು ನೋಡಿ. ಕಣ್ಣು 2 ಗುಡ್ಡೆಗಳೇ ಹೊರಗೆ ಬಂದು ಹೋಗ್ಬಿಟ್ಟಿದೆ, ಅಷ್ಟು ಸಿಟ್ಟಿ ಬಂದಿತ್ತು ಅವನಿಗೆ ಅಂತ. ಗಂಟೆ ಇದೆ, ಜೊತೆಗೆ ಕರುಳನ್ನು ಬಗೆದು ಮಾಲೆಯನ್ನು ಮಾಡಿ ಹಾಕ್ಕೊಂಡ ಅಂತ ನೋಡಿ. ಆ ಕಾಲಿನ ಒಳಗಡೆಗೆ ಕೈ ಉಗುರು ಹೆಂಗೆ ಹೋಗ್ಬಿಟ್ಟಿದೆ, ಸೇರ್ಕೊಂಡು ಹೋಗಿರೋದು. ಆ ರೌದ್ರ ರೂಪಕ್ಕೆ ಗರುಡನೇ ಹೆದರಿ ಬೆರಗಾಗಿ ಹೋಗ್ಬಿಟ್ಟಿದ್ದಾನೆ ಅಂತ.
ಇದಿಷ್ಟರಲ್ಲೇ ಎಲ್ಲವುದನ್ನು ತೋರಿಸ್ಬೇಕು. ಆ ದ್ವಾರವನ್ನು ತೋರಿಸಿದಾಗ ತೋರಿಸ್ಬೇಕು, ಮಕರ ತೋರಣವನ್ನು ತೋರಿಸ್ತಾನೆ, ದೇವರವನ್ನು ಹೀರೋ. ಹಾಗಾಗಿ ಬಹುಭುಜಗಳಿಂದ, ಅಂದರೆ ಅವ್ರಿಗೆ ದೇವರಿಗೆ ಅಷ್ಟು ಕೈ ಇತ್ತು ಅಂತಲ್ಲ, ಅರ್ಥನ ಅಂತಲ್ಲ, ಅದರ ಸಾಮರ್ಥ್ಯ ಎಷ್ಟು ಅಂತ. ಶಿಲ್ಪ ನೋಡುವಾಗ ನಾವು ಕೆಲವು ಸಾರಿ ಯಥಾ ಶಿಲ್ಪವನ್ನು ಹಾಗೆ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಅದು ರಾವಣ 10 ತಲೆಯಿಂದ ಬಂದರೆ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯನೇ? ಬಿದ್ದೇ ಹೋಗ್ಬಿಡ್ತಾನೆ. ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗೋಕ್ಕಾಗಲ್ಲ ಅವನಿಗೆ. ಸುಮ್ಮನೆ ನಾಟಕದಲ್ಲಿ 10 ತಲೆ ಹಿಂಗೆ ಯಾವುದು ಥರ್ಮಕೋಲಲ್ಲಿ ಮಾಡಿದ ಮುಖವನ್ನೇ ಹೊತ್ಕೊಳ್ಳೋಕ್ಕಾಗಲ್ಲ, ಇನ್ನು ತೂಕದ ಮುಖ ಸಾಧ್ಯ ಆಗೋದಿಲ್ಲ. ಆದರೆ ಅವನ ವಿಶೇಷತೆಯನ್ನು ವರ್ಣಿಸಬೇಕಾದ್ದು ಇದೇ ಅವನ ಮಾಧ್ಯಮ, ಇದೇ ಅವನ ಪೇಪರು, ಕಲಾವಿದನ ಪೇಪರು ಇದು. ಹಾಗಾಗಿ ಈ ರೀತಿ ವರ್ಣನೆಯನ್ನು ಮಾಡಿದಂಥದ್ದನ್ನು ನೀವು ನೋಡ್ತೀರಿ. ಹೀಗೆ ಇದು ಕೆಲವು ಶಿಲ್ಪಗಳೆಲ್ಲ ಹಾಳಾಗಿ ಹೋಗ್ತಾ ಇದೆ. ಇದು ರಾಮಾಯಣದ ಕಥೆ ಇದು ಅಷ್ಟೇ. ಸಪ್ತ ತಾಳಛೇದನ, ಇದ್ರ ವರ್ಣನೆಗಳು ಆಗಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ವಿಪುಲವಾಗಿ ಇತ್ತು. ಇಡೀ ಸುಂದರಕಾಂಡದಲ್ಲಿ ಬರುವಂಥದ್ದು ಮುಖ್ಯವಾಗಿ ಸಪ್ತ ತಾಳಛೇದನ ಮಾಡ್ದ. ಅದರ ಮೂಲಕ ವಾಲಿಯನ್ನು ಕೊಲ್ತಾನೆ ಇವನು ಅನ್ನುವಂಥದ್ದು ರಾಮನಿಗೆ ತೋರಿಸ್ಕೊಡ್ಬೇಕಾಗಿತ್ತು. ಸುಗ್ರೀವನಿಗೆ ತೋರಿಸ್ಕೊಡ್ಬೇಕಾಗಿತ್ತು ರಾಮ. ಆದರೆ ಅದಕ್ಕೋಸ್ಕರ ಸುಗ್ರೀವ ಏನು ಮಾಡ್ತಾನೆ, 7 ತಾಳೆಯ ಮರದ ಮೇಲೆ ಹಾವನ್ನು ಇಟ್ಟು ಒಂದು ಬಾಣದಿಂದ ಅದನ್ನು ಕೊಲ್ಲಬೇಕು ಅಂದವಾಗ ಅವನ ಚಮತ್ಕಾರವನ್ನು ತೋರಿಸ್ದ ಅಂತ. ಅಂದರೆ ತನ್ನ ಒಂದು ಕಾಲನ್ನು ಹಾವಿನ ಮೇಲೆ ಇಟ್ಟಾಗ ಹೀಗೆ ಚಲಿಸುವಂಥ 7 ತಾಳೆ ಮರಗಳು ನೇರಕ್ಕೆ ಒಂದೇ ಲೈನ್ನಲ್ಲಿ ಬಂದ್ವಲ್ಲ, ಅವಾಗ ಬಾಣ ಹೊಡೆದ ಅಂತ. ಈ ವರ್ಣನೆ ಹೇಳುವಾಗ ಒಂದು ಸಾಲಿನಲ್ಲೇ ಹೇಳ್ಬಿಡ್ತಾರೆ. ಇಡೀ ರಾಮಾಯಣದ ನೀವು ಕಥೆಗಳನ್ನು ಓದುವಾಗ ಕಬಂಧದ ಕಲ್ಪನೆಯನ್ನು ಎಷ್ಟು ಜನ ಹೇಳೋದೇ ಇಲ್ಲ. ಹೀಗೆ ಅನೇಕ ಮುಚ್ಚುವುದ ವಿವರಗಳನ್ನು ಚೆನ್ನಾಗಿ ಜ್ಞಾಪಕದಲ್ಲಿ 24x7 ಇಟ್ಕೋಬೇಕು ಅಂತ ಹೇಳೇನೆ ಅವ್ರು ಇದನ್ನು ದಾಖಲೆ ಮಾಡಿ ಹೋಗ್ಬಿಟ್ಟಿದ್ದಾರೆ. ಈ ಥರದ್ದು ಮುಂದಿನ ಇವರು ಈ ಸಬ್ಜೆಕ್ಟ್ ಮರ್ತು ಹೋಗ್ಬಿಡಬಾರ್ದು ಅಂತ ಹೇಳಿ ಅದನ್ನ ಇಡುವಂಥ ಪ್ರಯತ್ನ ಮಾಡಿದ್ರು. ಹೀಗೆ ಅನೇಕ ಇದೆ. ಹೇಳ್ತಾ ಹೋದರೆ ಇನ್ನು ತುಂಬ ಹೇಳ್ತಾ ಹೋಗ್ಬೋದು. ಇನ್ನೊಂದು 5 ನಿಮಿಷ ನಿಮಗೆ ವಿರಾಮ ಬೇಕು ಅಂದ್ರೆ ಕೊಟ್ಬಿಟ್ಟು ಸೀದಾ ರಾಮನ ಹತ್ರ ಹೋಗೋಣ. ಈಗೇನಾದರೂ ನಿಮ್ಗೇನಾದರೂ ಇದಕ್ಕೆ ಸಂಬಂಧಪಟ್ಟದ್ದು ಪ್ರಶ್ನೆ ಕೇಳೋವಾಗಿದ್ರೆ ಕೇಳ್ಬೋದು. ಒಂದು 2 ಅಥವಾ 3 ಪ್ರಶ್ನೆ ಕೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸಮಯದ ಅಭಾವದಿಂದ. ಹಾಂ ಇದೆ. ಪ್ರಾರಂಭದಲ್ಲಿ ಯಾವ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲ್ಪಡುವ ಶಿಲ್ಪಗಳಿದೆಯೋ ಅದಕ್ಕೆ ಹೆಸರು ಹಾಕುವ ಸಂಪ್ರದಾಯ ಇರಲಿಲ್ಲ. ಶಿಲ್ಪಕ್ಕೆ ಹಾಕೋದಿಲ್ಲ. ಯಾಕೆಂದರೆ ಶಿಲ್ಪಿ ಅವನ ಹೆಸರನ್ನು ಆ ದೇವರೊಟ್ಟಿಗೆ ಪೂಜೆ ಮಾಡ್ದಂಗೆ ಆಗ್ಬಿಡಬಾರ್ದು ಅಂತ. ಯಾಕೆಂದರೆ ಅದಕ್ಕೂ ಹಿಂದೆ ನಾವು ಮಂಡಲಗಳಿಂದ ಪೂಜೆ ಮಾಡ್ತಾ ಇದ್ವಿ, ಯಂತ್ರಗಳಿಂದ ಪೂಜೆ ಮಾಡ್ತಾ ಇದ್ವಿ. ಅದರಲ್ಲಿ ಓಂ ರೀಂ ಕ್ಲೀಮ್ ಅಂತ ಅಕ್ಷರಗಳೆಲ್ಲ ಬರೋದಲ್ಲ. ಆ ಸಾಲಿಗೆ ಶಿಲ್ಪಿನೂ ಸೇರಿ ಹೋಗ್ಬಿಡಬಾರ್ದು ಅನ್ನೋ ಉದ್ದೇಶ ಇರಬಹುದು ಒಂದು. ಎರಡನೇದು, ಕೆಲವು ಹಾಕ್ಕೊಂಡಿದ್ದು ಇದೆ, ಆದರೆ ಪೀಠದಲ್ಲಿ ಹಾಕ್ಕೊಂಡಿರ್ತಾರೆ. ಉಳಿದ ಇದರೊಳಗಡೆ 10ನೇ ಶತಮಾನದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಸುಮಾರು 200 ಶಿಲ್ಪಿಗಳ ಹೆಸರಿದೆ. ದಾಸೋಜ, ಮಲ್ಲೋಜ, ಮಸಣೋಜ, ಮಲ್ಲಿತಮ್ಮ, ಮಿಂಚಿನ, ಆಚಾರಿ ಇತ್ಯಾದಿ ಅನೇಕ ಹೆಸರುಗಳು ಬರ್ತವೆ. 200 ಹೆಸರುಗಳು ಇದೆ. ನನ್ನ ಹತ್ರನೇ ಅದರ ಲೀಸ್ಟ್ಗಳಿದೆ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿಯೂ ಬೇಕಾದಷ್ಟಿದೆ ಅದರಲ್ಲಿ. ಹಾಗಾಗಿ ಮಲ್ಲಿತಮ್ಮಂದಂತೂ ಎಲ್ಲಿ ಹೋದರೂ ಮಲ್ಲಿತಮ್ಮನ ಸಿಗ್ನೇಚರ್ಗಳೇ ಕಾಣ್ತಾ ಇರ್ತವೆ. ನೀವು ಒಂದು ಸ್ವಲ್ಪ ಆ ಶಿಲ್ಪದ ಸ್ವಲ್ಪ ಕೆಳಭಾಗದಲ್ಲಿ ಬಲಭಾಗದಲ್ಲಿ ನೋಡಿದ್ರೆ ಕೆಳಭಾಗದಲ್ಲಿ ಹಾಕ್ಕೊಂಡಿರ್ತಾರೆ, ಮೇಲ್ಭಾಗದಲ್ಲಿ ಹಾಕುವ ಸಂಪ್ರದಾಯ ಇಲ್ಲ. ಅಥವಾ ಪಕ್ಕದಲ್ಲಿ ಸೈಡಲ್ಲಿ ಹಾಕ್ಕೊಂಡಿರ್ತಾರೆ. ಅಂದರೆ ಶಿಲ್ಪಕ್ಕಿಂತ ಶಿಲ್ಪಿ ಪ್ರಧಾನ ಆಗಬಾರ್ದು ಅಂತ ಪ್ರಾಧಾನ್ಯತೆಯನ್ನು ಮೇಲಿನಿಂದ ತೋರಿಸೋದು ಅಥವಾ ಮುಂದಿನಿಂದ ತೋರಿಸೋದು. ನಮಸ್ಕಾರ. ಹಾಂ, ಇದು ಶೈವ ವೈಷ್ಣವರ ಕಿತ್ತಾಟ ಆಗಬಾರ್ದು ಅಂತ ಅದು ಪರಂಪರೆ ಮುಂದೆ ಬದಲಾಗಿದ್ದು ಒಂದು ಕಾರಣ ಆಗಿದೆ. ಯಾಕೆಂತಂದ್ರೆ ಇವ್ರ ಕಿತ್ತಾಟದಲ್ಲಿ ಕೆಲವು ಆಯುಧಗಳನ್ನು ಮುರಿದಾಕಿ ಹೋಗಿದ್ರು. ವೈಷ್ಣವರು ಶಿವನ ಆಯುಧವನ್ನು ಮುರಿಯೋದು, ಶೈವರು ವಿಷ್ಣುವಿನ ಆಯುಧವನ್ನು ಮುರಿಯೋದು. ಇದಾದ ನಂತರ ಏನಾಗ್ಬಿಟ್ಟಿದೆ ಅಂತಂದ್ರೆ ಕೊನೆಗೆ ಬಂದಂಥ ಸಾಧು ಸಂತರ ಏನು ಮಾಡ್ತಾರೆ ಅಂದರೆ ಅದು ವಿಗ್ರಹ ಭಿನ್ನ ಆಗಲಿಲ್ಲ, ಸ್ವರ್ಣದಲ್ಲಿ ಶಂಖಚಕ್ರಗಳನ್ನು ಮಾಡಿ ಹಾಕ್ಕೊಂಡು ಪೂಜೆ ಮಾಡಿ ಅಂತ ಹೇಳಿ ಹೋಗಿರ್ತಾರೆ. ಅದು ಭಿನ್ನ ಆಗಿದ್ರಿಂದ ಈಗ ಪರಂಪರೆ ಹೆಂಗಾಗ್ಬಿಟ್ಟಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಈಗ ಅದನ್ನು ಸ್ವರ್ಣದಲ್ಲಿ ಮಾಡಬೇಕು ಅಂತ ಸರಿಯಾಗಿದ್ದದ್ದನ್ನು ಕಟ್ ಮಾಡಿ ಆಮೇಲೆ ಸ್ವರ್ಣದಲ್ಲಿ ಮಾಡಿ ಹಾಕಿ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಪರಂಪರೆ ಎಷ್ಟು
ವಿಚಿತ್ರವಾಗಿ ತಿರುಗಿ ಹೋಗ್ಬಿಟ್ಟಿದೆ ಅಂತ ಅನ್ನೋದು ಬೇಸರದ ಸಂಗತಿ. ನಮಸ್ಕಾರ. ವೆಂಕಟ ನರಸಿಂಹ ಅಂತ ಸ್ಟಾರ್ಟಪ್ ಸಂಘಟನೆಯಿಂದ ಬಹಳ ಉತ್ತಮವಾದ ಒಂದು ಚರ್ಚೆ ಉಪನ್ಯಾಸ. ನನ್ನ ಕುತೂಹಲದ ಪ್ರಶ್ನೆ ಏನಂತಂದ್ರೆ, ಖಂಡಿತವಾಗಿ ಇವತ್ತು ಸಾಫ್ಟ್ವೇರ್ ಅಲ್ಲಿ ಹೆಂಗೆ ಒಂದು ಟೀಮು ಒಂದು ಸಾಫ್ಟ್ವೇರ್ ಬಿಲ್ಡ್ ಮಾಡ್ತಾರೋ, ಖಂಡಿತವಾಗಿ ಆಗಿನ ಕಾಲದಲ್ಲಿ ಒಬ್ಬ ಶಿಲ್ಪಿನೇ ಎಲ್ಲಾನು ಮಾಡೋದಿಲ್ಲ, ಒಂದು ಗುಂಪು ಒಂದು ತಂಡ ಇರೋದು. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಒಬ್ಬ ಶಿಲ್ಪಿ ಮಾಡ್ಬೇಕಾದ್ರೆ ಅವನಿಗೊಬ್ಬ ಟೀಮ್ ಲೀಡರು, ಒಬ್ಬ ಅಡ್ವೈಸರು, ಕನ್ಸಲ್ಟೆಂಟ್ ಎಲ್ಲ ಇರ್ತಾರೆ. ಆ ಅಡ್ವೈಸರು, ಇದು ಕನ್ಸಲ್ಟೆಂಟ್ ಮನೋಧರ್ಮನ ಈ ಕೊನೆ ಶಿಲ್ಪಿ ಎಷ್ಟು ಮಟ್ಟಿಗೆ ಅವ್ನು ಹೇಳಿದ್ದನ್ನ ಅಲ್ಲಿಗೆ ಪ್ರತಿಪಾದಿಸ್ಬೇಕು, ಅಲ್ಲಿಗೆ ತರಬೇಕು ಅನ್ನೋದ್ರಲ್ಲಿ ಸಂಸ್ಕಾರ ಇವನಿಂದ ಅವನಿಗೂ ಬರಬೇಕು, ಅವನಿಂದ ಅದು ಕಲ್ಲಿನಲ್ಲಿ ಹೊರ ಹೊಮ್ಮಬೇಕು. ಇದ್ರ ಬಗ್ಗೆ ಸ್ವಲ್ಪ ಜ್ಞಾನ ಚೆಲ್ಲಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲೂ ಹಿಂದಿನ ಕಾಲದಲ್ಲಿಯೂ ಕೂಡ 4 ಗುಂಪುಗಳಿದ್ವು. ಸ್ಥಪತಿ, ಸೂತ್ರಗ್ರಾಹಿ, ತಕ್ಷಕಿ ಮತ್ತು ವರ್ಧಕಿ ಅಂತ 4 ಪಂಗಡಗಳು ಇರ್ತಾ ಇತ್ತು. ಇದರೊಳಗಡೆಗೆ ಸ್ಥಾಪತ್ಯದ ಸಂಪೂರ್ಣ ವಿವರವನ್ನು ತಿಳಿದಂಥವನೊಬ್ಬ ಸ್ಥಪತಿ ಅಂತ, ಅವನಿಗೆ ಈ ಉಳಿದ 3 ಜನಗಳ ಕೆಲಸವೂ ಅವನಿಗೆ ಗೊತ್ತಿರ್ತಾ ಇತ್ತು. ಇನ್ನು ಸೂತ್ರಗ್ರಾಹಿ ಇಂಜಿನಿಯರು ಅದರ ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳ ಬಗ್ಗೆ ತುಂಬ ಚೆನ್ನಾಗಿ ಚಿಂತನೆ ಮಾಡಿ ಶಿಲ್ಪ ರಚನೆ ಮಾಡೋದಕ್ಕೆ. ಇನ್ನೊಂದೇನಂತಂದರೆ ವರ್ಧಕಿ, ತಕ್ಷಕಿ ಅಂದರೆ ಬಡಿಗೆ ಅಂತ ಅರ್ಥ, ಕಟ್ಟಿಗೆಗೆ ಸಂಬಂಧಪಟ್ಟಂಥ ಅಥವಾ ಜಾಯಿಂಟಿಂಗ್, ಕೂಲಿಂಗಿಗೆ ಸಂಬಂಧಪಟ್ಟ ವಿವರಗಳನ್ನು ಮಾಡುವಂಥವನು ತಕ್ಷಕ. ಆ ನಂತರ ವರ್ಧಕಿ ಅಂದರೆ ಕಲ್ಲು ತಗೊಂಡು ಕೊಡೋದು, ಮಣ್ಣು ಎತ್ಕೊಂಡು ಕೊಡೋದು, ಮಿಕ್ಸ್ ಮಾಡಿಕೊಡೋದು ಇತ್ಯಾದಿಗಳೆಲ್ಲ. ವರ್ಧಕಿ ಅಂದರೆ ಹೆಚ್ಚಿಸುವವರು ಅಂತ ಅರ್ಥ ಅಷ್ಟೆ. ವರ್ಧಿಸುವವರು, ವರ್ಧನೆಯನ್ನು ಉಂಟು ಮಾಡುವಂತಹ ಜನಗಳೆಲ್ಲವೂ ವರ್ಧಕಿಯರು ಅಂತ ಕರೆಯುವ ಪರಂಪರೆ ಇತ್ತು. ಹಾಗೆಯೇ ಅದೇ ರೀತಿಯಲ್ಲಿ ಹಿಂದೂ ಮಾಡ್ಕೊಂಡ್ಬಂದಿದ್ದಾರೆ, ಇವತ್ತಿಗೂ ಇದೆ. ಏನಾಗ್ಬಿಟ್ಟಿದೆ ಅಂತಂದರೆ, ಯಾರಿಗೆ ಪ್ರತಿಯೊಬ್ಬರು ತಾನು ಶ್ರೇಷ್ಠ ಅಂತ ಅವನು ಹೇಳ್ದಂಗೆ ನಾನು ಯಾಕೆ ಹೇಳ್ಬೇಕು, ಹೀಗೆಲ್ಲ ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಹಿಂದಿನ ಕಾಲದ ಆಲಯಗಳನ್ನು ನೀವು ನೋಡಿದ್ರೆ ಸಾಮಾನ್ಯವಾಗಿ ನಿಮಗೆ ಅನಿಸ್ಬೋದು, ಗೊತ್ತಾಗ್ಬೋದು. ಈ ಶಿಲ್ಪಿಗಳು ಸೈನಿಕರಾಗಿರ್ತಾ ಇದ್ರು ಅನ್ನುವಂಥದ್ದೊಂದು ಮಾತಿದೆ, ನೀವು ಕೇಳಿದರೆ ಎಲ್ಲೂ ಗೊತ್ತಿಲ್ಲ. ಯಾಕೆಂದರೆ ಅರಮನೆ ಸೀನನ್ನು ಅವ್ರು ನೋಡಬಲ್ಲರು, ಯುದ್ಧದ ಸೀನನ್ನು ಅವ್ರು ನೋಡಬಲ್ಲರು, ಸ್ವತಃ ಉಳಿ ಸುತ್ತಿಗೆಗಳನ್ನು ಅವ್ರು ಮಾಡಬಲ್ಲರು. ಯಾಕಂದರೆ ಕತ್ತಿ ಗುರಾಣಿಗಳನ್ನು ಮಾಡಬೇಕಾಗ್ತಾ ಇತ್ತಲ್ಲ. ಯುದ್ಧದ ಕಾಲದಲ್ಲಿ ಯುದ್ಧ, ಎಷ್ಟು ಜನ ಬದುಕಿದ್ರೋ ಎಷ್ಟು ಜನ ಹೋದ್ರೋ ಲೆಕ್ಕಕ್ಕೆ ಸಿಗ್ತಾ ಇರಲಿಲ್ಲ. ತ್ಯಾಗ, ಬಲಿದಾನ ಕೊಡುವಂಥದ್ದೇ ಆಗಿನ ಸೈನಿಕರ ಮನೋಭಾವನೆಯನ್ನು ಸೃಷ್ಟಿ ಮಾಡಿಬಿಟ್ಟಿದ್ರು. ಅದಕ್ಕೆ ಈ ಥರದ ದೇವಾಲಯಗಳ ಮೂಲಕ, ಅಂದರೆ ಅವರುಗಳನ್ನೇ ಬಳಸಿಕೊಂಡು ಅವರುಗಳಿಗೆ ಒಂದು ವಿವರಗಳನ್ನು ಕೊಡುವಂತಹ, ಜೊತೆಗೆ ಶಿಕ್ಷಣವನ್ನು ಕೊಡುವಂತಹ ಒಂದು ಪದ್ಧತಿಯನ್ನು ಬಳಸ್ಕೊಂಡಿದ್ದನ್ನು ನಾವು ನೋಡಬಹುದು. ಹಾಗೆ ಮಾಡಿ ಪರಂಪರೆಯ ಮೂಲಕ ಇದೆಲ್ಲವುದನ್ನು ಜೀವಂತವಾಗಿ ಬೆಳೆಸಿಕೊಟ್ಟು ಮುಂದಕ್ಕೆ ತಂದಿದ್ದಾರೆ. ರಾಜರುಗಳು ಮಾಡಿದ ಕೆಲಸಗಳು ಇದು. ರಾಜರಿಗೂ ಒಳ್ಳೊಳ್ಳೆ ನಿರ್ದೇಶಕರು ಇರ್ತಾ ಇದ್ರು, ರಾಜನು ಅದನ್ನು ಆಲಿಸಿ ಕೇಳಿ ಯಾವುದು ಸರಿ ತಪ್ಪುಗಳನ್ನು ಮಾಡ್ತಾ ಇದ್ರು. ಹೀಗೆ ನಡ್ಕೊಂಡು ಬಂದಂಥದ್ದು. ನಿಮ್ಮದು ಇವ್ರದ್ದು ಶ್ಲೋಕ ಒಂದು ಇನ್ನೊಂದು ಸಾರಿ ಹೇಳ್ಬಿಡ್ತೇನೆ, ಬರ್ಕೊಳ್ಳಿ. ಎರಡನೇದೇನಂತಂದರೆ ಪ್ರಶ್ನೋತ್ತರ ಕಂಟಿನ್ಯೂ ಮಾಡೋಣ ಈಗ. ಹೌದು, ಹಾಂ ಹೌದಮ್ಮ. ಸಾಮಾನ್ಯವಾಗಿ ದೇವಾಲಯವನ್ನು ಶಂಕುಸ್ಥಾಪನೆ ಮಾಡುವಾಗ ಏನು ಮಾಡ್ತಾರೆ ಅಂದರೆ, ಸೂರ್ಯೋದಯದಿಂದ ಸೂರ್ಯ ಮೇಲಕ್ಕೆ ಬರುವಾಗ ಆಯಾ ಪ್ರದೇಶದಲ್ಲಿ ಹೀಗೆ ಸೈಡಿಗೆ ಹೋಗ್ತಾ ಇರ್ತಾನೆ. ಹೀಗೆ ನೇರ ಹೀಗೆ 90 ಡಿಗ್ರಿಗೆ ಬರೋದಿಲ್ಲ. ಬಹುಶಃ ನಮ್ಮ ಭಾರತದಲ್ಲಿ ಬಂದರೆ ಮಾರ್ಚ್ 21ಕ್ಕೆ ಬರ್ತಾನೆ. ಯಾಕೆಂದರೆ ಅವತ್ತು 0 ಡಿಗ್ರಿ ಇದು ಅಂತ ಏನು ಕರಿತಿರಲ್ಲ, ಆ ಕಾರಣದಿಂದ. ಈ ಗೋಲದಲ್ಲಿ ಪ್ರಾದೇಶಿಕವಾದ ಬದಲಾವಣೆ ಬೇರೆ ಬೇರೆ ಇರೋದ್ರಿಂದ ಆ ಅಕ್ಷಾಂಶ ರೇಖಾಂಶಗಳಲ್ಲಿ ಆ ದಿನದ ಸೂರ್ಯೋದಯ ಏನು ಹುಟ್ಟುತ್ತದೆ, ಆ ಪೂರ್ವಕಾಲದ ರೇಸಿನ ಮೂಲಕ ಆ ದಿನದ ನಿಜ ಪೂರ್ವ ಅದು ಅಂತ. ಇದರಲ್ಲಿ ಶಿವನ ದೇವಸ್ಥಾನವನ್ನು ದಕ್ಷಿಣಾಭಿಮುಖವಾಗಿ ಮಾಡುವಂಥ ಪರಂಪರೆ ಇದೆ, ಪಶ್ಚಿಮಾಭಿಮುಖವಾಗಿ ಮಾಡುವಂಥದ್ದಿದೆ, ಆಂಜನೇಯನನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಉಳಿದ ಎಲ್ಲ ದೇವರುಗಳನ್ನು ಪೂರ್ವಾಭಿಮುಖವಾಗಿ ಮಾಡ್ತಾರೆ. ಪೂರ್ವ ಉತ್ತರ ಶ್ರೇಷ್ಠ ಅನ್ನುವಂಥ ಒಂದು ಸಿದ್ಧಾಂತಗಳನ್ನು ಬರೆದಿಟ್ಟಂಥದ್ದನ್ನು ಆಗಮಗಳಲ್ಲಿ, ವೇದಗಳಲ್ಲಿ ಎಲ್ಲ ನೀವು ನೋಡ್ಬೋದು. ಹಾಗೆ ಅಂತ ಬೇರೆ ದಿಕ್ಕು ನಿಷಿದ್ಧ ಅಂತ ಅರ್ಥ ಅಲ್ಲ. ದಕ್ಷಿಣ ನೈಋತ್ಯಾಭಿಮುಖವಾಗಿ ಮಾಡೋದಿಲ್ಲ, ಅಥವಾ ಪೂರ್ವ ಆಗ್ನೇಯಾಭಿಮುಖವಾಗಿ ಮಾಡೋದಿಲ್ಲ, ಪಶ್ಚಿಮ ನೈಋತ್ಯಾಭಿಮುಖವಾಗಿ ಮಾಡೋದಿಲ್ಲ. ಹೀಗೆ ಇಂಥ ಪ್ರಧಾನ ದಿಕ್ಕುಗಳನ್ನು ನಮ್ಮಲ್ಲಿ ವಾಸ್ತುವಿನಲ್ಲಿ ಕರೆಯುವಾಗ ಆಯಗಳಲ್ಲಿ ಕಾಕಾಯ ಎಲ್ಲ ಬರುತ್ತಲ್ಲ,
ಗಜಾಯ ಸಿಂಹಾಯ ವೃಷಭಾಯ ಬಂದ ಹಾಗೆ ಕೆಲವು ಈ ದಿಕ್ಕುಗಳು ಬಂದದ್ದನ್ನು ವರ್ಜ್ಯ ಅಂತ ಕರೀತಾರೆ. ಮತ್ತು ದೇವಾಲಯಗಳಿಗೆ ಸಾಮಾನ್ಯವಾಗಿ ಒಂದು ನಿರ್ದಿಷ್ಟವಾದ ಆಯುಷ್ಯ ಅಂತ ಇರುತ್ತೆ. ಈಗ ಈಗ ಇತ್ತೀಚಿನ ದಿನಗಳಲ್ಲಿ ಮಾಡಬೇಕು ಅಂದರೆ 12 ವರ್ಷಕ್ಕೆ ಒಂದ್ಸರಿ ಕಂಪಲ್ಸರಿ ಏನು ನಾವು ಪುನಃ ಪ್ರಾಣ ಪ್ರತಿಷ್ಠೆ ಮಾಡಬೇಕಾದಂಥ ಸಂದರ್ಭ ಇದೆ. ಯಾಕೆಂದರೆ ಈಗಿನ ಈ ಕೆಮಿಕಲ್ ಯುಕ್ತವಾದಂಥ ವಸ್ತುಗಳು ಹಾಕಿ ಅಭಿಷೇಕ ಮಾಡೋದು ಅಥವಾ ಕವಚ ಹಾಕಿ ಸರಿ ಇದ್ದದ್ದನ್ನು ಹಾಳು ಮಾಡ್ಕೊಳ್ಳುವಂಥ, ದೇವರು ಪ್ರಪಂಚ ನೋಡಲಿ ಅಂತ ಕಣ್ಣಿಟ್ರೆ ನಮ್ಮಲ್ಲಿ ಪರಂಪರೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅವನ ಕಣ್ಣಲ್ಲಿ ಬೆಳ್ಳಿ ಕಣ್ಣನ್ನಿಟ್ಟು ಅವನ ಕಣ್ಣನ್ನು ಮುಚ್ಚಿಬಿಡೋದು. ಈಗ ನಮ್ಮ ದೇಶಗಳಿಗೆ ಹೊರಗೆ ನೋಡಿದ್ರೆ ಈ ಕಂಬೋಡಿಯಾ ದೇಶದ ಅಂಕುರ್ವಾಡ್ ದೇವಾಲಯ ನಮ್ಮ ದೇವಾಲಯಗಳಿಂದ ಭಿನ್ನವಾಗಿ ಬೇರೆ ದಿಕ್ಕಿಗೆ ಮುಖ ಮಾಡಿದೆಯಲ್ಲ, ಅದರ ಒಂದು ಸಿಗ್ನಿಫಿಕೆನ್ಸ್ ಯಾವ ದೇವಸ್ಥಾನ ಯಾವ ದಿಕ್ಕಿಗೆ ಮುಖವಾಗಿದೆ ಅಂತ ನೋಡಿದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ. ಒಂದು. ಎರಡನೇದು, ದೇವಿ ದೇವಸ್ಥಾನಗಳು ಅದು ಬೇರೆ ರೀತಿ ವಿನ್ಯಾಸವನ್ನು ಹೊಂದಿದ್ದಿರುತ್ತೆ. ವಿಷ್ಣು ದೇವಾಲಯ ಸಾಮಾನ್ಯವಾಗಿ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಇದ್ದಿರುತ್ತೆ ಅದು. ಯಾಕೆಂತಂದ್ರೆ ಇದು ದೇವಸ್ಥಾನ, ಇದು ದಕ್ಷಿಣ ಮುಖವಾಗಿದೆ. ಯಾವ ಇದು ಅಂಕುರ್ವಾಡ್ ದೇವಾಲಯ, ಅದೇ ಯಾವ ವಿಷ್ಣು ದೇವಸ್ಥಾನ. ಬಹುಶಃ ಅದು 6ನೇ ಶತಮಾನದ ದೇವಸ್ಥಾನ ಇರಬೇಕು ನೀವು ಹೇಳೋದು. ಸರ್, ಆ ಪ್ರಶ್ನೆಗೆ ಇದು ಸಂಬಂಧಿಸಿದಂಗೆ ಕುತೂಹಲ ಏನಂತಂದ್ರೆ, ಉಡುಪಿನಲ್ಲಿ ಅಕಸ್ಮಾತ್ ಆಗಿ ನಾವು ಯಾವ ಇದ್ರ ಬಗ್ಗೆ ಇದಿಲ್ಲ, ಅದ್ರ ಕುತೂಹಲ ಏನಂದ್ರೆ ಪೂರ್ವ ದಿಕ್ಕಿಗೆ ಅಕಸ್ಮಾತ್ ಆಗಿ ಪ್ರತಿಷ್ಠಾಪನೆ ಮಾಡಿದ್ರೆ ಅದು ಕನಕನಿಗೋಸ್ಕರ ತಿರುಗಿದ್ರೆ ಇವತ್ತು ಇದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರ್ಬೇಕಾಗಿತ್ತು ವಿಗ್ರಹ. ಇಲ್ಲ, ಅದು ಲಕ್ಷಣಗಳು ಏನು ಅಂತಂದ್ರೆ ನೀವು ಹೇಳಿದ್ದು ಹೌದು, ಅಲ್ಲ ಅಂತಲ್ಲ. ಆದರೆ ಇನ್ನು ಕೆಲವು ಕಡೆಗಳಲ್ಲಿ ದೇವಸ್ಥಾನದ ಪೂರ್ವಾಭಿಮುಖವಾಗಿ ನಾವು ಪ್ರವೇಶ ಮಾಡುವಂಗೆ ಇಟ್ಟಿರುವಂಥ ದೇವಸ್ಥಾನಗಳಿದೆ. ಅದಕ್ಕೋಸ್ಕರ ಹೇಳಿದ್ದು ಪಶ್ಚಿಮಾಭಿಮುಖವಾಗಿರ್ತದೆ, ದಕ್ಷಿಣಾಭಿಮುಖವಾಗಿರುವಂಥದ್ದು ಇದೆ, ಇಲ್ಲ ಅಂತ ಹೇಳಿ ಇಲ್ಲ ಏನಿಲ್ಲ. ಆ ದೇಶ ಕಾಲಕ್ಕೆ ಅನುಗುಣವಾದಂತಹ ಒಂದು ವಿಧಿವಿಧಾನಗಳನ್ನು ಆ ಪ್ರದೇಶದಲ್ಲಿ ಅನುಸರಿಸಿರ್ತಾರೆ. ಅದು ಸರಿಯಾಗಿಯೇ ಇದ್ದಿರುತ್ತೆ. ಯಾಕೆಂತಂದರೆ ಇಷ್ಟು ವರ್ಷಗಳ ಕಾಲ ಅದು ವಿಶೇಷವಾಗಿ ಉಳ್ಕೊಂಡು ಬಂದಿದ್ದೇ ದೊಡ್ಡದು, ಜೋಡಣೆಯಿಂದ ಮಾಡಿದಂಥದ್ದು. ಅದ್ರ ಬಗ್ಗೆ ಸ್ವಲ್ಪ ಓದಿದ್ದೀನಿ. ಆದರೆ ಭಾಳ ಸೊಗಸಾದಂತಹ ದೇವಸ್ಥಾನ. ಆಮೇಲೆ ರಾಮ ತಮಿಳುನಾಡಿನ ದೇವಸ್ಥಾನಗಳು ಸುಮಾರು 150-200-300 ವರ್ಷ ಕಟ್ಕೊಂಡೇ ಬಂದಿದ್ದಾರೆ. ಅವಾಗ ರಾಜ ಸಂತತಿನೇ 2-3 ಬದಲಾವಣೆ ಆಗುತ್ತೆ, ಶಿಲ್ಪಿ ಕೂಡ 3-4 ಪೀಳಿಗೆ ಬದಲಾಗುತ್ತೆ. ಅವಾಗ ಮೂಲವಾದಂತಹ ಒಂದು ಚಿತ್ರ ಮತ್ತು ಕಲ್ಪನೆ ಇತ್ತಲ್ಲ, ಅದು ಹೇಗೆ ಬದಲಾವಣೆ ಆಗುತ್ತೆ, ಅದನ್ನು ಹೇಗೆ ಮುಂದುವರಿಸ್ತಾರೆ? ರಾಮಲಲ್ಲ ಬಗ್ಗೆನೂ ಮಾತಾಡಬೇಕಾಗಿದೆ. ಅದಕ್ಕೂ ಸಾಕಷ್ಟು ಆಸಕ್ತಿಯಿಂದ ಸಭಿಕರು ಕಾಯ್ತಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಇದೇ ಪ್ರಶ್ನೆ ಕೊನೆ ಪ್ರಶ್ನೆ. ಮುಂದಕ್ಕೆ ಯಾರಿಗೂ ಪ್ರಶ್ನೆಗೆ ಅವಕಾಶ ಇರಲ್ಲ. 5 ನಿಮಿಷ ಬ್ರೇಕ್ ನಂತರ ರಾಮಲಲ್ಲರ ಬಗ್ಗೆ ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಮತ್ತೆ ಶುರು ಮಾಡ್ತಿದ್ದೇನೆ. ನಿಮ್ಮ ಪ್ರಶ್ನೆ ಇನ್ನೊಂದು ಸರಿ ಹೇಳ್ಬೋದು, ಅವರಿಗೆಲ್ಲ ಕೇಳ್ತಾ ಇಲ್ಲ. ಇವಾಗ ಕೆಲವು ತಮಿಳುನಾಡಿನ ಬೃಹತ್ ದೇವಸ್ಥಾನಗಳು ಕಟ್ಟೋದಕ್ಕೆ ಸುಮಾರು 100 ವರ್ಷ 200 ವರ್ಷ ಕೂಡ ಆಗಿರುತ್ತೆ. ಶಿಲ್ಪಿ ಕೂಡ ಅವನ ಜೀವಿತಾವಧಿ ಮುಗಿದೋಗುತ್ತೆ, ರಾಜಂದು ಮುಗಿದೋಗುತ್ತೆ, ರಾಜ ಮಂತ್ರಗಳೇ ಬದಲಾವಣೆ ಆಗುತ್ತೆ, 4-5 ಪೀಳಿಗೆಗಳ ಶಿಲ್ಪಿಗಳು ಬರ್ತಾರೆ. ನೋಡಿ, ಈ ವಿಷಯದಲ್ಲಿ ನೀವು ಹೇಳಿದ್ದು ಗೊತ್ತಾಯ್ತು ನನಗೆ. ಒಂದು ಬೇಸಿಕ್ ಹಾಕಿರ್ತಾರೆ. ನಾನು ಈ ಮೊದಲೇ ಹೇಳಿದಾಗೇ ಒಂದು ಫಾರ್ಮುಲಾ ಇದೆ. ಗರ್ಭಗುಡಿ ಇಷ್ಟು, ಅಂತರಾಳ ಎಷ್ಟು, ನವರಂಗ ಎಷ್ಟು, ಮುಖಮಂಟಪ ಎಷ್ಟು, ಧ್ವಜಸ್ತಂಭ ಎಷ್ಟು, ಬಲಿಪೀಠ ಎಷ್ಟು, ಮತ್ತು ಮಹದ್ವಾರ ಎಷ್ಟು ಅಂತ ಇಲ್ಲೊಂದು ವಾಸ್ತು ಪುರುಷನ ಕಾನ್ಸೆಪ್ಟ್ ಇದೆ. ನಾನು ಅದನ್ನೆಲ್ಲ ತೋರಿಸಲಿಲ್ಲ ನಿಮಗೆ, ಯಾಕೆಂದರೆ ತೋರ್ಸೋಕೆ ಹೋದ್ರೆ ಇನ್ನೂ ತುಂಬ ಉದ್ದಾಗ್ಬಿಡುತ್ತೆ. ವಾಸ್ತು ಪುರುಷ ಮೇಲೆ ನಿಂತ ಹಾಗೆ, ವಾಸ್ತು ಪುರುಷ ಅಡ್ಡ ಮಲಗಿದ ಹಾಗೆ ಇದ್ದ ಹಾಗೆಯೇ ಒಂದು ಆ ಸ್ಕೇಲ್ ಏನಿದೆ, ಗರ್ಭಗುಡಿಯ ಒಂದು ಅಳತೆ ಇದೆಯಲ್ಲ, ಅದರ ಮೇಲೆ ಉಳಿದದ್ದನ್ನು ಯಾವಾಗಲೂ ನೀವು ವಿಸ್ತೃತ ಮಾಡ್ಕೊಂಡು ಹೋಗ್ಬೋದು. ಇನ್ನು ಸಾಮಾನ್ಯವಾಗಿ ಅತ್ಯಂತ ಹೆಚ್ಚು ಆಯುಷ್ಯ ಸಿಕ್ಕುವಂಥದ್ದಿದ್ರೆ ಒಂದು 630 ವರ್ಷಗಳ ತನಕ ಸಿಕ್ಕತ್ತೆ ಆ ದೇವಾಲಯದ ಆಯುಷ್ಯ. ನಾವಿಲ್ಲಿ ಆಯ ತೆಗೆದು ಮಾಡುವಾಗ ಗಮನಿಸುವಂಥದ್ದು ಹೆಚ್ಚಾಗಿ ಒಂದು 200, 300, 350 ವರ್ಷ, 410 ವರ್ಷ ಹೀಗೆ ಸಿಗುತ್ತೆ. 1-2 ದೇವಸ್ಥಾನಗಳ ಪ್ರತಿಷ್ಠಾಪನೆಯನ್ನು ಗಮನಿಸಿದವಾಗ ಒಂದು 600-650 ವರ್ಷಗಳಿಗಿಂತ ಹೆಚ್ಚು ಅಲ್ಲಿ ದೈವಿಕ ಸ್ಥಾನ ಅಲ್ಲಿ ಇದ್ದಿರೋಲ್ಲ. ಅದಕ್ಕೋಸ್ಕರನೇ ಮತ್ತೆ ಪುನಃ ಜೀರ್ಣೋದ್ಧಾರ ಮಾಡ್ತಾ ಇರ್ತಾರೆ, ಹೊಸ ಕಟ್ಟಡಗಳನ್ನು ಮಾಡ್ತಾರೆ. ಅದು ಮಾಡೋ ಸಂದರ್ಭದಲ್ಲೆಲ್ಲ ಈ ಮೂಲ ವಿಗ್ರಹಕ್ಕೆ ಮತ್ತೆ ಬಲವನ್ನು ಕೊಡ್ತಾನೆ ಇರ್ತಾರೆ. ಕಲಾ ಸಂಕೋಚ ಮಾಡಿ ಅದನ್ನು ತೆಗೆದು ಅದಕ್ಕೆ ಭದ್ರತೆಯನ್ನು ಮಾಡಿ ಒಳ್ಳೆಯ ಮುಹೂರ್ತಗಳಿಟ್ಟು ವೈದಿಕ ಆಚರಣೆ ಪರಂಪರೆಗಳಿಂದ ಪುನಃ ಅದನ್ನು ಮತ್ತೆ ಪ್ರತಿಷ್ಠಾಪಿಸಿ ಉಳಿದ ವಿವರಗಳನ್ನು ಮಾಡುವಂತಹದ್ದಿದೆ. ಆ ಸಂದರ್ಭದಲ್ಲಿ ಇನ್ನು ವಿಗ್ರಹ ಬದಲಾಯಿಸುವಂಥ ಸಂದರ್ಭ ಇದ್ದರೆ ಕುಂಭದಲ್ಲಿ
ಕಲಶದಲ್ಲಿ ಅದನ್ನ ಆ ಶಕ್ತಿಯನ್ನು ಯೂನಿವರ್ಸಲ್ ಶಕ್ತಿಯನ್ನು ಹಾಕಿಟ್ಟು ಆನಂತರ ಮತ್ತೆ ಟ್ರಾನ್ಸ್ಫರ್ ಮಾಡುವಂಥ ವಿಧಾನ ಇದು ಆದಿಶಂಕರಾಚಾರ್ಯರ ಕಾಲದಿಂದನೂ ಅದಿರುವಂಥದ್ದು. ಆತ್ಮದಲ್ಲಿರೋ ಪರಮಾತ್ಮನನ್ನು ಕೈಯಲ್ಲಿಟ್ಟು ಅರ್ಚಿಸಿ ಪೂಜಿಸಿ ಮತ್ತೆ ಆತ್ಮಕ್ಕೂ ಸೇರಿಸ್ಕೊಂಡು ಆ ಲಿಂಗವನ್ನು ಬಾವಿಗೆ ಹಾಕೋ ಸಂಪ್ರದಾಯ ಇತ್ತು. ಹಾಗೆ ಆಲಯಕ್ಕೂ ಕೂಡ ಆಲಯವನ್ನು ಬದಲಾಯಿಸುವಾಗ ಹಾಗೆ ಮಾಡುವಂತಹ ಒಂದು ಪರಂಪರೆ. ಇವೆಲ್ಲ ಆಚರಣೆಗಳೆಲ್ಲ ಜೀವಂತವಾಗಿ ಇವತ್ತಿಗೂ ನಡ್ಕೊಂಡು ಬರ್ತಾ ಇರೋದಿದ್ರೆ ಇದೆ ಸನಾತನ ಸಂಸ್ಕೃತಿ ಅಂತ. ಒಂದು ಇವತ್ತಿಗೆ ನಾವು ಎಷ್ಟು ಉಳಿಸ್ಕೊಂಡಿದ್ದೀವೋ ಅಷ್ಟೇ, ಮುಂದಿನ ಪೀಳಿಗೆಯವರು ಇನ್ನೂ ಹೆಚ್ಚು ಉಳಿಸ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋದನ್ನು ನೆನ್ಪಿಟ್ಕೊಂಡು ಮಾಡ್ತಾ ಹೋಗೋದಷ್ಟೇ. 5 ನಿಮಿಷದೊಳಗೆ ಮತ್ತೆ ಪುನಃ ಸೇರೋಣ. ರಾಮಲಲ್ಲಾನ್ ನೋಡೋಣ. ನಮಸ್ಕಾರ.